ಈಗ ಒಂದು ಕೆಲವೊಬ್ರು ನೋಡೇನ್ರಿ ನಾ ಬೆಳಗಾವ್ನಾಗ $2 ಪ್ರಾಫಿಟ್ ಆದ್ರೂ ಖುಷಿ ಇರ್ತಾರ. ಅವರು ಒಂದೊಂದು ದಿವ್ಸ ಅವ್ರ ಜಾತ್ರೆನ ಮಾಡಿ ಹೋಗಿರ್ತಾರೆ. $10 ಸಿಕ್ತಂದ್ರೆ ಅವ್ರು ದೊಡ್ಡ ಜಾತ್ರೆ ಆದಿ. ಎಲ್ಲರಿಗೂ ಏನಾಗೈತ್ರಿ ಸರ್, ಹೈ ರಿಟರ್ನ್ಸ್ ಬೇಕು. ರಾತ್ ಕೊಟ್ಟಿದ್ದು ಬಿದ್ದೆ ಹೋಗೈತಿ. ದ್ಯಾಟ್ ಇಸ್ ಅ ಪ್ರೊಸೆಸ್ ಸರ್. ಒಂದಾಗನೇ 2 ಬರೋದು, 9 10ನೇ ನಂಬರ್ ಬರೋದು ಸರ್. ಎಲ್ಲರಿಗೂ ಏನೈತಿ ಒಂದು ಹಿಡ್ಕೊಂಡು 10 ಹೋಗೋದು. Is it legal to trade forex? No, it is illegally. ರೆಗ್ಯುಲೇಟರಿ ಪ್ರಕಾರ ಇಲ್ಲೀಗಲ್ ಅದ ರೀ. ಅಂದ್ರೂ ನಡ್ಸ್ಯಾರ ಸರ್. ಟೆಲಿಗ್ರಾಮ್ ಕೊಡೋ ಮನುಷ್ಯ ಅವು ಟ್ರೇಡ್ ಮಾಡೋದಿಲ್ಲ, ಅವ್ನು ಟೆಕ್ನಿಕಲ್ ಎಲ್ಲ ಹೇಳ್ಕೊಂಡು ಕುಂದಿರ್ತಾನೆ. ಕೆಲವೊಬ್ರು ಏನು ಮಾಸ್ಟರ್ ಇರ್ತಾರಲ್ಲ, ಅವ್ರು ಪೈಲ ಪ್ಲೇಸ್ ಮಾಡ್ತಾರೆ ಮೊದಲು ಅವ್ರ ಆರ್ಡರ್, ಆಮೇಲೆ ಟೈಪ್ ಮಾಡ್ತಾರೆ. ಇನ್ವೆಸ್ಟರ್ಸ್ ಅವೇರ್ನೆಸ್ ಈ 2020 ಹಿಡ್ಕೊಂಡು ಸ್ಟಾರ್ಟ್ ಆಗಿದೆ ಫಾಸ್ಟ್. ಏನದು ಗ್ರೋ ಆಗಬೇಕಾಗಿತ್ತಲ್ಲ 15-20 ವರ್ಷನಾಗ, ಓನ್ಲಿ 5 ಇಯರ್ಸ್ನ ಅಷ್ಟು ಗ್ರೋ ಆಗಿದೆ. ಇದ್ರಾಗ ನನ್ನ ಜರ್ನಿನಾಗ ನಾ ಇದ್ರಾಗ 2.5 ಇಯರ್ಸ್ ಬ್ರೇಕ್ ಡೌನ್ ಆಗಿನಿ. ನಾ ಇದನ್ನ ಪ್ರೊಫೆಷನ್ನು ಬಿಟ್ಟಿನಿ. ಈ ಪ್ರೊಫೆಷನ್ನು ಬಿಟ್ಟಿನಿ ಬಿಕಾಸ್ ಎಲ್ಲರೂ ತಲೆಗೆ ಒಂದು ಮೆಂಟಾಲಿಟಿ ಕೂತ್ಬಿಟ್ಟೈತಿ, ಡಾಲರ್ ಮೇ ಕಮಾಯಂಗೆ ಅವ್ರ ಪೈಸೆ ಮೇ ಖರ್ಚ ಕರಿ rupees mein. ಅಂದ್ರೆ ಸೆಕೆಂಡ್ ಥಿಂಗ್, ಎಷ್ಟು ಬ್ರೋಕರ್ ಅದಾರಲ್ಲ ಫಾರೆಕ್ಸ್, 70% ಆರ್ ಇಂಡಿಯನ್ಸ್. ಕರೆನ್ಸಿ ಆಲ್ ಓವರ್ ದ ಕಂಟ್ರೀಸ್ ಕರೆನ್ಸಿ ಏನದಲ್ಲ, ಇಟ್ ಓನ್ಲಿ ವರ್ಕ್ಸ್ ಆನ್ ನ್ಯೂಸ್ ಬೇಸ್ಡ್. ಮೇಜರ್ ಮೂವ್ಮೆಂಟ್ ನಿಮ್ಗೆ ಡೈಲಿ ಮೂವ್ಮೆಂಟ್ ಸಿಗೋದಂದ್ರೆ ಕ್ರಿಪ್ಟೋ ಮೀನ್ಸ್ ಬಿಟ್ಕಾಯಿನ್ ಇಸ್ ದೇರ್. ನಮ್ದೊಂದು ಕೋಟ್ ಐತ್ರಿ, ನೆನಪಿಟ್ಕೋರಿ, 1 shot 1 kill, ನೋ ಲಕ್ ಓನ್ಲಿ ಸ್ಕಿಲ್. ಒಂದೇ ಶಾಟ್ ಒಂದೇ ಟ್ರೇಡ್ ಮಾಡ್ರಿ, ದಟ್ ಮಸ್ಟ್ ಬಿ ಎ ಪರ್ಫೆಕ್ಟ್. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಸ್ಟಾರ್ಟಪ್ ಟೇಲ್ಸ್. ಇವತ್ತಿನ ಪಾಡ್ಕಾಸ್ಟ್ ಕನ್ನಡದಲ್ಲಿ ಇಡ್ತಾ ಇದ್ದೀವಿ ಬಿಕಾಸ್ ನಮ್ಮ ಗೆಸ್ಟು ಕೀರ್ತಿ ಕುಮಾರ್ ಬಾನಿ ಅಂತ ಬೆಲ್ಗಾಮ್ ಡಿಸ್ಟಿಕ್ಕಿಂದ ಇದ್ದಾರೆ. ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಸರ್, ವೆಲ್ಕಮ್ ಟು ಸ್ಟಾರ್ಟಪ್ ಟೇಲ್ಸ್. ಹಲೋ ಸರ್. ಸೊ ನಾವು ಕನ್ನಡದಲ್ಲಿ ಡಿಸ್ಕಸ್ ಮಾಡೋಣ ಬಿಕಾಸ್ ನಮ್ಮ ಬೆಲ್ಗಾಮ್ ರೀಜನ್, ನಮ್ಮ ಹುಬ್ಳಿ ಧಾರವಾಡ ಬೆಲ್ಗಾಮ್ ರೀಜನ್ ಜನಕ್ಕೆ ಟ್ರೇಡಿಂಗು, ಇನ್ವೆಸ್ಟ್ಮೆಂಟ್ ಬಗ್ಗೆ, ಮ್ಯೂಚುವಲ್ ಫಂಡ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಲಿ. ಸೊ ಅವರು ಫಿನಾನ್ಷಿಯಲ್ ರಿಲೇಟೆಡ್ ಡಿಸಿಷನ್ಸ್ ತೊಗೊಳ್ಳಿ, ದೇ ಬಿಕಮ್ ಅವೇರ್ ಆಗಲಿ ಅಂತ ಇದು ಪಾಡ್ಕಾಸ್ಟ್ ಮಾಡ್ತಾಯಿದ್ವಿ ಕನ್ನಡದಲ್ಲಿ. ಸೊ ನಿಮ್ಮ ಬಗ್ಗೆ ಸ್ವಲ್ಪ ತಿಳಿಸಿ ನಮ್ಮ ಜನಕ್ಕೆ. ಎಲ್ಲಿಂದ ಬಂದಿರೋದು ನೀವು, ಯಾವ ಊರು, ಏನು ಎಜುಕೇಷನ್ ಆಯ್ತು ನಿಮ್ಮದು, ಆ್ಯಂಡ್ ದೆನ್ ವಾಟ್ ಮೇಡ್ ಯು ಗೆಟ್ ಇನ್ ಟು ದಿಸ್ ಫೀಲ್ಡ್. ಸೊ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಆನ್ ಯುವರ್ ಪಾಡ್ಕಾಸ್ಟ್. ಕನ್ನಡನಾಗ ಮಾತಾಡೋಣ್ರಿ, ನಮ್ಮ ಭಾಷೆನಾಗ. ನಮ್ಮ ಭಾಷೆದಾಗಿದ್ದೇನೆ. ಸೊ ಪ್ರಾಪರ್ ಮೈ ನೇಟಿವ್ ಇಸ್ ಫ್ರಮ್ ರಾಯಬಾಗ್. ರಾಯಬಾಗ್ ಅಂತ ಒಂದು ಮರೊಬ್ಬ ಊರು. ಯಾವಾಗ ನಂದು May 9, 1984. ಓಕೆ. ಸ್ಕೂಲಿಂಗ್ ಇಲ್ಲ, ಸ್ಕೂಲಿಂಗ್ ಎಲ್ಲ ಬೆಳಗಾವ್ ಆಗಿದೆ ರೀ. ಸೈನ್ಸ್ ಸ್ಟೂಡೆಂಟು. ಮತ್ತು ಅಲ್ಲಿಂದ ನಮ್ಮ ಜರ್ನಿ ಒಂದು ಸ್ವಲ್ಪ ಸಕ್ಸಸ್ನು ಜಲ್ದಿ ನೋಡಿದ್ವಿ ನಾವು. ಯಾಕಂದ್ರೆ ಫೈನಾನ್ಷಿಯಲ್ ಫೀಲ್ಡ್ನಾಗ ಏನದ ರೀ, ನಂಗೊಂದು ವೇ ಮತ್ತು ಗೆಟಪ್ ಚಲೋ ಸಿಗ್ತೀರಿ. ಓಕೆ. ಸೊ 12th ಆಗಿರೋದು ಯಾವ ಇಯರ್ ಅಲ್ರಿ? ನಂದು 12th 2000 ಅಲ್ಲಿ 12th ಕ್ಲಿಯರ್ ಆಯಿತು. ಆಮೇಲೆ ಬೆಳಗಾವಿ 2002 ಅಲ್ಲಿ PUC ಕಂಪ್ಲೀಟ್ ಆಯಿತು. ಆಮೇಲೆ ಅದಾದಮೇಲೆ ಇನ್ ಎಜುಕೇಷನ್ ನಂದು ಸೈನ್ಸ್ ಸ್ಟೂಡೆಂಟ್ ರೀ. ಮತ್ತು ನೆಕ್ಸ್ಟ್ ಏನಾದ್ರಿ, ನಂದು ಐ ಹ್ಯಾವ್ ಬೀನ್ ನಾ ಇಂಡಸ್ಟ್ರಿಯಲ್ ಲೈನ್ಯಾಗ ಹೋದೆ. ಓಕೆ. ಆ್ಯಂಡ್ ನಮ್ಮದು ಅಗ್ರಿಕಲ್ಚರಲ್ ಫ್ಯಾಮಿಲಿನೂ ಐತಿ. ಸೊ ಅದನ್ನು ಮೇಂಟೈನ್ ಮಾಡ್ಕೋತ ಐ ಗಾಟ್ ಅ ಚಾನ್ಸ್ ಟು ಬಿ ಇನ್ ಅ ಫೈನಾನ್ಷಿಯಲ್ ಫೀಲ್ಡ್ ನಂತರ. ಓಕೆ. ಅಲ್ಲಿಂದ ಹೋದ ನಂತರ ಮುಂಬೈ ಐ ಗಾಟ್ ಅ ಗುಡ್ ಕನೆಕ್ಟಿವಿಟಿ. ಓಕೆ. ಸೊ ಐ ವರ್ಕ್ ದೇರ್. ಏನು ರೋಲ್ ಇತ್ತು ನಿಮ್ದು, ಏನು ಕೆಲಸ ಆಯಿತು ಅಲ್ಲಿ ಮುಂಬೈಲಿ? ಸರ್ ನಾನು ಮೊದಲು NSA ಅಕಾಡೆಮಿನಾಗ ಸ್ಟೂಡೆಂಟಾಗಿ ಹೋಗೀನಿ ರೀ. ಓಕೆ. ಇದು ಯಾವ ಇಯರ್? ನಂತರ ಏನಾಯ್ತು ರೀ, ಸ್ಟೂಡೆಂಟಾಗಿ 1.5 ವರ್ಷನಾಗ ಅಲ್ಲಿ ಫ್ಯಾಕಲ್ಟಿ ಅಂತಂದ್ರೆ ತೊಗೊಂಡ್ರಿ. ಯಾಕಂದ್ರೆ ಅಲ್ಲಿ ಏನೈತೆ ರೀ, ಆ ಟೈಮ್ನಾಗ ಕಾಂಪಿಟೇಷನ್ ಇಲ್ಲಾಗಿತ್ತು ರೀ. ಸೊ ಆನ್ ದ್ಯಾಟ್ ಕಾಂಪಿಟೇಷನ್ ನೋಟ್ ಫ್ರೆಷರ್ಸು ಅಲ್ಲಿ ಫೈನಾನ್ಷಿಯಲ್ ಫೀಲ್ಡು ಆ ಟೈಮ್ನಾಗ ಯಾರು ಇಲ್ಲಾಗಿರ್ರಿ. ಸೊ ಏನಾದ್ರಿ, ನಾ ಹರ್ಡಲ್ಸು ನೋಡೀನಿ ರೀ. ನಾ ಟ್ರೇಡಿಂಗ್ ಅಷ್ಟೇ ಅಲ್ಲ, ನಾ ಭಾಳ ಟ್ರೇಡರ್ಸ್ ನೋಡೀನಿ ಮತ್ತು ಇನ್ವೆಸ್ಟರ್ಸ್ ನೋಡೀನಿ. ಮತ್ತು ಇನ್ವೆಸ್ಟರ್ಸ್ ಅವೇರ್ನೆಸ್ ಈ 2020 ಹಿಡ್ಕೊಂಡು ಸ್ಟಾರ್ಟ್ ಆಗಿದೆ ಫಾಸ್ಟ್. ಓಕೆ. ಏನದು ಗ್ರೋ ಆಗಬೇಕಾಗಿತ್ತಲ್ಲ 15-20 ವರ್ಷನಾಗ, ಓನ್ಲಿ 5 ಇಯರ್ಸ್ನ ಅಷ್ಟು ಗ್ರೋ ಆಗಿದೆ. ಸೊ ಅವೇರ್ನೆಸ್ ಅಂದ್ರೆ ಏನೈತೆ ರೀ, ಅವೇರ್ನೆಸ್ ಇನ್ನೂ ಬರಬೇಕು ಜನಕ್ಕೆ. ಜನ ಏನಾಗ್ತೈತಿ, ವಿಚಾರ ಮಾಡ್ಕೋತ ಕುಂದಿರ್ತಾರೆ ರೀ, ಕನ್ಫ್ಯೂಸ್ಡ್ ಅದಾರ ರೀ. ಆ್ಯಂಡ್ ಒಂದು ಸ್ವಲ್ಪ ಜನ ಏನೈತೆ ರೀ, ಅದ್ರ ಕಂಪಾರ್ಟ್ಮೆಂಟ್ ಅದಾವ್ರಿ ಜನದ್ದು. ಒಂದು ಸ್ವಲ್ಪ ಜನ ಏನದಾರ ರೀ, ಗ್ರೀಡಿನೆಸ್ ಹೆಚ್ಚದ. ಓಕೆ.
ಒಂದು ಸ್ವಲ್ಪ ಜನ ಏನೈತಿ ಬಂದಷ್ಟು ಬರಲಿ ಅಂತಾರೆ. ಸೊ ಒಂದು ಮೈಂಡ್ ಸೆಟ್ ದೇ ಆರ್ ನಾಟ್ ಪರ್ಫೆಕ್ಟ್ ಆಲ್ಸೋ. ಓಕೆ. ಮತ್ತೊಂದು ಜರ್ನಿ ಏನು ನೋಡೇನ್ರಿ ಸರ, ಇದ್ರಾಗ ನನ್ನ ಜರ್ನಿನಾಗ ನಾ ಇದ್ರಾಗ 2 years 2.5 years ಬ್ರೇಕ್ ಡೌನ್ ಆಗೀನಿ. ನಾ ಇದನ್ನ ಪ್ರೊಫೆಷನ್ನು ಬಿಟ್ಟೀನಿ. ಇದು ಪ್ರೊಫೆಷನ್ನು ಬಿಟ್ಟೀನಿ ಬಿಕಾಸ್ ಏನಾದ್ರಿ ಇನ್ 2022 ಏಪ್ರಿಲ್ 6th April 2022 ನಾವು ಹೊಳೆ ಬರ್ತೇಂತ ಹೋದೇನಿ ರೀ ಮುಂಬೈಗೆ. ಅವ್ರೇನಂದ್ರು ಯುವರ್ ಮೆಂಟಲಿ ಅನ್ಸ್ಟೇಬಲ್ ಅಂತಂದ್ರೆ ಸರ್ ಪ್ರಾಮಿಸ್. ಅವಾಗ ನಾ ಬ್ರೇಕ್ ಡೌನ್ ಆಗೀನಿ ರೀ. ನಂದೊಂದು ಫುಲ್ ಫ್ಯಾಮಿಲಿ ಇಶ್ಯೂ ನಡೆದಿತ್ತು. ಬಟ್ ಇನ್ 2025 ಅವರೇ ಕರೆದ್ರಿ ನಾನು ಜನವರಿನಾಗ. ಯಾಕಂದ್ರೆ ಏನಾದ್ರಿ ಅವಾಗ ವಾಟ್ ಐ ಥಾಟ್ ಐ ಟುಕ್ ಅ ಬ್ರೇಕ್. ನಾ ಏನೂ ಬಾಕಿದೇನೂ ಮಾಡಿಲ್ಲ ರೀ ರೋಹನ್ ಅವರು. ಐ ವೆಂಟ್ ಫಾರ್ ಓನ್ಲಿ ಮೆಡಿಟೇಷನ್. ಇಂಡಿಯಾನಾಗ ಈ ಚಲೋ ಆಶ್ರಮ ಇಲ್ಲಿ ಹೋಗಿಲ್ಲತ್ತ ಇಲ್ರಿ ಟು ಪ್ರಿಪೇರ್ ಮೈ ಮೈಂಡ್. ಬಿಕಾಸ್ ಐ ನೀಡೆಡ್ ಟು ಬೌನ್ಸ್ ಬ್ಯಾಕ್. ಸೊ ಐ ಟುಕ್ ಅ ಬ್ರೇಕ್. ಐ ಫೋಕಸ್ಡ್ ಆನ್ ಓನ್ಲಿ ಮೆಡಿಟೇಷನ್, ಪೀಸ್. ಅವಾಗ ಏನಾಗಿತ್ತು ರೀ, ಯಾವಾಗ ಡಿಸ್ಟರ್ಬ್ ಆಗಿದ್ದಿರಲ್ಲ ಫ್ಯಾಮಿಲಿ ಡಿಸ್ಟರ್ಬೆನ್ಸ್, ಅವಾಗ ಪೀಸ್ ಬೇಕಾಗಿತ್ತು. ಓಕೆ. ಸೊ ಅದನ್ನು ಪೀಸ್ ಹುಡುಕ್ಯಾಡ್ಕೋತ ಈ ಆಶ್ರಮ ತಿರುಗಾಡಿಲ್ತ ಇಲ್ಲ. ಎಲ್ಲ ಆಶ್ರಮ ಹೋಗೇನಿ ರೀ, ಎಲ್ಲ ವಿಪಾಸನ ಕೇಂದ್ರ ಮುಗಿಸೇನಿ, ಎಲ್ಲ ಮುಗಿಸೇನಿ. ನಂಗೆ ಜನ ಕೇಳ್ತಾರೆ ರೀ, ನಿಮ್ಮ ಪೇಷನ್ಸ್ ಲೆವೆಲ್ ರೀ ಎಷ್ಟು ಆಗ್ತದೆ, ನೀವು ಖಾನಾಗ ಹಿಂಗೆ ಡೇಂಜರ್ ಕಾಣ್ತೀರಿ, ಖರೆ ನೀವು ನೋಡ್ರಿ ಪೇಷನ್ಸ್ ಲೆವೆಲ್ ಭಾಳ ಆಗ್ತದೆ. ಎಲ್ಲರೂ ಕೇಳ್ತಾರೆ, ಎಲ್ಲ ಕ್ಲೈಂಟ್ ಎಲ್ಲ ಅಂತಾರೆ. ಪೇಷನ್ಸ್ ಲೆವೆಲ್ ಅಂದ್ರೆ ಏನೈತ್ರಿ ಸರ್, ಒಮ್ಮೆ ಅದು ಮನುಷ್ಯ ಮ್ಯಾಲಿಂತ್ರ ಕೆಳಗೆ ರೋಲರ್ ಕೋಸ್ಟರ್ ರೈಡ್ ನೋಡಿದ, ನೋಡಿರ್ತಾನ. ರೋಲರ್ ಕೋಸ್ಟರ್ ರೈಡ್ ನೋಡಿದ್ ತಿಳ್ಕೊರಿ ಸುಟ್ಟು ಹೋಗಿರ್ತೈತೆ ರೀ. ಅವರೆಲ್ಲರೂ ಕೇಳ್ತಾರೆ ನಂಗೆ, ಎಷ್ಟು ಪೀಸ್ ಐತ್ರಿ ನಿಮ್ಗೆ, ಎಷ್ಟು ನೀವು ಸೈಲೆಂಟ್ ಇರ್ತೀರಿ. ಸೈಲೆಂಟ್ ಅಂದ್ರೆ ಸರ್ ಈಗ ಜ್ಞಾನ ಡಿಂಡೋರ ನನ್ನ ಕಡೆ ಐತಂದು ಬಾರಿಸಿ ಉಪಯೋಗಿಲ್ಲ. ಕರೆಕ್ಟ್. ಮತ್ತು ಈಗ ಎಲ್ಲರೂ ತಮ್ಮ ಪೂರ್ತಿಗೆ ಶಾಣೆ ಅದಾರ ಎಲ್ಲರೂ ಜನ. ಕರೆಕ್ಟ್. ಸೊ ನಮ್ಮ ಕೆಲಸ ಮಾಡ್ಕೊತ ಹೊಂಟೇವ್ರಿ. ನನಗೇನೈತ್ರಿ ಟ್ರೇಡಿಂಗ್ನಾಗ ಮತ್ತು ಇನ್ವೆಸ್ಟ್ಮೆಂಟ್ನಾಗ ಭಾಳ ಜನದ್ದು ನೋಡೇವ್ರಿ. ಟ್ರೇಡಿಂಗ್ ಮಾಡೋದು ಆಗೈತಿ ಮತ್ತು ಇನ್ವೆಸ್ಟ್ಮೆಂಟ್ ಜಾಗನಾಗೂ ನೋಡೇವ್ರಿ. ಸೊ ಈಗೇನು ಬಂದದಲ್ರಿ, ನಾವು ವರ್ಚುವಲ್ ಟ್ರೇಡಿಂಗ್ನು ಬಂದದ ರೀ. ಈಗ ನೀವು ಮೊದಲು ಏನೈತೆ ರೀ, ಬಂಗಾರ ತೊಗೋಬೋದಾಗಿತ್ತು. ಆಮೇಲೆ ಮೊದಲು ಟ್ರೇಡಿಂಗ್ ಏನಿತ್ತು, ಯಾವ ಥರ ಇತ್ತು, NCDX ಕಾಮೋಡಿಟಿ ಟ್ರೇಡಿಂಗ್ ಇತ್ತು. ಕಾಮೋಡಿಟಿ ಟ್ರೇಡಿಂಗ್ ಅಂದರೆ ಐ ಆಮ್ ಆಲ್ಸೋ ಫ್ರಮ್ ಅಗ್ರಿಕಲ್ಚರ್ ಫ್ಯಾಮಿಲಿ. ನೀವು ಒಂದು NCDX ಟ್ರೇಡಿಂಗ್ ಅಂದರೆ ಏನು ರೀ, ನೀವು ಒಂದು ಗೊಂಜಾಳ ತೊಗೋಬೋದು, ಅಲ್ಲಿ ಗೋಧಿ ತೊಗೋಬೋದು. ಮೊದಲು ತೊಗೊಂಡು ಗೋಡೌನ್ನೇ ಹಾಕಿ ಅದೊಂದು ವ್ಯಾಪಾರ ಆಗ್ತೈತೆ ರೀ. ಈಗ ತೊಗೊಳಕ್ಕಿಂತ ಮುಂಚೆನೇ ಬುಕ್ ಮಾಡ್ಬೋದು, ನಿಮ್ಗೆ ಯಾವ ಬೇಕಲ್ಲ ಅದನ್ನು ಗೋಡೌನ್ ಅಷ್ಟೇ ಎಬ್ಸೋದು. ಎಲ್ಲ ವರ್ಚುವಲ್ ಆಗಿಬಿಟ್ಟೈತೆ ರೀ. ಈಗ ಮೊದಲು ಏನೈತೆ ರೀ, ಬಂಗಾರ ತೊಗೋತೀರಿ ಎಲ್ಲರೂ, ಬಂಗಾರ ತೊಗೊಂಡು ಇಟ್ಕೋತೀರ, ಮಾರುಲ್ಲ ಯಾರು ಮಾರುದಿಲ್ಲ ಆಗ್ತಿರ್ರಿ. ಈಗ ಅದು ಒಂದು ವರ್ಚುವಲ್ ಬಂದೈತೆ. ಗೋಲ್ಡ್, ಸಿಲ್ವರ್, ಫಾರೆಕ್ಸ್ನಾಗೂ ಬಂದದ ರೀ, ಕಾಮೋಡಿಟಿ ಟ್ರೇಡಿಂಗ್ನಾಗೂ ಬಂದದ ರೀ. ಅಂದರೆ ಇದು ವರ್ಚುವಲಿಟಿ ಏನು ಟ್ರೇಡಿಂಗ್ ಅದಲ್ಲ, ದಿಸ್ ಇಸ್ ಗೋಯಿಂಗ್ ಟು ಗ್ರೋ ವೆರಿ ಮಚ್. ಅದ್ರಾಗಂತೂ ಏನೈತೆ ರೀ, ಫಾರೆಕ್ಸ್ ಟ್ರೇಡಿಂಗ್ ಅಂತ ಒಂದು ಬಂದೈತೆ ರೀ. ಯಂಗ್ ಯೂತ್ ಹುಡುಗರು ಯಾರ್ಯಾರು ಅದಾರ ಬಿಲೋ 25 ಹೂ ಆರ್ ದೇರ್, ಅವ್ರಿಗಂತೂ ದೇ ಆರ್ ಅಡಿಕ್ಟೆಡ್ ಆನ್ ದಟ್. ಓಕೆ. ಸೊ ಏನು ರೀಸನ್ ಇರ್ಬೋದು ರೀ? ಈಸ್ ಇಟ್ ಬಿಕಾಸ್ ಹೈ ರಿಟರ್ನ್ಸ್ ಆರ್ ಲೋ ರಿಸ್ಕ್? ಯಾವ್ದು ರೀ? ಫಾರೆಕ್ಸ್. ಯಾಕಂದ್ರೆ ನೀವು ಮೆನ್ಷನ್ ಮಾಡಿರಿ, ನಮ್ಮ ಯೂತ್ ಈಸ್ ಮೂವಿಂಗ್ ಟುವರ್ಡ್ಸ್ ಫಾರೆಕ್ಸ್, ರೈಟ್? ಸೊ ವಾಟ್ ಈಸ್ ದಟ್ ರೀಸನ್? ಬಿಕಾಸ್ ಆಫ್ ಲೋ ರಿಸ್ಕ್ ಆರ್ ಹೈ ರಿಟರ್ನ್? ಸರ್, ರಿಸ್ಕ್, ವಿದೌಟ್ ಎನಿ ರಿಸ್ಕ್ ದೇರ್ ಇಸ್ ನೋ ರಿಟರ್ನ್. ಓಕೆ. ವಿದೌಟ್ ಎನಿ ರಿಸ್ಕ್ ದೇರ್ ಇಸ್ ನೋ ರಿಟರ್ನ್. ಆಯಿತಾ? ಅಲ್ಲೇನದ ರೀ, ಹೈ ರಿಸ್ಕ್ ಲೋ ರಿಟರ್ನ್ ಏನಿಲ್ಲ. ಎಲ್ಲರೂ ತಲೆಗೊಂದು ಮೆಂಟಾಲಿಟಿ ಕೂತ್ಬಿಟ್ಟೈತಿ, डॉलर में कमाएंगे और पैसे में खर्चा करेंगे, रुपीस में खर्चा करेंगे. ಅದೊಂದು ಹೆಂಗ್ ಯೂತ್ ಮೆಂಟಾಲಿಟಿ ಬಂದ್ಬಿಟ್ಟೆ ಸರ್. ಡಾಲರ್ में कमाएंगे और पैसे में खर्चा करेंगे. ಓಕೆ, ದಿಸ್ ಇಸ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಎಷ್ಟು ಬ್ರೋಕರ್ ಅದಾರಲ್ರಲ್ಲ ಫಾರೆಕ್ಸ್ನಾಗ, ಆಲ್ ಆರ್ ಇಂಡಿಯನ್ಸ್. 70% ಆರ್ ಇಂಡಿಯನ್ಸ್. ಓಕೆ. ಫಾರೆಕ್ಸ್ ಈಗ ನಿಮ್ಗೆ ಅದು ಒಂದು ಹಿಂದ್ಗಡೆ ಹೋಗ್ತೇನೆ ರೀ. ವರ್ಚುವಲ್ ತಂದೆ ಬಿಟ್ಕಾಯಿನ್ ಐತೇನು ರೀ, ನೋಡಿರಿ ಬಿಟ್ಕಾಯಿನ್ ನೀವು? ಯಾರು, ನಾನು ನೋಡಿಲ್ಲ, ಯಾರೂ ನೋಡಿಲ್ಲ. ಬಿಟ್ಕಾಯಿನ್ ಏನದ ಸರ, ಇಟ್ ಈಸ್ ಲೈಕ್ ವರ್ಚುವಲ್ ರೀ. ದಟ್ ಈಸ್ ವರ್ಚುವಲ್. ಎಲ್ಲರೂ ಬಿಡ್ ಮಾಡತ್ತಾರೋ ಅದ್ರ ಮ್ಯಾಕ್ಸಿಮಮ್ 70% ಇಂಡಿಯನ್ಸ್ ಅದಾರ. ರೆಗ್ಯುಲೇಷನ್ ವಿದೌಟ್ ರೆಗ್ಯುಲೇಷನ್ಸ್ ಅದಾರ ಅಂದರೂ ಮಾಡತ್ತಾರಲ್ರಿ.
ಇನ್ನು ನಾವು ಬರೋಣ್ರಿ ಹೈ ರಿಟರ್ನ್ಸ್ ಲೋ ರಿಟರ್ನ್ಸ್ ಅದು ನೀವು ಅಂದಿರಲ್ಲ, ಹೈ ರಿಸ್ಕ ಲೋ ರಿಸ್ಕ ಹೈ ರಿಟರ್ನ್ಸು. ಜನಕ್ಕೆ ಏನಾಗಿದೆ ರೀ, ಡಾಲರ್ ಮೇ ಕಮಾಯಂಗೆ ಪೈಸೆ ಮೇ ಖರ್ಚ ಕರಂಗೆ ಅಂತಂತಾರೆ ರೀ. ಫಾರೆಕ್ಸ್ ಏನಾಗಿದೆ ರೀ, 2 ಥರ ಅದಾವ್ರಲ್ಲಿ, 3 ಥರದ್ದು ಆ್ಯಕ್ಚುಲಿ. ಕ್ರಿಪ್ಟೋ ಐತಿ, ಕ್ರಿಪ್ಟೋನಾಗ ಏನು ಬರ್ತದೆ ರೀ, ನಿಮ್ಮ ಬಿಟ್ಕಾಯಿನ್ ಬರ್ತದೆ, ಕರೆನ್ಸಿ ಅದ ರೀ. ಕರೆನ್ಸಿನಾಗೇನು ಆಲ್ ಓವರ್ ದ ವರ್ಲ್ಡ್ ಕಂಟ್ರೀಸ್ ಕರೆನ್ಸಿ ಬರ್ತದೆ ರೀ. ಅಲ್ಲಿ 3ನೇದು ಏನದ ಮೆಟಲ್ಸ್ ಅದ ರೀ. ದೇರ್ ಆರ್ 3 ಸೆಗ್ಮೆಂಟ್ಸ್ ಇನ್ ಫಾರೆಕ್ಸ್. ಭಾಳ ಜನ ಏನು ಮಾಡ್ತಾರೆ ರೀ, ಒಂದು ಕರೆನ್ಸಿದು ಮಾತಾಡೋಣ ರೀ ಫಸ್ಟ್. ಕರೆನ್ಸಿ ಆಲ್ ಓವರ್ ದ ಕಂಟ್ರೀಸ್ ಕರೆನ್ಸಿ ಏನದರಲ್ಲ, ಇಟ್ ಓನ್ಲಿ ವರ್ಕ್ಸ್ ಆನ್ ನ್ಯೂಸ್ ಬೇಸ್ಡ್. ವೆನ್ ದೇರ್ ಇಸ್ ಅ ನ್ಯೂಸ್ ಅವಾಗ ಮೂಮೆಂಟ್ ಕೊಡ್ತದೆ ರೀ. ವೆನ್ ದೇರ್ ಇಸ್ ಅ ಬ್ಯಾಡ್ ನ್ಯೂಸ್ ಅದು ಕೆಳಗೆ ಮೂಮೆಂಟ್ ಕೊಡ್ತದೆ. ವೆನ್ ದೇರ್ ಇಸ್ ಅ ಗುಡ್ ನ್ಯೂಸ್ ಚಲೋ ಮೂಮೆಂಟ್ ಕೊಡ್ತದೆ ರೀ, ಮ್ಯಾಲೆ ಮೂಮೆಂಟ್ ಕೊಡ್ತದೆ ರೀ. ಮೇಜರ್ ಮೂಮೆಂಟ್ ನಿಮ್ಗೆ ಡೈಲಿ ಮೂಮೆಂಟ್ ಸಿಗೋದಂದ್ರೆ ಒಂದು ಕ್ರಿಪ್ಟೋ ಮೀನ್ಸ್ ಬಿಟ್ಕಾಯಿನ್ ಇಸ್ ದೇರ್. ಓಕೆ. ಇಥೇರಿಯಮ್ ಬಿಟ್ಕಾಯಿನ್ ಇವೇನು ಅದಾವಲ್ಲ ರೀ, ಇಥೇರಿಯಮ್ ಈಗ ನಾವು ಇಥೇರಿಯಮ್ ನೋಡತ್ತೀವಿ, ಆದರೆ ಬಿಟ್ಕಾಯಿನ್ ಅದೊಂದು ಡೈಲಿ ಮೂವ್ ಇರ್ತದೆ ರೀ. ಥರ್ಡ್ ಥಿಂಗ್ ಇಸ್ ಮೆಟಲ್ಸ್, ಗೋಲ್ಡ್, ಸಿಲ್ವರ್, ನ್ಯಾಚುರಲ್ ಗ್ಯಾಸ್, ಕ್ರೂಡ್ ಆಯಿಲ್, ಇವೆಲ್ಲ ಈ ಮೆಟಲ್ ಸೆಕ್ಟರ್ನೇ ಬರ್ತಾವೆ ರೀ. ಇವು ಡೈಲಿ ಟ್ರೇಡ್ ಮಾಡ್ಬೋದು. ಮತ್ತು ಅದೇನು ನಿಮ್ಗೆ ಹೇಳ್ತೀನಿ ರೀ, ಒಂದು ಫಾರೆಕ್ಸ್ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಇಟ್ ಈಸ್ HFT. ಇಟ್ ಈಸ್ ಕಾಲ್ಡ್ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ HFT. ಅಲ್ಲಿ ಫ್ರೀಕ್ವೆನ್ಸಿ ಭಾಳ ಫಾಸ್ಟ್ ಇರ್ತದೆ ರೀ. ಫ್ರೀಕ್ವೆನ್ಸಿ ಭಾಳ ಫಾಸ್ಟ್ ಇರ್ತದೆ ರೀ. ಈಗ ಒಂದು ಕೆಲವೊಬ್ರು ನೋಡೇನ್ರಿ ನಾ ಬೆಳಗಾವ್ನಾಗ $2 ಪ್ರಾಫಿಟ್ ಆದ್ರೂ ಖುಷಿ ಇರ್ತಾರೆ ಅವ್ರು. ಅವರು ಒಂದೊಂದು ದಿವಸ ಅವ್ರು ಜಾತ್ರೆನ ಮಾಡಿ ಹೋಗಿದ್ದಾರೆ. $10 ಸಿಕ್ತಂದ್ರೆ ಅವ್ರು ದೊಡ್ಡ ಜಾತ್ರೆ ಆ ದಿವಸ. ಅಂದರೆ ಹೇಳೋದೇನಂದ್ರೆ ರೀ, ಅವ್ರಿಗೂ ತಲೆಗೆ ಒಂದು ಕೂತ್ಬಿಟ್ಟೈತಿ, ಡಾಲರ್ನಾಗ ನಾವು ಗಳಿಸತ್ತೀವಪ್ಪ. ಮತ್ತು ಅದಕ್ಕೆ ಏನಾಗೈತೆ ರೀ, ಅವ್ರಿಗೊಂದು ತಲೆಗೆ ಮೆಂಟಲಿ ಏನು ಬ್ರೋಕರೇಜ್ ಹೆಚ್ಚಿಲ್ಲ, ಟ್ಯಾಕ್ಸಸ್ ಏನಿಲ್ಲ, ಎಸ್ಟೇಟಿ ಚಾರ್ಜಸ್ ಏನೂ ಇಲ್ಲ. ಸೊ ಈಸ್ ಇಟ್ ಲೀಗಲ್ ಟು ಟ್ರೇಡ್ ಫಾರೆಕ್ಸ್? ನೋ, ಇಟ್ ಈಸ್ ಇಲ್ಲೀಗಲಿ. ರೆಗ್ಯುಲೇಟ್ರಿ ಪ್ರಕಾರ ಇಲ್ಲೀಗಲ್ ಅದ ರೀ. ಅಂದ್ರೂ ನಡ್ಸ್ಯಾರ ಸರ. ಓಕೆ. ಅಂದ್ರೂ ನಡ್ಸ್ಯಾರ ರೀ. ಮತ್ತು ನಾವು ಒಂದು ಟೈಪ್ ಅದೇವ್ರಿ ರೀ ಫಾರೆಕ್ಸ್, PMAX ಅಂತಂದು, PMAX ಗ್ಲೋಬಲ್ ಲಿಮಿಟೆಡ್ ಅಂತಂದ. ಅಲ್ಲಿ ಅದ್ರ ಬದ್ದಲ್ಲಿ ಹೇಳ್ತೀನಿ, ಅಲ್ಲಿ ಅಲ್ಗೋ ಬೇಸ್ಡ್ ಇರ್ತದೆ ರೀ. ಟಿಕೆಟ್ ಸೈಜ್ 50,000 ಐತಿ. ಅವ್ರು ಏನು ಬಾಕಿದೇನು ಮಾಡೋದಿಲ್ಲ. 50,000 ಟಿಕೆಟ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇರ್ತೈತಿ. ಬೋನಸ್ ಕೊಡ್ತಾರೆ, ಮತ್ತು ಅವ್ರು ರಿಸ್ಕ್ ಮ್ಯಾನೇಜ್ ಮಾಡೋಕ್ಕೆ ಬೋನಸ್. ಅಂದ್ರೆ ನಿಮ್ಮ 50,000 ನೀವು ಇನ್ವೆಸ್ಟ್ ಮಾಡಿರಿ ಅಂದ್ರೆ 25,000 ಮತ್ತೆ ಬೋನಸ್ ಕೊಡ್ತಾರೆ. ಎಷ್ಟು ನೀವು ಇನ್ವೆಸ್ಟ್ ಮಾಡ್ತಾರಲ್ಲ ನಿಮ್ಮ ಅಕೌಂಟ್ನಾಗ, ಅದಕ್ಕೆ ಬೋನಸ್ ಅವ್ರು ಕಂಪ್ನಿ ಕೊಡ್ತಾರೆ. ಸೊ ಟು ಮ್ಯಾನೇಜ್ ದ ರಿಸ್ಕ್, ಆ ಸ್ಮಾರ್ಟ್ ಲೆವೆಲ್ಲೇನು ನೀವು ಪ್ಲೇ ಮಾಡಿರಿದ್ರೂ ಒಂದರ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ HFT ಪ್ಲ್ಯಾಟ್ಫಾರ್ಮ ಇಂಡಿಯನ್ ಮಾರ್ಕೆಟ್ಗಿಂತಲೂ ಹೆಚ್ಚು ಫಾಸ್ಟ್ ಮೂಮೆಂಟ್ ಫಾಸ್ಟ್ ಇರ್ತದೆ ರೀ. ಇವ್ರದ್ದು ಏನೈತಿ, ಅವ್ರು ಅಲ್ಗೋ ಬೇಸ್ಡ್ ಕಾಪಿ ಟ್ರೇಡಿಂಗ್ ಅಲ್ಗೋ ಮತ್ತು ಅಲ್ಗೋ ಬೇಸ್ಡ್ ಅದ ರೀ. 2 ಅದಾವೆ. ಕಾಪಿ ಟ್ರೇಡಿಂಗ್ ಅಂದರೆ ಏನು ರೀ, ಒಬ್ರು ನೀವು ಒಂದು ಬಾರ್ಡರ್ ಪ್ಲೇಸ್ ಮಾಡಿರಿ ಅಂದ್ರೆ ಅದು ಸಾವಿರಾರು ಜನಕ್ಕೆ ಹೋಗಿರ್ತೈತೆ. ಅಲ್ಗೋ ಬೇಸ್ಡ್ ಅಂದರೆ ಆಟೋಮೇಷನ್. ಅವ್ರು ಅಲ್ಗೋ ಬೇಸ್ನೂ ಅದ ರೀ, ಚಲೋ ಅದ ರೀ. ಕಾಪಿ ಟ್ರೇಡಿಂಗ್ನು ಚಲೋ ಅದ. ಮತ್ತು ಅದ್ರಾಗ ಏನದ ರೀ, ಅವರೊಂದು ರಿಟರ್ನ್ಸ್ ಫಿಕ್ಸ್ ಮಾಡ್ಯಾರ, ವಿಚ್ ಐ ಕ್ಯಾನ್ ಡಿಸ್ಕ್ಲೋಸ್. ಲೈಕ್ ಮಿನಿಮಮ್ ಅದು ಅವರು ಕ್ಯಾಪಿಟಲ್ ಮೇಲೆ ಅದು ಅಷ್ಟು ಬರ್ತಾ ಇರ್ತಾರೆ ಆನ್ ಅಲ್ಗೋ, ಇಫ್ ಯು ಅಟ್ಯಾಚ್ ಫಾರ್ ದ ಅಲ್ಗೋ ಅಕೌಂಟ್. ನೆಕ್ಸ್ಟ್ ಏನದ ರೀ, ಫಾರೆಕ್ಸ್ನಲ್ಲಿ ನೀವು ಫಾರೆಕ್ಸ್ ಮಾರ್ಕೆಟ್ ನೋಡ್ರಲ್ಲ, ಆನ್ ಫಾರೆಕ್ಸ್ ಮಾರ್ಕೆಟ್ ಮೇನ್ ಮೈಂಡ್ಸೆಟ್ ಅದು ಹೇಳ್ತೇನೆ ರೀ, ನೆಗೆಟಿವ್ ಮೈಂಡ್ಸೆಟ್ ಜನದ. ಭಾಳ ಜನ ಹಾಕ್ಯಾರ ರೀ, ಭಾಳ ಜನ ಭೇಟಿಯಾಗ್ಯಾರ ಸರ, ಭಾಳ ಜನ ಹಾಕ್ಯಾರು. ಅದ್ರ ಕೆಲವೊಂದು ಫ್ರಾಡ್ನೂ ಆಗ್ಯಾವು. ಯಾಕೆ ಆಗ್ಯಾವಪ್ಪ ಅಂತಂದ್ರೆ, ದೇ ಡೋಂಟ್ ನೋ ವಿಚ್ ಬ್ರೋಕರ್ ಟು ಇನ್ವೆಸ್ಟ್ ಆನ್ ಬಿಡ್ ಆರ್ ಓಪನ್ ದೇರ್ ಅಕೌಂಟ್ ಫಾರ್ ದ ಇನ್ವೆಸ್ಟ್ಮೆಂಟ್. ದೇ ಡೋಂಟ್ ನೋ ಓನ್ಲಿ ಸರ್. ಫೇಸ್ಬುಕ್ನಾಗ ನೋಡ್ತಾರೆ ರೀ, ಇನ್ಸ್ಟಾಗ್ರಾಮ್ನಾಗ ನೋಡ್ತಾರೆ, ಯಾವ್ದಾರ ಯೂಟ್ಯೂಬ್ ಯಾವ ಬರ್ತಾವ ರೀ. ಟೆಲಿಗ್ರಾಮ್ ಮತ್ತೊಂದು ಕ್ವಶನ್ ಬರುತ್ತೆ, ಯೂಸ್ ಇಟ್. ಈಗ ಭಾಳ ಜನ ಐ ಹ್ಯಾವ್ ಲಿಸನ್, ಭಾಳ ಜನ ಟೆಲಿಗ್ರಾಮಿಂದ ಟಿಪ್ಸ್ ತೊಗೊಂಡು ಟ್ರೇಡ್ ಮಾಡತ್ತಾರ. ಅದು ಚಲೋ ಕ್ವಶನ್ ಸರ್. ಟೆಲಿಗ್ರಾಮ್ ಟಿಪ್ಸ್ ಏನಿರ್ತದೆ ಸರ್, ನೀವು ಒಂದು ಉದಾಹರಣೆ ಹೇಳ್ತೇನೆ ರೀ. ಒಂದು ನೆನ್ಪಿಟ್ಕೊರಿ, ಯಾವ ಕಲ್ಸವ ಟ್ರೇಡ್ ಮಾಡೋದಿಲ್ಲ. ಕಲಿಸೋ ಮನುಷ್ಯ ಅವ ಟ್ರೇಡ್ ಮಾಡೋದಿಲ್ಲ. ಅದೊಂದು ಐತ್ರಲ್ಲ ಕೋಟ, ಡ್ರಗ್ ಸೆಲ್ಲರ್ ನೆವರ್ ಕನ್ಸ್ಯೂಮ್. ನೆವರ್ ಕನ್ಸ್ಯೂಮ್, ಆ ಟೈಪ್. ಇವು ಏನು ಟೆಲಿಗ್ರಾಮ್ ಕೊಡ್ತಾನಲ್ಲ ಸರ್, ಟೆಲಿಗ್ರಾಮ್ ಕೊಡೋ ಮನುಷ್ಯ ಅವ್ನು ಟ್ರೇಡ್ ಮಾಡೋದಿಲ್ಲ. ಅವ್ನು ಟೆಕ್ನಿಕಲ್ ಎಲ್ಲ ಹೇಳ್ಕೊತ ಕುಂದಿರ್ತಾನೆ. ಕೆಲವೊಬ್ರು ಏನು ಮಾಸ್ಟರ್ ಇರ್ತಾರಲ್ಲ, ಅವ್ರು ಪೈಲ ಪ್ಲೇಸ್ ಮಾಡ್ತಾರೆ ಮೊದಲು ಅವ್ರ ಆರ್ಡರ್, ಆಮೇಲೆ ಟೈಪ್ ಮಾಡ್ತಾರೆ.
ಅದು ಮೂಮೆಂಟ್ ಆಗಿರ್ತದೆ ಸರ್. ಅದು ಆಲ್ರೆಡಿ ಮೂಮೆಂಟ್ ಪಾಸ್ ಆಗಿರ್ತದೆ. ಅದೊಂದು ಏನು ರೀ, ಒಂದು ದಟ್ ಈಸ್ ಅ ಬಿಸ್ನೆಸ್. ಓಕೆ. ಯಾವ 500 ಕೊಡ್ತಾನೆ, 1000 ಕೊಡ್ತಾನೆ, ಅದೊಂದು ಬಿಸ್ನೆಸ್ ರೀ. ಕ್ರೌಡ್ ಈಸ್ ಮ್ಯಾಡ್ ಟು ಟೆಲ್ ಯು. ಸೊ ವೈ ಈಗಿನ ಯೂತ್ ಆ ಡಿರೆಕ್ಷನ್ದಾಗ ಹೊಂಟೈತಿ? ಸೊ ವಿಚ್ ಈಸ್ Sir, ವೆರಿ ರಿಸ್ಕಿ ಬಟ್ ದೇ ವಾಂಟ್ ಟು ಟೇಕ್ ದಟ್ ರಿಸ್ಕ್. ಎಲ್ಲರಿಗೂ ಏನಾಗೈತೆ ರೀ ಸರ್, ಹೈ ರಿಟರ್ನ್ಸ್ ಬೇಕಾಗೈತಿ. ಓಕೆ. ರಾತ್ Quick money. ಕೋಟ್ಯಾಧಿಪತಿ ಹೋಗೋದೈತಿ. ದಟ್ ಈಸ್ ಅ ಪ್ರೊಸೆಸ್ ಸರ್. ಒಂದಾಗನ 2 ಬರೋದು, ಹಾಂ ಕರೆಕ್ಟ್. 9 10ನೇ ನಂಬರ್ ಬರೋದು ಸರ್. ಅಗ್ರೀಡ್. ಎಲ್ಲರಿಗೂ ಏನೈತಿ, 1 ಹಿಡ್ಕೊಂಡು 10ಕ್ಕೆ ಹೋಗೋದೈತೆ ಒಮ್ಮೆ. ಇಟ್ ಈಸ್ ನಥಿಂಗ್, ಇಟ್ ಈಸ್ ಅ ಪ್ರೊಸೆಸ್. ಓಕೆ. ಮತ್ತು ಅದು ಏನಾಗೈತೆ ರೀ ನೆಕ್ಸ್ಟು, ಎವ್ರಿ ಒನ್ ಆರ್ ದೇರ್ ಓನ್ ಟೀಚರ್ಸ್. ಓಕೆ. ಈ ಫೀಲ್ಡ್ನಾಗ ಏನಾಗಿದೆ ರೀ, ತಮ್ಮದ ಫಿಲಾಸಫಿ, ಹಾಂ, ತಮ್ಮದ ಲಾಜಿಕ್. ಎಲ್ಲ ಈಗ ಕೇಳೋದಿಲ್ಲ. ಈಗ ನಾನು ನಿಮ್ಗೆ ನಾವು ಇದು ನೀವು ಪಾಡ್ಕಾಸ್ಟ್ ಮಾಡತ್ತೀರಿ, ಇದು ಎಷ್ಟು ಜನ ನೋಡ್ತಾರೆ ಅದು ಗೊತ್ತಿಲ್ಲ. ಖರೆ ಏನೈತಿ, ನೋಡ್ತಾರೋ ಮಂದಿಗೆ ಟೈಮ ಕಮ್ಮಿ. ಅಂದ್ರೆ ಏನು ರೀ ಹೇಳೋದೇನಂದ್ರೆ, ಹೆಂಗಿತ್ತದು ಇಫ್ ದೇರ್ ಇಸ್ ಅ ಸ್ಕಿಲ್. ನಂದೊಂದು ಕೋಟ್ ಐತ್ರಿ, ನೆನಪಿಟ್ಕೋರಿ, 1 shot 1 kill, ನೋ ಲಕ್ ಓನ್ಲಿ ಸ್ಕಿಲ್. ಅಂದ್ರೆ ನಮ್ಮ ಟ್ರೇಡಿಂಗ್ನಾಗ ರೀ, ನಾ ಭಾಳ ಸಲ ಯೂಸ್ ಮಾಡ್ತೀನಿ. ಅಂದ್ರೆ ಏನೈತ್ರಿ, ನೀವು ಒಂದೇ ಶಾಟ್ ಒಂದೇ ಟ್ರೇಡ್ ಮಾಡಿರಿ, ಓಕೆ, ದಟ್ ಮಸ್ಟ್ ಬಿ ಅ ಪರ್ಫೆಕ್ಟ್. ಲಕ್ ಮ್ಯಾಟ್ರ್ ಆಗೋದಿಲ್ಲ ಬ್ರದರ್. ನಂಗಂತೂ ನನ್ನ ಲೈಫ್ನಾಗ ಲಕ್ಕಿಲಿ ಏನೂ ಆಗಿಲ್ಲ. ಲಕ್ಕಿಲಿ ಅಂತೂ ಏನೂ ಆಗಿಲ್ಲ. ಮತ್ತು ಲಕ್ ಏನು ಮ್ಯಾಟ್ರ್ ಆಗೋದಿಲ್ಲ ರೀ, ಸ್ಕಿಲ್ ಮ್ಯಾಟ್ರಸ್ ಅ ಲಾಟ್. ಒಂದನೇದು. ಎರಡನೇದು ಏನದ ರೀ, ಇಲ್ಲಿ ಇಮೋಷನ್ ಅಟ್ಯಾಚ್ಮೆಂಟ್ ಆಗ್ತದೆ ರೀ. ಹೆಂಗೆ ಇರ್ತದೆ ಏನದ, ಒಂದು ಪೇಷನ್ಸ್ ಕಮ್ಮಿ, ಓಕೆ, ಎಕ್ಸ್ಪೀರಿಯನ್ಸ್ ಕಮ್ಮಿ, ಅಗ್ರೆಸಿವ್ನೆಸ್ ಹೆಚ್ಚು. ಹಾಂ, ಅದೇ ಪೇಷನ್ಸ್ ಕಮ್ಮಿ, ಕಮ್ಮಿ. ಪೇಷನ್ಸ್ ಲೆವೆಲ್ ಕಮ್ಮಿ. ಅವ್ರಿಗೆ ಏನೈತಿ, ಸರ್ ಅಂದ್ರೆ ಬರ್ರ ಆಗಬೇಕು. ಅವ್ರು ಜಲ್ದಿನ ಬೇಕು. ಒಮ್ಮೆ ಹಿಂಗೆ ಆತಂದ್ರೆ ಔಟ್ಪುಟ್ ಬೇಕು ಅವ್ರಿಗೆ. ಸೊ ಪೇಷನ್ಸ್ ಯಂಗ್ ಯೂತ್ನಾಗ ಇಷ್ಟು ಕಮ್ಮಿ ಐತಲ್ಲ ಸರ್, ಅದು ಒಂದನೇದು. ಎರಡನೇದು ಏನದ ರೀ, ಅವ್ರಿಗೆ ಫಾಸ್ಟ್, ದೇ ಥಿಂಕ್ ವೆರಿ ಫಾಸ್ಟ್ ಈಗಿನ ಜನ್ರೇಷನ್. ಓಕೆ. ಮತ್ತು ಇನ್ನು ಮುಂದೆ ಇವ್ರ ಪೇಷನ್ಸು, ಇವ್ರ ಲೆವೆಲ್ಲು, ಈ ಹೆಂಗಿತ್ತು ಮುಂದಿನ ಇನ್ನೊಂದು 2-3 ವರ್ಷನಾಗ AI ಬರೋದು, ಅದೆಲ್ಲ ಒಂದು ದೊಡ್ಡ ಡಿಸಾಸ್ಟರ್ ಇರೋದು. ಓಕೆ, ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ವಿಲ್ ಡಿಸ್ಕಸ್. ಮೈ ನೆಕ್ಸ್ಟ್ ಕ್ವಶನ್ ಈಸ್ ಸಮಥಿಂಗ್. ಈಗ ಯೂತ್ ಬಗ್ಗೆ ನೀವು ಮಾತಾಡಿದ್ರಿ, ಈಗ ನೀವು ಫೋರೆಕ್ಸ್ ಬಗ್ಗೆ ಮಾತಾಡಿದ್ರಿ. ಓಕೆ, ಸೊ ವಾಟ್ ಎವರ್ ದೇ ಆರ್ ಡೂಯಿಂಗ್ ಆರ್ ಹೆಡಿಂಗ್ ಟುವರ್ಡ್ಸ್ ಇಸ್ ಅ ರಾಂಗ್ ಪಾತ್. ಓಕೆ, ಸೊ ಏನಾಗುತ್ತೆ, ಸ್ವಲ್ಪ ಲೇಟ್ ರಿಯಲೈಸೇಷನ್ ಆಗುತ್ತೆ ಸ್ವಲ್ಪ ಜನಕ್ಕೆ ಲಘು ರಿಯಲೈಸೇಷನ್, ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನಿ ಒನ್ ಟು ಗೈಡ್ ದೆಮ್ ಇನ್ ದಿಸ್ ಪ್ರೊಸೆಸ್. ದೇ ಡೋಂಟ್ ಹ್ಯಾವ್ ರೈಟ್ ಮೆಂಟರ್ ಟು ಹೆಲ್ಪ್ ದೆಮ್. ಏನಾಗುತ್ತೆ, ಇನ್ನೊಂದು ಕಾಲೇಜ್ ಫ್ರೆಂಡ್ಸ್ ಫೋರೆಕ್ಸ್ ಮಾಡತ್ತಾನ, ಅವ್ನು ಸ್ವಲ್ಪ ರೊಕ್ಕ ಬಂತು, ಖರ್ಚು ಮಾಡಕತ್ತ, ಓಕೆ ಏನು ಮಾಡತ್ತ ನಾವು ಮಾಡೋನು, ಅದು ಫೋಮೋ ಕ್ರಿಯೇಟ್ ಆಗತ್ತೈತಿ ಕಾಲೇಜ್ದಾಗ. ಓಕೆ, ಒಂದು ಹುಡುಗ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಮಾಡತ್ತಾರೆ. ಓಕೆ, ಬಸ್ ಕ್ರಿಯೇಟ್ ಆಗತ್ತೈತಿ, ಎಲ್ಲರೂ ಅದೇ ಫಾಲೋ ಮಾಡತ್ತಾರೆ. ದೇರ್ ಈಸ್ ನೋ ಒನ್ ಟು ಗೈಡ್ ದೆಮ್. ದಟ್ ಈಸ್ ಒನ್ ಥಿಂಗ್. ಕಮಿಂಗ್ ಬ್ಯಾಕ್ ಟು ಟ್ರೇಡಿಂಗ್. ಓಕೆ, ಸೊ ಟ್ರೇಡಿಂಗ್ ಈಗ ನೋಡಿ, ಆ್ಯಸ್ ಎ ಪರ್ಸನ್, ಫಾರ್ ಎಕ್ಸಾಂಪಲ್ ಐ ಆಮ್ 22 year old, ಕಾಲೇಜಲ್ಲಿದ್ದೀನಿ, ನನಗೇನೋ ಸೈಡ್ ಇನ್ಕಮ್ ಮಾಡಬೇಕು. ಓಕೆ, ಐ ಆಮ್ ಕ್ಯೂರಿಯಸ್ ಟುವರ್ಡ್ಸ್ ಲರ್ನಿಂಗ್ ಟ್ರೇಡಿಂಗ್. ಓಕೆ, ಸೊ ನಂಗೆ ಟ್ರೇಡಿಂಗ್ ಬಗ್ಗೆ ತಿಳ್ಕೊಳ್ಳೋದ, ಅದ್ರ ಮೇಲೆ ಏನು ನಿಮ್ದು ಟೇಕ್ ಅವೇ? ನ್ಯೂ ಕಮರ್, ಎಸ್, ನ್ಯೂ ಕಮರ್. ಇಫ್ ಯು ಆರ್ ಟೆಲಿಂಗ್ ಅಬೌಟ್ ನ್ಯೂ ಕಮರ್, ನೋಡ್ರಿ, ನ್ಯೂ ಕಮರ್ಗೆ ನಾ ಏನು ಸಜೆಸ್ಟ್ ಮಾಡ್ತೀನಿ, ಫಸ್ಟ್ ಯು ಮೇಕ್ ಯುವರ್ ಮೆಂಟರ್, ಒನ್ ಮೆಂಟರ್. ಓಕೆ, ಫಸ್ಟ್ ಗೈಡ್, ಫೈಂಡ್ ಯುವರ್ ಮೆಂಟರ್. ಓಕೆ, ಫಸ್ಟ್ ಥಿಂಗ್ ರೀ. ಇಲ್ಲದ್ರೆ ಎಲ್ಲರೂ ಯೂಟ್ಯೂಬ್ನಾಗ ಮೆಂಟರ್ಗಳು ಭಾಳ ಅದಾರ ರೀ, ಭಾಳ ಜನ ಫಾಲೋ ಮಾಡ್ತಾರೆ, ಇನ್ಸ್ಟಾನೇ ಫಾಲೋ ಮಾಡ್ತಾರೆ. ಅದು ಯಾವುದದು ಟ್ವಿಟರ್, ಆಮೇಲೆ ಟೆಲಿಗ್ರಾಮ್. ಸೊ ಒಂದು ನ್ಯೂ ಕಮರು, ಹಿ ನೀಡ್ ಟು ಫೈಂಡ್ ಹಿಸ್ ಮೆಂಟರ್, ಟ್ರಸ್ಟ್ ಹಿಸ್ ಮೆಂಟರ್. ಓಕೆ, ಆಯಿತು. ಇನ್ನು ಥರ್ಡ್ ಥಿಂಗ್ ಏನದ ರೀ, ಅವನ ಕಡೆ ಕಲಿಯಾಕಬೇಕು ನಾವು. ಹಿ ಮಸ್ಟ್ ಲರ್ನ್. ಸೊ ಲೆಟ್ಸ್ ಟೆಲ್ ಇನ್ ದಿಸ್ ವೇ. ಈ ಥರ ಹೇಳಿ ನನಗೆ, ವಾಟ್ ಆರ್ ದ ಬೇಸಿಕ್ ರೂಲ್ಸ್ ಒನ್ ಶುಡ್ ಫಾಲೋ? That only I'm telling. First, you need to haunt the mentor. Let's note it down or make a point. One is something. Mentor. Find a mentor. Find a mentor. Okay. He needs to learn. Learn from him. Mentor ಕಲಿಸ್ತಾನೆ ರೀ. ಈಗ ನಮ್ಮ ಟೀಚರ್ಗಳು ಎಲ್ಲರೂ ಕಲ್ಸ್ಕೊತ ಬಂದಾರ, ಪ್ರೊಫೆಸರ್ಗಳು. ಅದು ನಾವು ಹೋಮ್ವರ್ಕ್ ಮಾಡಬೇಕಲ್ರಿ. ಕರೆಕ್ಟ್. ಅವ್ನು ಕಲಿಸ್ತಾನೆ ರೀ, ಎಲ್ಲರೂ ಕ್ಲಾಸಸ್ ತೆಗೆದಾರು. ದ್ಯಾಟ್ ಈಸ್ ಬಿಕಮ್ ಅ ಕಮರ್ಷಿಯಲ್ ನಾವು ಎವ್ರಿವೇರ್. ಎಸ್. ನಿಮ್ಗೆ ನಮ್ಮ ಬೆಲ್ಗಮ್ ಸಿಟಿನಾಗ ನಿಮ್ಗೆ 200-300 ಕ್ಲಾಸಸ್ ಸಿಗ್ತಾವೆ. ಕೋಚಿಂಗ್ ಕ್ಲಾಸಸ್ ತಂದು.
ಅದ್ರ ಏನದ ರೀ ಅಲ್ಲಿ ಅವ್ರು ಏನು ಕಲಿಸ್ತಾರಲ್ಲ, ಹ್ಮ್. ಯಾರೋ ಮೆಂಟರ್ ಆಗಲಿ ಯಾವುದೋ ಕೋಚಿಂಗ್ ಕ್ಲಾಸ್ ಆಗಲಿ, ಯಂಗ್ ಯೂತ್ ಏನು ಮಾಡಬೇಕು, ಹಿ ನೀಡ್ ಟು ವೇಟ್, ಹ್ಮ್. ಪ್ರಾಕ್ಟೀಸ್ ದ್ಯಾಟ್, ಹ್ಮ್. ಮೇಕ್ ಇಸ್ ಓನ್ ಸ್ಟ್ರಾಟಜಿ. ಫೋಮೋ ಕ್ರಿಯೇಟ್ ಆಗೋದಿಲ್ಲ. ಸೊ ಇನಿಷಿಯಲಿ ದೇ ಶುಡ್ ಗೋ ವಿತ್ ಪೇಪರ್ ಟ್ರೇಡಿಂಗ್. ಪೇಪರ್ ಟ್ರೇಡಿಂಗ್ ಆ್ಯಂಡ್ ಬ್ಯಾಕ್ ಟೆಸ್ಟಿಂಗ್ ಅದು ಯಾರೂ ಮಾಡೋದಿಲ್ಲ ಸರ್. ಒಂದು 50,000 ಕೊಟ್ಟು ಕಲಿತು ಬರ್ತಾರೆ, 1,00,000 ತೊಗೋತಾರೆ ಮನೆಗಿಂದ, ಜಿಗದ ಬಿಡ್ತಾರೋ ಸ್ವಿಮ್ಮಿಂಗ್ ಪೂಲ್ನಾಗ, ಟ್ರೇಡಿಂಗ್ನಾಗ ಜಿಗದ ಬಿಡ್ತಾರೋ ಕಿ. ಆಮೇಲೆ ಏನಾಗ್ತದೆ ರೀ, ಅವ್ರದ್ದು ಫೋಮೋ, ಅವ್ರದ್ದು ಅನ್ಸ್ಟ್ರಾಟಜಿಕ್ ವೇ ಲಾಸ್ ಆಗಿ ಅವ ಚಲೋ ಕಲಿಸಿಲ್ಲ ತಂದು ಬಿಡ್ತಾರೆ. ಮೆಂಟರ್ಗೆ ಚಲೋ ಕಲಿಸಿ ಬಿಟ್ಟು ಬೇರೆದವ್ರು ನೋಡೋಣ ಅಂತಾರೆ. ಮತ್ತು ಸೊ ಪೀಪಲ್ ಆರ್ ಆಲ್ಸೋ ಕನ್ಫ್ಯೂಸ್ ಸರ್. ಅಲ್ಲಿ ಸಿ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಈಸ್ ನಥಿಂಗ್, ನಾಟ್ ಅ ರಾಕೆಟ್ ಸೈನ್ಸ್. ದೊಡ್ಡ ರಾಕೆಟ್ ಸೈನ್ಸ್ ಏನಿಲ್ಲ ಅಲ್ಲಿ. ಏನೈತೆ ರೀ, ಯು ನೀಡ್ ಟು ಸ್ಟಡಿ ವಾಟ್ ವಿಲ್ ಬಿ ದೇರ್. ನೀವು ದಿನನಿತ್ಯ ನಿಮ್ಮ ಜೀವನ್ಯಾಗ ನೋಡಿ ನೀವು ಇನ್ವೆಸ್ಟು ಮಾಡ್ಬೋದು. ಒಂದನೇದು, ಇಫ್ ಯು ಆರ್ ಅ ಗುಡ್ ರೀಡರ್, ಇಫ್ ಯು ಆರ್ ಅ ಗುಡ್ ಲಿಸ್ನರ್, ಯು ವಿಲ್ ಬಿ ಅ ಗುಡ್ ಟ್ರೇಡರ್ ಸರ್. ಓಕೆ. ಇಫ್ ಯು ಆರ್ ಅ ಗುಡ್ ರೀಡರ್, ನಿಮ್ಗೆ ಗೊತ್ತಾಗ್ತದೆ ರೀ ಗ್ಲೋಬಲ್ ನ್ಯೂಸ್ ಏನದ, ಇದು ನ್ಯೂಸ್ ಬೇಸ್ ಮೇಲೂ ಟ್ರೇಡ್ ಮಾಡ್ಬೋದು ನಾವು. ಪೇಷನ್ಸೇ ಇಲ್ಲ. ಸೊ ಪೀಪಲ್ ಆರ್ ಗೋಯಿಂಗ್ ಜಸ್ಟ್ ಕನ್ಫ್ಯೂಸ್ಡ್ ಬೈ 108 ಮೆಂಟರ್ ರೀ, 108 ಸ್ಟ್ರಾಟಜಿ ಫ್ರೀನಾಗ ಎಲ್ಲರೂ ಕೊಡೋದ್ರು. ಸರ್ ಒಂದು ಹೇಳ್ರಿ, ಫ್ರೀನಾಗ ಯಾಕೆ ಕೊಡ್ತಾರೆ? ಅವು ಹಿಡನ್ ಸ್ಟ್ರಾಟಜಿ ಯಾರು ಕೊಡೋದಿಲ್ಲ ಸರ್. ಸಿ ಇಫ್ ಯು ಇಟ್ ಈಸ್ ಸಮಥಿಂಗ್ ಅನ್ ಕೇರಳ, ಇಫ್ ಸಮಥಿಂಗ್ ಇಸ್ ಫ್ರೀ ದೇರ್ ಇಸ್ ನೋ ವ್ಯಾಲ್ಯೂ. ನೋ, ಅದೇ ಅದು ಹ್ಯೂಮನ್ ಸೈಕಾಲಜಿ ಐತ್ರಿ. ಇಫ್ ಯು ಗೆಟಿಂಗ್ ಸಮಥಿಂಗ್ ಫಾರ್ ಫ್ರೀ ಯು ವಿಲ್ ನಾಟ್ ವ್ಯಾಲ್ಯೂ ಇಟ್. ಓಕೆ. ಆ್ಯಂಡ್ ಇಫ್ ಸಮಥಿಂಗ್ ಇಸ್ ಫ್ರೀ ಯು ಆರ್ ದಿ ಕಾಸ್ಟ್. ಯಾ, ದ್ಯಾಟ್ಸ್ ಟ್ರೂ ಸರ್. ಯಾಕಂದ್ರೆ ರೀ ವ್ಯಾಲ್ಯೂ ಅಂದ್ರೆ ಏನಾಗಿದೆ ರೀ, ಎಲ್ಲರಿಗೂ ಫ್ರೀ ಬೇಕಾಗೈತಿ, ಎಲ್ಲರಿಗೂ ಫ್ರೀ ಬೇಕಾಗೈತಿ. ಫ್ರೀ ಎಲ್ಲಿಂದ ಸ್ಟಾರ್ಟ್ ಆಗ್ತದಂದ್ರೆ ಸರ್, ಈ ಸೋಷಿಯಲ್ ಮೀಡಿಯಾನ ಫ್ರೀ ಮಾಡಿತ್ತು ಮೊದಲು. ಇನ್ಸ್ಟಾ, ಫೇಸ್ಬುಕ್, ದಿಸ್ ಕೇಮ್ ಆಲ್ ಫ್ರೀ ಓನ್ಲಿ ಸರ್. ಸೊ ಪೀಪಲ್ ಗಾಟ್ ಅಡಿಕ್ಟೆಡ್ ಆನ್ ಫ್ರೀನೆಸ್. ಮತ್ತು ನೀವು ನೋಡ್ರಿ ಅಂದ್ರೆ ಸರ್, ಮೊದಲು 3 ನಿಮಿಷ ವಿಡಿಯೋ ಇತ್ತು, 5 ನಿಮಿಷ ಆಯ್ತು, ಸಾರಿ 1 ನಿಮಿಷ 30 ಸೆಕೆಂಡಿಗೆ 3 ಸೆಕೆಂಡ್ ಶಾರ್ಟ್ಸ್. ಟೋಟಲಿ ಫ್ರೀ, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್. ಓಕೆ. ಸೊ ಟ್ರೇಡರ್ಸ್ ಬಗ್ಗೆ ಹೇಳಿದ್ರಿ, ದೇ ಹ್ಯಾವ್ ಟು ಲರ್ನ್, ದೇ ಹ್ಯಾವ್ ಟು ಫೈಂಡ್ ಅ ಮೆಂಟರ್, ದೆನ್ ದೇ ಹ್ಯಾವ್ ಟು ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್. ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂದ್ರೆ ಏನದ ಸರ್? ಇಫ್ ದೇರ್ ಇಸ್ ನೋ ರಿಸ್ಕ್, ದೇರ್ ಇಸ್ ನೋ ರಿವಾರ್ಡ್ ಅಕಾರ್ಡಿಂಗ್ ಟು. ಸೊ ವೆನೆವರ್ ಈ ಯಾವುದೋ ಒಂದು ಟ್ರೇಡರ್ ರಿಸ್ಕ್ ತಗೊಳತಾನಂದ್ರೆ, ದೇ ಶುಡ್ ಬಿ ಸಮಥಿಂಗ್ ಟು ಸಪೋರ್ಟ್ ಇಟ್. ವೈ ಈಸ್ ಟೇಕಿಂಗ್ ದ ರಿಸ್ಕ್? ದರ್ ಫಂಡಮೆಂಟಲ್ ಟೆಕ್ನಿಕಲ್ ಥಿಂಗ್ ಶುಡ್ ಸಪೋರ್ಟ್ ಹಿಮ್ ಟು ಟೇಕ್ ದಟ್ ರಿಸ್ಕ್. ಬ್ಲೈಂಡ್ಲಿ ಹಿ ಕಾಂಟ್ ಜಂಪ್ ಇನ್ ಟು ಟ್ರೇಡ್. ಅದೊಂದಿದೆ ಟೇಕ್ ಅವೇ ನಿಮ್ಮ ಕಡೆಯಿಂದ. As we discussed about trading and all, they can start slow. This is a marathon, as you mentioned. It is a long journey. And you should be very patient ಅಂತ ಹೇಳಿರಿ ನೀವು. ಸರ್ ಪೇಷನ್ಸ್ ರೀ. ಇನ್ನೊಂದು ಯಂಗ್ ಯೂತ್ಗೆ ಏನು ಹೇಳ್ತೀನಿ, 365 ಡೇಸ್ ಅದಾವು. ಎಸ್. 365 ಡೇಸ್ನಾಗ ಸರ್ ನಿಮ್ಗೆ, ಅಕಾರ್ಡಿಂಗ್ ಟು ಮೀ, ಯು ವಿಲ್ ಗೆಟ್ ಟ್ರೇಡಿಂಗ್ ವರ್ಕಿಂಗ್ ಡೇಸ್ ಆಫ್ 340 to 341 ಡೇಸ್. ಎಲ್ಲ ಹಾಲಿಡೇ ಆದವು ರೀ, ಸ್ಯಾಟರ್ಡೆ ಸಂಡೇ ವೀಕೆಂಡ್ ಬಂದು, ಸರ್ ಚಲೋ 240 ಮೊಟಾಮೋಟಿ. ಇನ್ 240 ಡೇಸ್ ಅವ ಒಂದು 100 ದಿವಸ ಗಪ್ ಕೂತ್ರು ನಡೆಯುತ್ತೆ ರೀ ಸರ್. ಅದು ಬೆನ್ನು ಹತ್ತಾರ ರೀ ಎಲ್ಲರೂ ಹುಡುಗರು ಹುಡುಗಿಯರು ಅದು ದಿನ ಬೆನ್ನು ಹತ್ತಾರ ಸರ್. ಮಾರ್ಕೆಟ್ ನೋಡ್ರಿ, ಮುಂಜಾನೆ ಚಾಲು ಆಗ್ತೈತಿ, ಸಾಯಂಕಾಲ ಬಂದ್ ಆಕತಿ, ಕಮೋಡಿಟಿ ಮತ್ತೆ ಇರ್ತೈತಿ. ಒಮ್ಮೆ 9 o'clock ಸ್ಟಾರ್ಟ್ ಆಯ್ತಂದ್ರೆ ವಿತ್ ಕಮೋಡಿಟಿ, ಇಟ್ ವಿಲ್ ಗೆಟ್ ಓವರ್ ನೈಟ್ 12 o'clock with commodity market. ಅವು ರೀ ಈಗ ಟೋಟಲಿ ವೆನ್ ಇಟ್ ಈಸ್ ಗೆಟಿಂಗ್ ಓವರ್ ಆಫ್ಟರ್ 15 hours, ಆ 15 hours ಆದನ ಬಂದ್ ಆಗತ್ತದ ರೀ. 15 hours ನಾವು ಗ್ರಾಸ್ ಸೆಟ್ ಮಾಡೋದು ರೀ. ಮಾರ್ಕೆಟ್ ಅಂದ್ರೆ ಏನೈತೆ ರೀ, ಅದೊಂದು ಮೀನಾ ಹಿಡ್ದಂಗೆ, ಸಮುದ್ರನಾಗಿಂದ ಮೀನಾ ಹಿಡ್ದಂಗೆ, ಫಿಶಿಂಗ್ ಮಾಡಿದಂಗೆ ಸರ್. ಬಾಟಮ್ ಫಿಶಿಂಗ್ ಅಂತಾರಲ್ಲ, ಒಳಗೆ ಸಮುದ್ರ ಒಳಗೆ ನೆಟ್ ನೋಡು ಹೋಗಿ ಅಂದ್ರೆ ಅಲ್ಲಿ ಬಾಟಮ್ ಫಿಶಿಂಗ್ ಸಿಗ್ತಾವೆ. ಅಲ್ಲಿ ಅವ್ನು ನೆಟ್ ಹಾಕಿದಂದ್ರೆ ಜಗ್ಬೋದು, ಮನಗಂಡು ಮೀನು ಬರ್ತಾವೆ ಅಂತಾರಲ್ಲ, ಮಾರ್ಕೆಟ್ನೂ ಅದ ಥರ. ಇಟ್ ಈಸ್ ಸ್ಲೋ ರನ್, ಎವ್ರಿ ಡೇ ಇರ್ತದೆ ರೀ. ಆಲ್ ಆರ್ ರಶಿಂಗ್, ಎವ್ರಿ ಒನ್ ಆರ್ ರಶಿಂಗ್ ಇನ್ ದ ಮಾರ್ಕೆಟ್. ಸೊ ನಂದೇನು ಸಜೆಷನ್ ರೀ, ಒಂದು ಸ್ಟ್ರಾಟಜಿಕ್ ವೇಲೆ ಅವರು ಇಂಟ್ರಾಡೇನೂ ಮಾಡ್ಬೋದು. ನೋಡಿರಿ ಟ್ರೇಡಿಂಗ್ನಾಗ ಏನದ ರೀ ಸರ್, ಒಂದು ಸ್ವಿಂಗ್ ಟ್ರೇಡಿಂಗ್, ಇಂಟ್ರಾಡೇ ಟ್ರೇಡಿಂಗ್ ಮತ್ತು ಮಿಡ್ ಟರ್ಮ್ ಅವ್ರು ಇನ್ವೆಸ್ಟ್ ಮಾಡ್ಬೋದು.
ಫ್ಯೂಚರ್ ಆನ್ ಆಪ್ಷನ್ಸ್ನ ಅದು ಇಂಟ್ರಾಡೇನಾಗೆ ಬರ್ತಾರೆ ಫ್ಯೂಚರ್ ಆನ್ ಆಪ್ಷನ್ಸ್. Okay. ಮತ್ತು ನೆಕ್ಸ್ಟ್ ಏನದ ರೀ ಅದ್ರ ಭಾಳ ಈಗಂತೂ ಇಷ್ಟು ವೆರೈಟಿ ಬಂದವ್ರಿ. MTF ಟ್ರೇಡಿಂಗ್ ಅಂತ ಬಂದದ್ರಿ, ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ. ಮಾರ್ಜಿನ್ ಟ್ರೇಡಿಂಗ್ ಅಂದ್ರೆ ಏನು ರೀ, ನಿಮ್ಮ ಕಡೆ 1 ಲಕ್ಷ ಇತ್ತಂದ್ರೆ ನೀವು 5 ಲಕ್ಷ ಶೇರ್ಸ್ ತೊಗೋಬೋದು. ಅದು ಯಾಕೆ ತೊಗೊಳ್ಳೋದು, ಯಾವಾಗ ತೊಗೊಳ್ಳೋದು, ಯಾವುದು ತೊಗೊಳ್ಳೋದಪ್ಪ ಅದು ಗೊತ್ತಿಲ್ಲ. ಯಾಕೆ ಮತ್ತು ಅದಕ್ಕೂ ಇಂಟ್ರೆಸ್ಟ್ನೂ ಇರ್ತದೆ ರೀ. ಲೈಕ್ 14 to 16% ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ ಬ್ರೋಕರ್. ಮತ್ತು ಅದು ಚಲೋ ಅದ ರೀ, ಅದ್ರೂ ದುಡ್ಡು ಮಾಡ್ಕೋಬೋದು ವಿತ್ ಅ ಸ್ಟಾಪ್ ಲಾಸ್. ಎಲ್ಲರಿಗೂ ಏನಾಗೈತೆ ರೀ, ನಿಫ್ಟಿ ಆಪ್ಷನ್, ಬ್ಯಾಂಕ್ ನಿಫ್ಟಿ ಆಪ್ಷನ್ ಇದೊಂದು ಫಾಸ್ಟ್ ಆಪ್ಷನ್ ಟ್ರೇಡಿಂಗ್ನಾಗ ಫಾಸ್ಟ್ ಮಾಡ್ಕೊತ ಹೊಂಟಾರೆ. ಆಪ್ಷನ್ ಅಂದರೆ ಏನು ರೀ, ಒಂದೇ ಹೇಳ್ತೇನೆ ನಿಮಗೆ, ಒಂದೇ ಲೈನ, ಒಂದು ಸುಸೈಡಲ್ ಸೈನೈಡ್ ಕ್ಯಾಪ್ಸೂಲ್ ಇದ್ದಂಗೆ ಅದು. ಆಪ್ಷನ್ ಟ್ರೇಡಿಂಗ್ ಅಂದರೆ ಸೈನೈಡ್ ಕ್ಯಾಪ್ಸೂಲ್. ದುಡ್ಡು ಐತತ್ರ ಹೋಗಿ ಏನು ಇಲ್ಲ ಅನ್ನೋದಿಲ್ಲ, ಸಿಸ್ಟಮ್ಯಾಟಿಕ್ಲಿ ಮಾಡ್ರೆ ಭಾಳ ದುಡ್ಡು ಐತಿ. ಅಂದ್ರೆ ಏನಲ್ಲ ಬಾಟಮ್ ಫಿಶಿಂಗ್, ಲೆಟ್ ಇಟ್ ಕಮ್ ಫಾರ್ ದ ಬಾಟಮ್. ನಿಮ್ಮ ಕೋರ್ಟ್ನಾಗ ಬರ್ಬೇಕು ರೀ. ಒಂದೇ ಉದಾಹರಣೆ ಹೇಳ್ತೇನೆ ಸರ್, ನಾವು ಬೇರೆ ಕಡೆ ಹೋಗಿ ಜಗಳ ತೆಗಿಯೋದು ಅದು ಒಂದು ಸ್ವಲ್ಪ ಬಿರಿ ಆಕೈತಿ. ನಮ್ಮ ಏರಿಯಾನಾಗ ಬಂದರೆ ನಾವು ಹುಲಿ ಇರ್ತೀವಿ. ಹಂಗೆ ಆ ಮಾರ್ಕೆಟ್ ನಮ್ಮ ಲೆವೆಲ್ಗೆ ಬರಬೇಕು. ವೇಟ್ ಮಾಡೋ ಕೆಪಾಸಿಟಿ ಇಲ್ಲ. ಈ ಇನ್ನೂ ಬರುವತ್ತು, ನೆನ್ ಬರೋದಿಲ್ಲ, ಇಲ್ಲೇ ತೊಗೊಂಡು ಅಂತಾರೆ. 12 ಆಯ್ತು, ಇನ್ನೂ ಬರುವತ್ತು, ಇನ್ನೂ 3 ತಾಸು ಇರ್ತದೆ, ವೇಟಿಂಗ್ ಇಲ್ಲ. ನೋ ಬಡಿ ವಾಂಟ್ಸ್ ಟು ವೇಟ್, ಆಲ್ ಆರ್ ಆನ್ ರಶ್, ಹರಿ, ಆನ್ ಸ್ಪ್ರಿಂಟ್ ರನ್. ಟ್ರೇಡಿಂಗ್ ಬಗ್ಗೆ ಅಂತ ನಮ್ಗೆ ಹೇಳಿರಿ ಈಗ. ಸೊ ಸ್ವಲ್ಪ ಏನೋ ಸ್ಟ್ರಾಟಜೀಸ್ ಆ್ಯಸ್ ಎನ್ ಅಡ್ವೈಸರ್ ಅಂತ ಏನು ಸ್ಟ್ರಾಟಜೀಸ್ ಕೊಡ್ಬೋದು ನೀವು ಫಾರ್ ಯುವರ್ ವ್ಯೂವರ್ಸ್? ಸರ್ ಸ್ಟ್ರಾಟಜೀಸ್ ಅಂತೂ ಕೊಡ್ತೀನಿ, ಯಾಕಂದರೆ ಇದು ಕನ್ನಡನಾಗ ಫಸ್ಟ್ ಪಾಡ್ಕಾಸ್ಟ್ ಐತಿ ನಮ್ಮ ಸೈಡ. ಯಾಕಂದರೆ ಒಂದು ನಾವು ಮಾತಾಡೀವಿ, ನಥಿಂಗ್ ಇಸ್ ಫ್ರೀ ಇನ್ ದಿಸ್ ವರ್ಲ್ಡ್. ಕೋವಿಡ್ ಟೈಮ್ನಾಗ ಎಲ್ಲರಿಗೂ ಆಕ್ಸಿಜನ್ದು ಕಿಮ್ಮತ್ತು ಗೊತ್ತದ, ಅದು ಕೊಂಡು ತಗೋತೀರಿ. ಅಂದ್ರೂ ಏನೈತ್ರಿ, ಇಟ್ ಮಸ್ಟ್ ಬಿ ಹೆಲ್ಪ್ಫುಲ್. ಯಾಕಂದರೆ ಭಾಳ ಜನ ರೂರಲ್ ಪ್ಲೇಸು, ತಾಲೂಕಾ ಪ್ಲೇಸ್ನಾಗ ಟ್ರೇಡಿಂಗ್ ಮಾಡ್ತಾರೆ ಹುಡುಗರು. ಆ್ಯಂಡ್ ದೇ ಕಾಂಟ್ ಇವನ್ ಅಫೋರ್ಡ್. ದೇ ಕ್ಯಾನ್ ಮೇಕ್ ದೇರ್ ಓನ್ ಬ್ಯಾಕ್ ಟೆಸ್ಟ್, ದೇ ಕ್ಯಾನ್ ಮೇಕ್ ದೇರ್ ಎವ್ರಿಥಿಂಗ್ ಆನ್ ದಿಸ್ ಆಲ್ಸೋ. ಈಗ ಫಸ್ಟ್ ಏನಾಗ್ತದೆ ರೀ, ಅದರ ಪ್ಲ್ಯಾಟ್ಫಾರ್ಮ್ ಏನದಾವು, ಒಂದು ಟ್ರೇಡಿಂಗ್, ಒಂದು ಇನ್ವೆಸ್ಟ್ಮೆಂಟ್, ಎರಡು ಅದಾವ್ರಿ. ಟ್ರೇಡಿಂಗ್, ಇನ್ ಟ್ರೇಡಿಂಗ್, ಲೆಟ್ಸ್ ಟಾಕ್ ಅಬೌಟ್ ಟ್ರೇಡಿಂಗ್. ಇನ್ ಟ್ರೇಡಿಂಗ್ ದೇ ಕ್ಯಾನ್ ಟ್ರೇಡ್ ಆನ್ ಎ ಇಂಟ್ರಾಡೇ ಬೇಸ್. ಓಕೆ, ಇವತ್ತಿಂದ ತೇಜಿ ಮಂದಿ, ಇವತ್ತೇನು ಮಾಡೋದು, ಇವತ್ತು ಫಾಯ್ದೆ, ಇವತ್ತು ಲುಕ್ಸಾನ, ಬಂದ್ ಮಾಡೋದು ಅಂಗಡಿ. ಮತ್ತೊಂದು ಏನದ ರೀ, ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೋದು ಅವರು. ಸ್ವಿಂಗ್ ಟ್ರೇಡಿಂಗ್ನಾಗೂ ಏನದ ರೀ, ಮೊದಲು ಏನಿತ್ತು ರೀ, 1 ಲಕ್ಷ ಇದ್ದರೆ 1 ಲಕ್ಷದ ಶೇರ್ ಅಷ್ಟೇ ಸಿಗ್ತಿದ್ದು ಅವ್ರಿಗೆ. ಈಗ ಅದ್ರೊಳಗೆ ಏನಲ್ಲ ರೀ, ಹೊಸ ಪ್ಲ್ಯಾಟ್ಫಾರ್ಮ್ ಐತಿ. ಇಟ್ ಈಸ್ ಬೀನ್ ಫ್ರಮ್ ಸಿನ್ಸ್ 3 years ಫ್ರಮ್ ದ ಎಕ್ಸ್ಚೇಂಜ್. MT5 MTF. ಅಂದರೆ ಏನು ರೀ, ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ. ನಿಮ್ಮ ಕಡೆ 1 ಲಕ್ಷ ಐತಿ, ನೀವು 5 ಲಕ್ಷದ 4 ಲಕ್ಷದ ಶೇರ್ಸ್ ತೊಗೋಬೋದು ಆನ್ ಇಂಟ್ರೆಸ್ಟ್ ಬೇಸಿಸ್. ಬಟ್ ದ್ಯಾಟ್ ಈಸ್ ಆಲ್ಸೋ ವರ್ಕ್. ಅದು ಇಂಟ್ರೆಸ್ಟ್ ನಿಮಗೆ 40 to 50 rupees ಪರ್ ಡೇ ಕುದಿರ್ತದೆ ರೀ, ಪರ್ ಲ್ಯಾಕ್. ಅಂದ್ರೆ ನೀವು 3 ಲಕ್ಷದ ನಿಮ್ಮ ದುಡ್ಡು ಬಿಟ್ಟು 3 ಲಕ್ಷ ತೊಗೋದ್ರೆ 150 ರೂಪಾಯಿ ನೀವು ಪರ್ ಡೇ. ಅಂದರೆ ನೀವು 4,500 ರೂಪಾಯಿ ತೆಗೆದಿಡಬೇಕು, ಅದೆಲ್ಲ ಮಾಡಬೇಕು. ಇವಾಗ ನಾವು ಟ್ರೇಡಿಂಗ್ ಬಗ್ಗೆ ಮಾತಾಡೋಣ ರೀ. ಟ್ರೇಡಿಂಗ್ ಏನದ ಅಂದ್ರೆ ರೀ, ಸಿ ಫಸ್ಟ್ ಥಿಂಗ್ ಐ ಟೆಲ್ ಟ್ರೇಡರ್ಸ್, ದೇ ನೀಡ್ ಟು ಬೀಟ್ brokerage. Second thing they need to beat taxes. ಆಮೇಲೆ ಅವ್ರು ಫಾಯ್ದೆ ತಿನ್ಬೇಕು ಸರ್. ಅವ್ರ ಪ್ರಾಫಿಟ್ ಯಾವಾಗ ಬರೋದು, ಫಸ್ಟ್ ಬ್ರೋಕರೇಜ್ ಹೋಗಿರ್ಬೇಕು, ಗೌರ್ಮೆಂಟ್ ಟ್ಯಾಕ್ಸಸ್ ಹೋಗಿರ್ಬೇಕು ರೀ, ಎಕ್ಸ್ಚೇಂಜ್ ಚಾರ್ಜಸ್ ಹೋಗಿರ್ಬೇಕು. ದೆನ್ ದೇ ವಿಲ್ ಗೆಟ್ ದ ವಾಟ್ ಎವರ್ ದೇ ವಿಲ್ ಗೆಟ್ ದ ಪ್ರಾಫಿಟೇಬಲ್ ಅಮೌಂಟ್. ಓಕೆ, ನೆಕ್ಸ್ಟ್ ಫಸ್ಟ್ ದೇ ನೀಡ್ ಟು ಥಿಂಕ್ ಅಬೌಟ್ ದೇರ್ ಬ್ರೇಕ್ ಇವನ್ ಅಂತೀವಿ ನಾವು. ಅದಕ್ಕೇನಂತೀವಿ, ಬ್ರೇಕ್ ಇವನ್ ಅಂದರೆ ನಮ್ದು ಎಕ್ಸ್ಪೆನ್ಸ್, ಬ್ರೋಕರೇಜ್ ಪ್ಲಸ್ ಟ್ಯಾಕ್ಸಸ್, ವಾಟ್ ಇಸ್ ದ ಎಕ್ಸ್ಪೆನ್ಸ್, ದಟ್ ವಿಲ್ ಬಿ ದ ಬ್ರೇಕ್ ಇವನ್. ವೆನ್ ಎವರ್ ಯು ಟೇಕ್ ಅ ಟ್ರೇಡ್, ಯುವರ್ ಬ್ರೋಕರೇಜ್ ಆ್ಯಂಡ್ ಟ್ಯಾಕ್ಸಸ್ ವಿಲ್ ಬಿ ಯುವರ್ ಬ್ರೇಕ್ ಇವನ್. ಅದನ್ನು ಬೀಟ್ ಮಾಡಿ ಅವ್ರು ಫಾಯ್ದೆ ತೊಗೋಬೇಕು. ಅದ್ರಾಗ ಅವ್ರು ಭಾಳ ಡಿಸಿಪ್ಲಿನ್ ಇರ್ಬೇಕು ಸರ್. ಸಿಂಪಲ್ಲಾಗಿ ನಾನು ಏನಂತೇನೆ, ಸಿಂಪಲ್ಲಾಗಿ ಸ್ಟ್ರಾಟಜೀಸ್ ಫಾರ್ ಇಂಟ್ರಾಡೇ ಟ್ರೇಡಿಂಗ್. ಇಂಟ್ರಾಡೇ ಟ್ರೇಡಿಂಗ್ನಾಗ ಏನು ಮಾಡ್ಬೋದು ಸರ್, ಇಂಡೆಕ್ಸ್ ಟ್ರೇಡಿಂಗ್ ಮಾಡ್ಬೋದು, ಸ್ಟಾಕ್ ಆಪ್ಷನ್ಸ್ ಮಾಡ್ಬೋದು, ಇಕ್ವಿಟಿ ಬಾಯ್ ಮಾಡ್ಬೋದು, ಫ್ಯೂಚರ್ಸ್ ಬಾಯ್ ಮಾಡ್ಬೋದು, ಓನ್ಲಿ ಇನ್ ಕ್ಯಾಶ್ನೂ ಬಾಯ್ ಮಾಡ್ಬೋದು. ದುಡ್ಡು ಯಾರ ಕಡೆ ಮನ್ಗಂಡೈತಿ ಅವರು ಒತ್ತಲೆ ಹಾಕ್ಬೋದು, ಒತ್ತಲೆ ತೆಗಿಬೋದು, ಅಂದ್ರೆ ಅದು ನಡೀತೈತಿ. ಫಾರ್ ಸ್ಮಾಲ್ ಪ್ಲೇಯರ್ಸ್ ಆ್ಯಂಡ್ ಯಂಗ್ ಯೂತ್ ಪ್ಲೇಯರ್ಸ್ ಏನದ ರೀ, ಒಂದು ಹೇಳ್ತೀನಿ, ಮೇನ್ ಫಸ್ಟ್ ಸ್ಟ್ರಾಟಜಿ, ಎಲ್ಲರೂ ಅದನ್ನು ಲಕ್ಷ್ಯ ಕೊಡೋದಿಲ್ಲ, ಧ್ಯಾನ ಕೊಡೋದಿಲ್ಲ. 9 ಗಂಟೆಗೆ ಪ್ರೀ ಮಾರ್ಕೆಟ್ ಸ್ಟಾರ್ಟ್ ಆಗ್ತದೆ. ಐ ಟೆಲ್ ಯು, 9 o'clock ಪ್ರೀ ಮಾರ್ಕೆಟ್ ಸ್ಟಾರ್ಟ್ ಆಗ್ತದೆ. ಭಾಳ ಮಂದಿ ವಾಚ್ ಮಾಡೋದಿಲ್ಲ ರೀ ಪ್ರೀ ಮಾರ್ಕೆಟ. ಅಲ್ಲಿ ಯಾವ ಥರ ವಾಚ್ ಮಾಡೋದು ಅದನ್ನು ಹೇಳ್ತೀನಿ.
9 o'clock ಪ್ರೀ ಮಾರ್ಕೆಟ್ ಏನು ಸ್ಟಾರ್ಟ್ ಆಗ್ತದಲ್ಲ 9 to 9:08 8 ನಿಮಿಷದ ಪ್ರೀ ಮಾರ್ಕೆಟ್ ಇರ್ತದೆ ರೀ. ವಾಟ್ ಇಸ್ ಪ್ರೀ ಮಾರ್ಕೆಟ್ ಅಲ್ಲಿ ಏನು ಬಲ್ಕ್ ಡೀಲ್ ಬ್ಲಾಕ್ ಡೀಲ್ಸ್ ಎವ್ರಿಥಿಂಗ್ ಅಡ್ಜಸ್ಟ್ಮೆಂಟ್ಸ್ ಆಗಿರ್ತಾವೆ ರೀ. ಅದಕ್ಕೆ ಆ ಪ್ರೀ ಮಾರ್ಕೆಟ್ನಾಗ ನಿಮ್ಗೊಂದು ಅಕಸ್ಮಾತ್ ನೀವು ಇಂಡೆಕ್ಸ್ ಟ್ರೇಡಿಂಗ್ ಮಾಡತ್ತೀರಿ ಅಥವಾ ಸ್ಟಾಕ್ಸ್ ಅಂತೂ ಬರೋದಿಲ್ಲ, ಓವರ್ ಆಲ್ ಯು ವಿಲ್ ಗೆಟ್ ಟು ನೋ ಅಬೌಟ್ ಇಂಡೆಕ್ಸ್ ನಿಫ್ಟಿ ಏನು ಸ್ಟ್ರಕ್ಚರ್ ಆಗ್ತದಪ್ಪ. ಪ್ರೀ ಮಾರ್ಕೆಟ್ನಾಗ ಏನಾಗ್ತದೆ ರೀ 100 points ಗ್ಯಾಪ್ ಅಪ್ ತೋರಿಸ್ತದೆ ರೀ, ಅಲ್ಲಿ 9 ಗಂಟೆಗೆ ಗುರ್ತು ತೋರಿಸ್ತದೆ ರೀ, ಮತ್ತು 100 points ಓವರ್ ಆಲ್ ಮೈನಸ್ನಾಗ ಓಪನ್ ಆಗ್ತದೆ. ಸೊ ಇಟ್ ಈಸ್ ಅಂಡರ್ಸ್ಟುಡ್ ಅಂದ್ರೆ ಮೈನಸ್ನಾಗ ಓಪನ್ ಆಗತೈತೆ ಅಂದ್ರೆ ರೀ ಬ್ರದರ್, ಇಟ್ ಈಸ್ ಗೋಯಿಂಗ್ ಟು ಕವರ್ ದ 100 points. ಓಕೆ, ಅದು ಚೆನ್ನಾಗಿ ಗೊತ್ತಿಲ್ಲ. ಇನ್ನು ಕೆಳಗೆ ತೊಗೊಳ್ಳೋದು, ಶಾರ್ಟ ಮಾಡೋದು, ಫ್ಯೂಚರ್ ಶಾರ್ಟ್ ಮಾಡೋದು, ಆಪ್ಷನ್ ಪುಟ್ ತೊಗೊಳ್ಳೋದು ಅಂತಾರೆ ರೀ. ಸಿ ಅಲ್ಲಿ ಸೈಕಾಲಜಿ ಪ್ಲೇ ಆಗ್ತದೆ ರೀ. ಏನು ಪ್ರೀ ಮಾರ್ಕೆಟ್ ಮೂವ್ಮೆಂಟ್ ಆಗ್ತದಲ್ಲ 9 to 9:08 ಯು ವಿಲ್ ಗೆಟ್ ಪೂರ ಮಾರ್ಕೆಟ್ 6 ತಾಸು ನಿಮ್ಮ ಸ್ಟ್ರಕ್ಚರ್ಗೆ ಗೊತ್ತಾಗ್ತದೆ. ಅದ್ರೊಳಗೆ ನೀವು ಎಕ್ಸ್ಪೀರಿಯನ್ಸ್ ತೊಗೊಂಡ್ರೆ ಅದು ನೀವು ಬ್ಯಾಕ್ ಟೆಸ್ಟ್ ಮಾಡಿದ್ರೆ, ಯಾಕಂದ್ರೆ ಅದಂತೂ ನಿಮ್ಗೆ ಬ್ಯಾಕ್ ಟೆಸ್ಟ್ ಮಾಡೋಕ್ಕೆ ಸಿಗೋದಿಲ್ಲ. ಡೈಲಿ ನೀವು ನೋಡ್ಕೋತಿರ್ಬೇಕು ಅದನ್ನು, ಹೌ ಇಟ್ ಪ್ಲೇಸ್. ಒಂದು ತಿಂಗಳು ನೀವು ಆರಾಮ್ ನೋಡ್ಕೋತಿದ್ರಿಲ್ಲ ಯಾವ ಥರ ಪ್ಲೇ ಆಗತ್ತೆ ಅದು ಇನ್ ಪ್ರೀ ಮಾರ್ಕೆಟ್ ಅವರ್ಸ್, ಯು ವಿಲ್ ಗೆಟ್ ಟು ನೋ ಕಿ ಹಾಂ. ಸೊ ಯು ಕ್ಯಾನ್ ಕೀಪ್ ದ ಹಿಸ್ಟಾರಿಕ್ ಡೇಟಾ, ಅಂದರೆ ನೀವು ಎಕ್ಸೆಲ್ನಾಗ ಪ್ಲೇ ಮಾಡಿ ಬರೆದಿಟ್ಟು ಅದ್ರ ಮೇಲೆ ನೀವು ಸ್ಟಡಿ ಮಾಡ್ಬೋದು ಯಾರು ಯಂಗ್ ಟ್ರೇಡರ್ಸ್. ಫಸ್ಟ್ ಅದೊಂದು ಆಯ್ತು ರೀ ಮೇನು. ಸೆಕೆಂಡ್ ನೋಡಿರಿ 6 ತಾಸು ಮಾರ್ಕೆಟ್ ಚಾಲು ಇರ್ತದೆ ರೀ, 6 ತಾಸು ಇಂಡಿಯನ್ ಮಾರ್ಕೆಟ್. ಸೊ ಇಲ್ಲಿ ಏನಿರ್ತದೆ ರೀ 6 ತಾಸು ಮಾರ್ಕೆಟ್ ಏನು ಚಾಲು ಇರ್ತದಲ್ಲ, ಅವರಿಗೆ ಮಾರ್ಕೆಟ್ ನೋಡವ್ರಲ್ಲ ಸರ್ ಚಾರ್ಟ್ ಅಥವಾ ವಾಚ್ ಲಿಸ್ಟ್. ಕೆಲವೊಬ್ರು ಮೈಂಡ್ಸೆಟ್ ಇನ್ನೂ ಅದ ರೀ, ವಾಚ್ ಲಿಸ್ಟ್ ನೋಡ್ತಾರೆ. ಕೆಲವೊಬ್ರು ಮೈಂಡ್ಸೆಟ್ ಏನದ ಟಿ ವಿನಾಗ ಯಾರು ಹೇಳಕತ್ತಿರ್ತಾರಲ್ಲ ಅವ್ರ ಪಂಡಿತರ, ಅವ್ರನ್ನ ಫಾಲೋ ಅಪ್ ಮಾಡಿ ಅದನ್ನು ತೊಗೋತಾರೆ ಶೇರ್. ಓಕೆ, ಈಗ ಅದೊಂದು ಬಂದಿದ್ರಲ್ಲ ಆಸ್ಟ್ರಾಲಜಿ ಟ್ರೇಡಿಂಗ್. ಹಾಂ, ಆಸ್ಟ್ರಾಲಜಿ ಟ್ರೇಡಿಂಗ್ ಬಂದ. ಇಲ್ಲ ಅದ್ರ ಬದಲು ಹೇಳ್ತೇನೆ ರೀ ಆಸ್ಟ್ರಾಲಜಿದ, ಇದನ್ನು ಕಂಪ್ಲೀಟ್ ಮಾಡ್ತೇನೆ. ಸೊ ಇದೇನದ ರೀ ಅವ್ರು ಫಾಲೋ ಮಾಡ್ತಾರೆ ರೀ. ನಮ್ಮ ಮೊದಲ ಏನು ರೀ, ಮೇಕ್ ಯುವರ್ ಮೆಂಟರ್ಸ್ ಆ್ಯಂಡ್ ಬಿಲೀವ್ ಹಿಮ್ ಆ್ಯಂಡ್ ಮೇಕ್ ಯುವರ್ ಓನ್ ಬ್ಯಾಕ್ ಟೆಸ್ಟ್. ಸೊ ಎಲ್ಲರದ್ದು ಮೈಂಡ್ ಸೆಟ್ ಅದ ರೀ. ಒಬ್ಬೊಬ್ರು ಏನದ ರೀ ಬ್ರೋಕರ್ ಹೇಳ್ತಾರೆ, ಫೋನ್ ಮಾಡಿ ಅವ್ರಿಗೆ ಬ್ರೋಕರ್ ಹೇಳ್ತಾರೆ ರೀ, ಸರ್ ಇದನ್ನು ತೋರಿ ಚಲೋ ಐತಿ, ಇದು ನಮ್ಮ ಕಾಲ್ ಬಂದೈತಿ. ಎಲ್ಲರಿಗೂ ಒಂದು ಸಿ ಬ್ರೋಕರ್ ಆಲ್ಸೋ ದೇ ಆರ್ ಆಲ್ಸೋ ಡೂಯಿಂಗ್ ದರ್ ಬಿಸ್ನೆಸ್. ಎವ್ರಿಥಿಂಗ್ ಈಸ್ ಬಿಸ್ನೆಸ್, ಓನ್ಲಿ ರಿಟೇಲರ್ಸ್ ಆರ್ ಡೈಯಿಂಗ್. ಫಾರ್ ಎವ್ರಿಥಿಂಗ್ ಆನ್ ಫೈನಾನ್ಸ್ ಎವ್ರಿಥಿಂಗ್ ಈಸ್ ಬಿಸ್ನೆಸ್, ಓನ್ಲಿ ರಿಟೇಲರ್ಸ್ ಆರ್ ಡೈಯಿಂಗ್, ಇನ್ವೆಸ್ಟರ್ಸ್ ಆರ್ ಡೈಯಿಂಗ್. ಸೊ ಇಲ್ಲೇನದ ರೀ, ಅ ಕಾಮನ್ ಟ್ರೇಡರ್ ಕ್ಯಾನ್ ಡೂ ಅ ಇಂಟ್ರಾಡೇ. ಚಾರ್ಟ್ ಕಾಣ್ತದೆ ರೀ ಅವ್ರಿಗೆ, ಹಿ ನೀಡ್ ಟು ಲರ್ನ್ ಅಬೌಟ್ ದ ಕ್ಯಾಂಡಲ್ ಸ್ಟಿಕ್ಸ್, ಹಿ ನೀಡ್ ಟು ಲರ್ನ್ ಅಬೌಟ್ ಚಾರ್ಟ್ ಇಮೋಷನ್ಸ್. ಚಾರ್ಟ್ ಇಮೋಷನ್ಸ್ ನಿಮ್ಗೆ ತಿಳಿತಿಲ್ಲ, ನಿಮಗೆಲ್ಲ ತಿಳಿತದೆ ರೀ. ಅದ್ರ ಒಂದು ಕೆಲವೊಂದು ಕೀ ಪಾಯಿಂಟ್ಸ್ ಹೇಳ್ತೀನಿ ರೀ ಈಸಿ ವೇನಾಗಿ. ಈಗ ಚಾರ್ಟ್ ಏನು ಓಪನ್ ಮಾಡ್ತಾರಲ್ಲ ಅಲ್ಲಿ ಪಿವೋಟ್ ಲೈನ್ಸ್ ಅಂತ ಇರ್ತಾವ್ರಿ, ಪಿವೋಟ್ಸ್. ಆ ಪಿವೋಟ್ ಲೈನ್ನಾಗ ನಿಮ್ಗೆ ಎಲ್ಲೂ ಕಲ್ಯಾಕೆ ಹೋದ್ರಿಲ್ಲ, ಏನು ಹೇಳ್ತಾರೆ ಗೊತ್ತೈತೇನ್ರಿ, ಆ ಪಿವೋಟ್ ಲೈನ್ನ ಸ್ಟ್ಯಾಂಡರ್ಡ್ ಪಿವೋಟ್ ಇಡ್ರಿ, ಸ್ಟ್ಯಾಂಡರ್ಡ್ ಹೇಳ್ತಾರೆ. ಸ್ಟ್ಯಾಂಡರ್ಡ್ನಾಗ ನಿಮ್ಗೆ 4-5 ರೆಸಿಸ್ಟೆನ್ಸ್ 4-5 ಸಪೋರ್ಟ್ ಸಿಗ್ತಾವೆ. ಸೊ ಆ್ಯಕ್ಚುಲಿ ವೆನ್ ವಿ ಆರ್ ವರ್ಕಿಂಗ್ ಆಸ್ ಅ ಫಂಡ್ ಮ್ಯಾನೇಜರ್, ದ್ಯಾಟ್ ವಾಸ್ ದಿಸ್ ಪಿವೋಟ್ ವಾಸ್ ಓನ್ಲಿ ಇನ್ USA. ಟು ಟೆಲ್ ಯು, ಒಂದು 7 ವರ್ಷ ಆಯ್ತು ಸರ್ ಇಲ್ಲಿ ಇಂಡಿಯಾಗೆ ಬಂದವರು. ಅಂದರೆ ಅದು ಪೇಟೆಂಟ್ ದೇ ಹ್ಯಾಡ್ ನಾಟ್ ಟೇಕನ್. ಸೊ ಪೇಟೆಂಟ್ ತೊಗೊಂಡ್ರಿ, ನಾವು ಇಟ್ ಈಸ್ ಶೋಯಿಂಗ್ ಇನ್ ಇಂಡಿಯಾ ಆಲ್ಸೋ. ಒಂದು ರೆಡಿಮೇಡ್ ನಿಮ್ಮ ಡಿಮಾರ್ಕ್ ಪಿವೋಟ್ ಅಂತ ಇರ್ತದೆ, ಒಂದು ಡಿಮಾರ್ಕ್ ಸ್ಟ್ರಾಂಗ್ ರೆಸಿಸ್ಟೆನ್ಸು, ಸ್ಟ್ರಾಂಗ್ ಸಪೋರ್ಟು, ಒಂದು ಪಿವೋಟ್ ತೋರಿಸ್ತದೆ ರೀ, ನೀವು ಸ್ಟ್ರಾಂಗ ತೋರಿಸ್ತದೆ ರೀ. ಸೊ ಅದು ಒಂದು ನೀವು ಹಚ್ಚಿಡ್ಬೇಕು ರೀ. ಸೆಕೆಂಡ್ ಅದ್ರ ಮೇಲೆ ನೀವು ಟ್ರೇಡ್ ಮಾಡ್ಬೋದು, ಯಾಕಂದ್ರೆ ನೀವು ಸ್ಟ್ರಾಂಗ್ ಸಪೋರ್ಟು, ಸ್ಟ್ರಾಂಗ್ ರೆಸಿಸ್ಟೆನ್ಸು, ಸ್ಟ್ರಾಂಗ್ ಪಿವೋಟ್ ಅಂದರೆ ಏನು ರೀ, ಇಟ್ ವಿಲ್ ಗಿವ್ ಅ ಡಿಸೈಡಿಂಗ್ ಟ್ರೆಂಡ್, ಡಿಸೈಡಿಂಗ್ ವೈದರ್ ಅಪ್ ಆರ್ ಡೌನ್. ಆನ್ ರೆಸಿಸ್ಟೆನ್ಸ್ ವೆನ್ ಇಟ್ ಮೈಟ್ ರಿಜೆಕ್ಟ್ ಆಲ್ಸೋ, ಇಟ್ ಮೈಟ್ ಗಿವ್ ಅ ಬ್ರೇಕ್ಔಟ್ ಆಲ್ಸೋ. ಥರ್ಡ್ ಥಿಂಗ್ ಸಪೋರ್ಟ್ ಅಂದರೆ ಏನು ರೀ, ಇಟ್ ಮೈಟ್ ಮೇಕ್ ಅ ಬೌನ್ಸ್ ಫ್ರಮ್ ದೇರ್ ಆರ್ ಇಟ್ ಮೈಟ್ ಬ್ರೇಕ್ ಡೌನ್ ಆಲ್ಸೋ. For that purpose, you need to learn about the candles, how they are playing, and ಇದ್ರ ಮೇಲೂ ನೀವು ಟ್ರೇಡ್ ಮಾಡೋದು ರೀ ಪಿವೋಟ್ ಮೇಲೆ. ಸೆಕೆಂಡ್ ಥಿಂಗ್, ಸೆಕೆಂಡ್ ಸ್ಟ್ರಾಟಜಿ ಏನು ಹೇಳ್ಬೋದು ಅಂದ್ರೆ ರೀ, ಬಾಲಿಂಜರ್ ಬ್ಯಾಂಡ್. ಬಾಲಿಂಜರ್ ಬ್ಯಾಂಡ್ ಏನೈತೆ ರೀ, ಇಟ್ ವಿಲ್ ಶೋ ಯು ದ ವಾಲಟಿಲಿಟಿ. ಓಕೆ, ವಾಲಟೈಲ್ ಅದರ್ನಿಲ್ಪ, ಇದು ಇವತ್ತು ಮೂವ್ಮೆಂಟ್ ಅದರ್ನಿಲ್ಲ, ಬ್ಯಾಂಡ್ ವಿಡ್ತ್ ಮೇಲೆ ನಿಮ್ಗೆ ಗೊತ್ತಾಗ್ತದೆ ರೀ. ಅದ್ರ ಮೇಲೆ ನಾವು ಟ್ರೇಡ್ ಮಾಡ್ಬೋದು ರೀ. ಮುಂದು EMAs ಅಂತೂ 9 ಎಕ್ಸ್ಪೋಷನಲ್ ಮೂವಿಂಗ್ ಎವರೇಜ್ 9 and 20 ಆರ್ ವೆರಿ ಗುಡ್, ಅದೆಲ್ಲರಿಗೂ ಗೊತ್ತದ ರೀ. ಒಂದು RSI ಮತ್ತು RSI ಸ್ಟಾಕಸ್ಟಿಕ್ಸ್.
ಆರ್ ಎಸ್ ಐ ಭಾಳ ಜನ ಯಾರ್ಯಾರು ಯೂಸ್ ಮಾಡ್ತಾರೆ ರೀ. ಸಿ ಐ ಟೆಲ್ ಒನ್ ಥಿಂಗ್, ಸಿ ಎಸ್ ಮ್ಯಾಕ್ಸಿಮಮ್ ಸಿ ಎ ಮಂದಿ ಅವರು ಇವರು ಆರ್ ಎಸ್ ಐ ನೋಡಿ ಮಾಡ್ತಾ ಹೇಳ್ತಾರೆ. ಅವ್ರು ಪ್ರಿಡಿಕ್ಟ್ ಮಾಡ್ತಾರೆ ಅವ್ರ ಕ್ಲೈಂಟಿಗೆ ಸ್ಟಾಕ್ ಹೋಗೋದಿರ್ತದೆ. ವಾಟ್ ಈಸ್ ದೇರ್ ಯು ನೋ, ಆ ಟ್ರೆಂಡ್ ಹೋತ್ರಿ. ದಟ್ ಟ್ರೆಂಡ್ ಈಸ್ ಓಲ್ಡ್ ನೌ. 60 above IRSI was buy. Now presently it is 50 above. 50 above. Whenever you have a crossover of 50 on that candle on that day, ಆ ಟಾಪ್ ಮೇಲೆ ನೀವು ಬೈ ಮಾಡ್ಬೋದು ಅಬೌವ್ 50. ಯಾಕಂದ್ರೆ ಈಗ ಏನೈತ್ರಿ, ಈ ಮೊಮೆಂಟಮ್ 60 ಅಬೌವ್ ಬೈ ಅದು 90 100 ಮಟ್ಟ ಹೋಗ್ತಿತ್ತು. ಅವಾಗೊಂದು ಸ್ಟ್ರೆಂತ್ ಇತ್ತು ರೀ. ಈಗ ಅಲ್ಲಿ ಸ್ಟಾಕ್ಸ್ನಾಗೂ ಕಾಂಪಿಟೇಷನ್ ಆಗಿಬಿಟ್ಟಾವ ಸರ್. ಅಂದರೆ ಇವತ್ತು ಟಿ ಸಿ ಎಸ್ ಮೊಮೆಂಟಮ್ ಕೊಡ್ತಿಲ್ಲ, ನಾಳೆ ಕೊಡೋದಿಲ್ಲ. ವೆನ್ ಎವರ್ ದೇರ್ ಇಸ್ ಅ ಹೈಪರ್ ಮೂವ್, ಯು ವಿಲ್ ನಾಟ್ ಗೆಟ್ ನೆಕ್ಸ್ಟ್ ಡೇ ಮೂವ್. ಎಲ್ಲರೂ ಏನು ತಿಳ್ಕೊತಾರೆ, ಇವತ್ತು ಇಷ್ಟು ಕೊಟ್ಟೈತಿ, ನಾಳೆ ಮತ್ತೆ ಕೊಡ್ತೈತಿ. ದೇರ್ ವಿಲ್ ಬಿ ಅ ಪಾಸ್ ಆರ್ ದೇರ್ ವಿಲ್ ಬಿ ಅ ಪ್ರಾಫಿಟ್ ಬುಕಿಂಗ್. ಓಕೆ. ಆಮೇಲೆ ಏನು ಆರ್ ಎಸ್ ಐ ಆತ್ರಿ. ಆರ್ ಎಸ್ ಐ ಸ್ಟಾಕಿಸ್ಟಿಕ್ಸ್ ಈಸ್ ಅ ಬೆಸ್ಟ್ ವೇ. ಯಾಕಂದ್ರೆ ಭಾಳ ಜನಕ್ಕೆ ಏನ್ರಿ ನಾ ಇಟ್ ಈಸ್ ವೆರಿ ಬೆಸ್ಟ್. ಬಿಕಾಸ್ ಮಾರ್ಕೆಟ್ ಏನೈತ್ರಿ, ಡಿಮಾಂಡ್ ಸಪ್ಲೈ ಮೇಲೆ ವರ್ಕ್ ಆಗ್ತದೆ ರೀ. ಮಾರ್ಕೆಟ್ ಈಸ್ ಆನ್ ಡಿಮಾಂಡ್ ಆ್ಯಂಡ್ ಸಪ್ಲೈ. ಡಿಮಾಂಡ್ ಆ್ಯಂಡ್ ಸಪ್ಲೈ ಏನಕ್ಕೆ ಏನೈತ್ರಿ, ನೀವು ತೊಗೊಳ್ರಿ ಮಾಲ, ನಾ ಮಾರಾವದಿನಿ ಅಥವಾ ನಾ ಮಾರಾವಿರ್ತೀನಿ, ನೀವು ತೊಗೊಳಿರ್ತೀರಿ. ಸೊ ಆರ್ ಎಸ್ ಎಸ್ ಸ್ಟಾಕಿಸ್ಟಿಕ್ಸ್ ಇಟ್ ಶೋಸ್ ದ ಡಿಮಾಂಡ್. ವೆನ್ ಎವರ್ ದೇರ್ ಇಸ್ ಅ ಡಿಮಾಂಡ್ ದೇ ಕ್ಯಾನ್ ಬೈ. ಇಂಟರ್ನೆಟ್ ಟ್ರೇಡಿಂಗ್ನಾಗ ಇದು ಮಾಡ್ಬೋದು ರೀ. ಮತ್ತೊಂದು ಏನೈತಿ, ಮತ್ತೊಂದು ಸಿಂಪಲ್ ಸ್ಟ್ರಾಟಜಿ ಹೇಳ್ತೀನಿ. 1 minute ಇಟ್ಕೊರಿ, 5 minute ಇಟ್ಕೊರಿ, 3 minute ಇಟ್ಕೊರಿ. Whenever you get, last time in one podcast I told, 3 consecutive candles. 3 consecutive candles you will get, you can buy. Target will be the length of that 3 consecutive candles will be the length of the target of your trade. ಓಕೆ. ಆಮೇಲೆ ಇದೊಂದು ಬರ್ತೀನಿ ರೀ, ಇಂಟ್ರಾಡೇನಾಗ ಮತ್ತೊಂದು ಮಾಡ್ಬೋದು ರೀ. ಟೈಮ್ ಸೈಕಲ್ ಮೇಲೆ ಮಾಡ್ಬೋದು ಸರ್. ನೀವೇನು ಕೇರಳ ಅಸ್ಟ್ರಾಲಜಿ ಟೈಮ್ ಸೈಕಲ್ ಏನದ ಅಂದ್ರೆ ರೀ, ಒಂದು ಹೇಳ್ತೀನಿ ಸರ್, ಆಯಾ ಟೈಮಿಂಗ್ನಾಗ ಒಂದು ಆಸ್ಟ್ರಾಲಜಿನಾಗ ಟೈಮ್ ಐತಿ, ಟೈಮ್ಸ್ ಇರ್ತಾವೆ ರೀ. ಎವ್ರಿ ಡೇ ಯು ವಿಲ್ ಗೆಟ್ 2 times, 2 to 3 times ಟೈಮಿಂಗ್ಸ್. ಹಂಗೆ ಅಂದ್ರೆ ಅವು ಏನಿರ್ತಾವೆ ರೀ, ಗ್ರಹ ದೋಷನ್ ರೀ. ಹೆಂಗೆ ನಾವು ರಾಹು ಕಾಲದು ಅಂತೀವ್ರಲ್ಲ, ರಾಹು ಕಾಲ, ಆ ಕಾಲ, ಯಮಗಂಡ ಕಾಲ, ಶುಭಗಾಲ ಎಲ್ಲ ಅಲ್ಲೂ ಒಂದು ಮಾರ್ಕೆಟ್ಗೆ ಒಂದು ರಿಲೇಟೆಡ್ ಆಗ್ತದೆ. ಆ ಟೈಮ್ ಸೈಕಲ್ ಏನಿದೆ, ನನಗೆ ಒಂದು 4 ವರ್ಷ ಹಿಡಿತು ಸರ್ ಅದು ಕಲಿಬೇಕಾದ್ರೆ ಆ ಟೈಮ್ ಸೈಕಲ. ಸೊ ಇಟ್ ಈಸ್ ವೆರಿ ಟಫ್. ಯು ನೀಡ್ ಟು ಹ್ಯಾವ್ ಮೋರ್ ಡೆಡಿಕೇಶನ್. ಆ ಟೈಮ್ ಸೈಕಲ್ ಬದಲು ಹೇಳ್ತೀನಿ ಸರ್. ಮೇಜರ್ ಟೈಮ್ ಸೈಕಲ್ ವಿಲ್ ಬಿ 9:45. ರೆಗ್ಯುಲರ್ ಐ ಆಮ್ ಟೆಲಿಂಗ್ ಯು. ಮೋಸ್ಟ್ ಆಫ್ ದ ಟೈಮ್ಸ್ 11:15, 12:45 or 1:30. ಓಕೆ. 9:45, 11:15, 12:45, 1:30. You major moves will be there. ಅದು ಟೈಮ್ ಸೈಕಲ್ ಅಂದರೆ ಒಂದೇ ವಿಷಯ ಹೇಳ್ತೀನಿ ರೀ. ಟೈಮ್ ಸೈಕಲ್ ಅಂದರೆ ಏನಿಲ್ಲ, ಅಲ್ಲಿ ನೀವು ಆ ಟೈಮ್ನಾಗ ಇಫ್ ದೇರ್ ಇಸ್ ಎ ನೆಗೆಟಿವ್, ದ ಮಾರ್ಕೆಟ್ ವಿಲ್ ಗೋ ಟು ನೆಗೆಟಿವ್. ಅಟ್ಲೀಸ್ಟ್ ದ ಮಾರ್ಕೆಟ್ ವಿಲ್ ಬಿ ಇನ್ ಎ ನೆಗೆಟಿವ್ ಮೋಡ್ ಫಾರ್ 40 to 1 hour. 40 minutes to 1 hour, ಸಾರಿ. ಅಲ್ಲಿ ಮೂವ್ ಕ್ಯಾಚ್ ಮಾಡ್ಬೋದು ನೀವು. ಅಂದರೆ ಇಂಡೆಕ್ಸ್ನಾಗ ಹೇಳ್ತೀನಿ ರೀ ನಾನು. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಇವ್ರೇನು ಟ್ರೇಡ್ ಮಾಡ್ತಾರಲ್ಲ ಅಲ್ಲಿ, ಆ್ಯಂಡ್ ಇಫ್ ಇಟ್ ಈಸ್ ಅ ಪಾಸಿಟಿವ್, ಮಾರ್ಕೆಟ್ ವಿಲ್ ಬಿ ಪಾಸಿಟಿವ್ ಫಾರ್ 40 minutes to 1 hour. ಅದೇ ಟೈಮ್ ಸೈಕಲ್ ಅಂದರೆ ಒಂದೇ ಸಿಂಪಲ್ ಭಾಷೆನಾಗ ಹೇಳ್ತೇನೆ ರೀ. ಟೈಮ್ ಸೈಕಲ್ ಹೆಂಗದ ರೀ, ಬಾಲ್ ಬೆಳ್ಳನ ಬ್ಯಾಟ್ ಬೀಸ್ತಾನಲ್ಲ, ಅದು ಹಂಗಿಲ್ಲ. ಬ್ಯಾಟ್ ಎಲ್ಲಿ ಬೀಸ್ತಾನಲ್ಲ ಅಲ್ಲಿ ಬಾಲ್ ಬೀಳ್ತೈತಿ. ಅದು ಹಂಗದ ಟೈಮ್ ಸೈಕಲ್. ಟೈಮ್ ಸೈಕಲ್ ಅಂದರೆ ಏನು ರೀ, ಅಂದರೆ ಆ ಟೈಮಿಂಗ್ ಅಷ್ಟೇ ಮಾಡ್ಬೋದು. ನೀವು ಎಲ್ಲ ಟ್ರೇಡರ್ ಬ್ಯಾಟ್ ಬೀಸ್ತಾನಲ್ಲ ಅಲ್ಲೇ ಬಾಲ್ ಬಿದ್ದಂಗೆ ಅವಂಗೆ. ಸೊ ಹೀಸ್ ಟ್ರೇಡ್ಸ್ ವಿಲ್ ಬಿ ಪರ್ಫೆಕ್ಟ್ if he has a knowledge of time cycle. Time cycle will work for everything, sir. For stocks also, for sector wise also. So in next time cycle ಹೇಳ್ತೀನಿ ರೀ, ಒಂದು ಸೆಕ್ಟರ್ ಓಡೋದತ್ರಿ ಟಿಲ್ ನೆಕ್ಸ್ಟ್ ಇಯರ್. ಪಿ ಎಸ್ ಯು ಫಂಡ್ಸ್ ವಿಲ್ ವರ್ಕ್. ಮ್ಯೂಚುವಲ್ ಫಂಡ್, ಪಿ ಎಸ್ ಯು ಫಂಡ್ ಇನ್ವೆಸ್ಟರ್ಸ್ ಹಾಕ್ಬೋದು ರೀ. ಮತ್ತು ಪಿ ಎಸ್ ಯು ಸೆಕ್ಟರ್ ಯಾವ್ಯಾವ ಅದಾವಲ್ಲ, ಬ್ಯಾಂಕಿಂಗು, public sectors, so all can bid. Okay. They are going to grow for next year. From now only they can accumulate, and in mutual fund, PSU sector they can bid, and second thing, defense sector also they can bid. Yes. This is intraday.
Now I'll go for investment. See, for investment, how it is, ನಾನು ನಿಮ್ಗೆ ಹೇಳ್ರಿ, he can buy and keep in MTF also, in cash also. ಇನ್ವೆಸ್ಟ್ಮೆಂಟ್ ಅಂದರೆ ಏನದು ಸರ್? ನೀವು ಲಾಂಗ್ ಟರ್ಮ್ ವಿಚಾರ ಮಾಡತ್ತೀರೋ, ನೀವು ಯಾವ ಥರ, ನಿಮ್ದು ಯಾವ ಥರ ವಿಚಾರ ಐತಿ. ಈಗ ನೀವು ಒಂದು ಇನ್ವೆಸ್ಟ್ ಮಾಡತ್ತೀರಿ ಸರ್, ಇಫ್ ಯು ಆರ್ ಇನ್ವೆಸ್ಟಿಂಗ್ $1,00,000 ಇನ್ವೆಸ್ಟ್ ಮಾಡತ್ತೀರಿ, ವಾಟ್ ಯು ವಿಲ್ ಅಕ್ಸೆಪ್ಟ್ ದ ರಿಟರ್ನ್ಸ್? ನೀವು ಲೈಕ್ ಹೈಯರ್ ಎಂಡ್ ಎಕ್ಸ್ಪೆಕ್ಟ್ ಹೈಯರ್ ರಿಟರ್ನ್ಸ್. ಎಸ್, ಹೈ ರಿಟರ್ನ್ಸ್. ಹೈ ರಿಟರ್ನ್ಸ್ ಅಂದರೆ ಎಷ್ಟು ರೀ? ಅದ್ರ ರೂಪಾಯಿ ಆಗೋದು ಇಲ್ಲ, ಡಬಲ್ ಅನ್ಕ ಇಲ್ಲ, ಬಟ್ ಕ್ಲೋಸ್ ಟು 10-15%. 20% to 22% is generic, sir, according to me. If you are getting 30 you must be very happy. ಜಾತ್ರೆ ಮತ್ತದು ಆ ವರ್ಷ ನಿಮಗೆ. ಅಂದರೆ ಹೇಳೋದೇನೆಂದರೆ ಸರ್, ಇಫ್ ಯು ಆರ್ ಲಾಂಗ್ ಇನ್ವೆಸ್ಟರ್, you need to think that your capital or you are creating a wealth. You are creating a wealth for next generation, not for next generation, for future generation. Or you will have a retirement planning, everything ವಗೇರಾ ವಗೇರಾ. ಅಲ್ಲಿ ಏನು ಮಾಡ್ಬೋದು ಸರ್, ಇನ್ವೆಸ್ಟ್ರು 2 ಥರ ಇನ್ವೆಸ್ಟ್ ಮಾಡ್ಬೋದು. ನಿಮ್ಗೆ ಅದಕ್ಕಿಂತ ಹೆಚ್ಚು ರಿಟರ್ನ್ ಬೇಕಾಗಿತ್ತಂದ್ರೆ ನೀವು ಇಕ್ವಿಟಿ ಶೇರ್ಸ್ನೇ ಹೋಗ್ಬೋದು. ಅಲ್ಲಿ ನಿಮ್ಗೆ ಅದನ್ನ ಫೆಸಿಲಿಟೀಸ್ ಏನು ರೀ? ನಾವು ಆಲ್ ಬ್ರೋಕರ್ಸ್ ಆರ್ ಗಿವಿಂಗ್ 1 year ಹೋಲ್ಡಿಂಗ್. ಅಂದರೆ ನೀವು 1 ಲಕ್ಷ ಇತ್ತಿಲ್ಲ, ನೀವು ಒಂದು 3 ಲಕ್ಷ ಶೇರ್ಸ್ ತೊಗೊಳಿದ್ರಿ ಬಡ್ಡಿ ಮೇಲೆ, ನೀವು ಬಡ್ಡಿ ಎಷ್ಟು ತುಂಬ್ಕೊತ ಹೋಗೋದು ಸರ್ ಅಲ್ಲಿ ತಿಂಗಳ ನೀವು ಅದನ್ನು ಹೋಲ್ಡ್ ಮಾಡ್ಬೋದು. ಇದು $100 $1,000 ಹೋಗ್ತತ್ತೆ ನಿಮ್ಮ ಕನ್ವಿಷನ್ ಇತ್ತು. ಅವ್ರು ಇನ್ವೆಸ್ಟರ್ಸ್ನು ಮಾಡಿದಾರಲ್ಲ ರೀ, ಅವರು ಬಡ್ಡಿನ ತುಂಬ್ಕೊತ ಹೊಂಟಾರೋ, ಅದು $1,000 ಹೋಗುಮಟ್ಟ ನಿಂದ್ರಾವನ್ ಅಂತಾರೆ. ಸೊ ಎಲ್ಲರದು ಒಂದೊಂದು ಇನ್ವೆಸ್ಟರ್ಸ್ದು ಮೈಂಡ್ಸೆಟ್ ಗೇಮ್ ಇದೆ. ಇದ್ರ ಇನ್ವೆಸ್ಟರ್ಸ್ನಾಗ ನೀವು ಯು ನೀಡ್ ಟು ಸ್ಟಡಿ ಫಂಡಮೆಂಟಲಿ. ಈ ಫಂಡಮೆಂಟಲಿ ಸ್ಟಡಿ ಮಾಡೋಕೆ ನಿಮಗೆ AI ಎಲ್ಲ ಕೊಡತ್ತದ್ರಿ. ಜೆಮಿನಿ, ಮೆಟಾಯ್, ಅದು ಇದು ನೀವು ಹಾಕೋದಷ್ಟೇ ರೀ. ಇದ್ರ ಫಂಡಮೆಂಟಲ್ ಏನಿದೆ ಎಲ್ಲ ಫಂಡಮೆಂಟಲ್ ಬರ್ತದೆ ರೀ. ಕರೆ ಪ್ರಾಬ್ಲಮ್ ಏನಾಗಿದೆ ರೀ, ಫಂಡಮೆಂಟಲ್ ಸ್ಟಡಿ ಮಾಡೋ ಫೈನಾನ್ಸ್ ನಾಲೆಜ್ ಇದ್ದಾವೆ ಅಷ್ಟೇ ಮಾಡ್ತಾನೆ. ಈ ನಾರ್ಮಲ್ ಮನುಷ್ಯ ಏನು ಮಾಡ್ಬೋದು? ನಾರ್ಮಲ್ ಮನುಷ್ಯ ಏನು ಮಾಡೋಕ್ಕೆ ಬರೋದಿಲ್ಲ. ಸೊ ವಾಟ್ ಐ ಟೆಲ್, ಇಫ್ ಯು ಆರ್ ಇನ್ವೆಸ್ಟರ್, ನಿಮಗೂ ಆ ಚಾರ್ಟ್ಸ್ ಮೇಲೆ ಹೇಳ್ತೇನೆ ರೀ. PO to DMARC ಅಂತೂ ಫಿಕ್ಸ್ ಇರ್ತದೆ ರೀ. ಮದರ್ ಆಫ್ ಆಲ್ ಇಂಡಿಕೇಟರ್ಸ್ ಇಸ್ 200 ಮೂವಿಂಗ್ ಎವರೇಜ್. Mother of all indicators. If you are getting at 200 moving average in any time frame, you can buy. ಮತ್ತು ಇದ್ರಾಗ ಏನಂದ್ರಿ, if you are getting a 3 buying candles in weekly or monthly, you can buy on that top and you can keep a target length of that candle. That is simple. ಇನ್ನೊಂದ್ಸಲ ಹೇಳ್ತೇನೆ ರೀ, ವೀಕ್ಲಿ ಮತ್ತು ಮಂತ್ಲಿ ಕ್ಯಾಂಡಲ್ ನಿಮ್ಗೆ ಬೈಯಿಂಗ್ 3 consecutive ಕ್ಯಾಂಡಲ್ ಬಂದು, ಐದರ್ ಆನ್ ಟಾಪ್ ಯು ಕ್ಯಾನ್ ಆ್ಯಡ್. ನೀವು $1,00,000 ಹಾಕತ್ತಿರಲ್ಲ, ಆ ಟಾಪ್ ಬ್ರೇಕ್ ಆತಂದ್ರೆ 50,000 ಹಾಕ್ಬೋದು. ಅದು ಏನು ತಿಳ್ಕೊರಿ, ಅದ್ರ ಲೆಂತ್ 100 ಇತ್ತಂದ್ರೆ, 100 ಪಾಯಿಂಟ್ ಇತ್ತಂದ್ರೆ 50 ಪಾಯಿಂಟಿಗೆ ಅದು ರೀಟೆಸ್ಟ್ ಮಾಡೋಕ್ಕೆ ಬರ್ತದೆ ರೀ ಹೊಳ್ಳಿ. ಐದರ್ ಯು ನೀಡ್ ಟು ವೇಟ್ ಆ್ಯಂಡ್ ಇನ್ವೆಸ್ಟ್ ದೇರ್ ಆನ್ ರೀಟ್ರೇಸ್ಮೆಂಟ್, ಆರ್ ಆನ್ ಅ ಬ್ರೇಕ್ಔಟ್ ಯು ಕ್ಯಾನ್ ಆಲ್ಸೋ ಇನ್ವೆಸ್ಟ್ ಆ್ಯಂಡ್ ಸಿಟ್. MT5ನಾಗ ಮಾಡ್ಬೋದು ಅಥವಾ ಕ್ಯಾಶ್ನಾಗ ಮಾಡ್ಬೋದು. ಅದಕ್ಕಿಂತ ಬೆಸ್ಟ್ ವೇ ನಾವು ನೆಕ್ಸ್ಟ್ ಗ್ರೋಯಿಂಗ್ ಸೆಕ್ಟರ್ಸ್ ಯಾವುದವು, ಎವ್ರಿ ಇಯರ್ ದೇರ್ ವಿಲ್ ಬಿ ಅ ಸೆಕ್ಟರ್ ರೊಟೇಷನ್. ಎಲ್ಲ ವರ್ಷ ಏನಿರ್ತದೆ ರೀ, ಸೆಕ್ಟರ್ ರೊಟೇಷನ್ ಇರ್ತದೆ ರೀ. ಸೆಕ್ಟರ್ ರೊಟೇಷನ್ ಹೆಂಗೆ ಇರ್ತದೆ ರೀ, ಯು ನೀಡ್ ಟು ಕ್ಯಾಚ್ ದ ಸೆಕ್ಟರ್ ರೊಟೇಷನ್ ಐದರ್ ಬೈ ಟೈಮ್ ಸೈಕಲ್ ಆರ್ ಐದರ್ ಎವ್ರಿಥಿಂಗ್. ಸೊ ಸೆಕ್ಟರ್ ರೊಟೇಷನ್ ಹೆಂಗಿರ್ತದೆ ಸರ್, ನೀವು ಇನ್ವೆಸ್ಟರು ಹಿ ಕ್ಯಾನ್ ಇನ್ವೆಸ್ಟ್ ಆನ್ ಡೈಲಿ, ದಿನನಿತ್ಯ ನಿಮಗೇನು ಕಾಣ್ತದೆ ರೀ. ಫಸ್ಟ್ ಕ್ರೈ ಅಂತ ಕಂಪ್ನಿ ಕೇರ್ ಸರ್. ಫಸ್ಟ್ ಕ್ರೈಸ್ ಎತ್ತರ ಕಂಪ್ನಿ ಗೊತ್ತದ್ರಿ? ಕಿಡ್ಸ್. ಅದಕ್ಕೇನು ಸಾವದ ರೀ ಮುಂದೆ? ನೋ, ಸಾವಿಲ್ಲ ಸರ್. 2-3 ದಿವ್ಸನಾಗ 15-20% ಹೊಡಿತದು. ಸೊ ಐ ಹ್ಯಾವ್ ಟೋಲ್ಡ್ ಮೈ ಇನ್ವೆಸ್ಟರ್ಸ್ ಫಾರ್ ಲಾಂಗ್ ಟರ್ಮ್ 330 ಅಂದರೆ ಈಗ 400 410 ಸ್ಟಾಪ್ ಆಗದ್ರೆ ಕ್ಲೋಸ್ ಆಗೈತಿ. ಇಟ್ ವಿಲ್ ರೀಚ್ 1000 ಸೂನ್. ಮತ್ತು ಅದು ಇಟ್ ವಿಲ್ ರೂಲ್ ಇನ್ 4 digit. ಫಸ್ಟ್ ಕ್ರೈ ಎಂಥ ಕಂಪ್ನಿ ಸರ್, ನಾವು ಇನ್ ಅ ಫಸ್ಟ್ ಕ್ರೈ ಕಾಮನ್ ಪೀಪಲ್, ಪುವರ್ ಪೀಪಲ್ ಆರ್ ನಾಟ್ ಗೆಟಿಂಗ್ ಅಫೋರ್ಡೆಬಲ್. ಅಲ್ಲಿ ಹೋಗೋದು ದಾರಿನೇ ಇಲ್ಲ. ಈಗ ಅವರು ಇಂಥ ಪ್ರಾಡಕ್ಟ್ ತಯಾರು ಮಾಡ್ತಾರಲ್ಲ, ಅಂದ್ರೆ ಬಡವ ಮಂದಿಗೂ ಉಪಯೋಗ ಆಗಬೇಕು. ಮಿಡಲ್ ಕ್ಲಾಸ್ ಸೊ ಎಲ್ಲ ಉಪಯೋಗ ಆಗ್ತದೆ ರೀ. ಸೊ ಅದೊಂದು ಹೇಳ್ತೇನೆ ರೀ, ಅದ್ರೊಳಗೆ ನೀವು ಇನ್ವೆಸ್ಟ್ ಮಾಡ್ಬೋದು. ಮತ್ತೊಂದು ಹೇಳ್ತೇನೆ ರೀ, ಫ್ರೀ ನಾಲೆಜ್ ಕೊಡತ್ತೀನಿ ನಾನು.
Logistic. Logistics are going to grow more. ಈಗ ನೀವೇನು ಮಾಡ್ತಿರಲ್ಲ, ದಿಸ್ ಆಲ್ಸೋ ಲೈಕ್ ಅ ಲಾಜಿಸ್ಟಿಕ್ ಬಿಸ್ನೆಸ್. ಕಲೆಕ್ಟಿಂಗ್ ದ ಡೇಟಾ, ಪ್ರೊಸೀಡಿಂಗ್ ಇಟ್. ಸ್ಯಾಪ್ ಬಂದದ ರೀ, SAP, ದಟ್ ಈಸ್ ಆಲ್ಸೋ ಲಾಜಿಸ್ಟಿಕ್ ಓನ್ಲಿ ಸರ್. ಮತ್ತು ಝೊಮ್ಯಾಟೊ, ಹೌ ಇಟ್ ಈಸ್ ವರ್ಕಿಂಗ್ ಆನ್ ಸ್ಯಾಪ್, ಇಟ್ ಈಸ್ ವರ್ಕಿಂಗ್. ಎವ್ರಿ ಕಂಪ್ನೀಸ್ ಆರ್ ವರ್ಕಿಂಗ್ ಆನ್ ದೇರ್ ಸ್ವ್ಯಾಪ್. ಬ್ಯಾಕ್ ಎಂಡ್ ಸ್ಟ್ರಾಂಗ್ ಇದ್ದರೆ ಮುಗೀತು ಸರ್ ನಿಮ್ಮದು. ಸೊ ಅಲ್ಲೇನದ ರೀ ನಮ್ಮದು ಲಾಜಿಸ್ಟಿಕ್ಸ್ ಆರ್ ಗೋಯಿಂಗ್ ಟು ಗ್ರೋ ಮೋರ್. Zomato ಆಲ್ಸೋ ಯು ಕ್ಯಾನ್ ಇನ್ವೆಸ್ಟ್ ಆ್ಯಂಡ್ ಕೀಪ್ ಫಾರ್ ಅ ಲಾಂಗ್ ಟರ್ಮ್. ಅದೇನು ಮುನುಗುದಿಲ್ಲ ಸಾಹೇಬ್ರ. ಯಾಕೆ ಮುನುಗುದಿಲ್ಲ ಅಂದ್ರೆ ಝೊಮ್ಯಾಟೊ ಮುನುಗುದಿಲ್ಲ, ಜಿಯೋ ಫೈನಾನ್ಷಿಯಲ್ ಮುನುಗುದಿಲ್ಲ. ಯಾಕಂದರೆ ದೀಸ್ ಆರ್ ದ ಅಪ್ಕಮಿಂಗ್ ಕಂಪ್ನೀಸ್ ವಿಚ್ ಆರ್ ಗೋಯಿಂಗ್ ಟು ಗ್ರೋ ಇನ್ ಅ ಲಾರ್ಜ್ ವೇ. ಸರ್ ಝೊಮ್ಯಾಟೊ ನೋಡ್ರಿ, ಝೊಮ್ಯಾಟೊ ಇಟ್ ಈಸ್ ವೆರಿ ಗುಡ್ ಬಿಸ್ನೆಸ್. ಅವ್ರು ದೇ ಆರ್ ನಾಟ್ ಝೊಮ್ಯಾಟೊ, ಎಟರ್ನಲ್. ದಟ್ ಸ್ಟಾಕ್ ನೇಮ್ ಇಸ್ ಎಟರ್ನಲ್. ನಾವು ದೇವ್ ಚೇಂಜ್ ದ ನೇಮ್. ಆದರೆ ಝೊಮ್ಯಾಟೊದವ್ರು ಯಾರ ಜೊತೆ ಟೈಪ್ ಆಗ್ಯಾರ ರೀ? ಬ್ಲಿಂಕಿಟ್ ಅಂದರೆ ಏನು ರೀ? ಬ್ಲಿಂಕಿಟ್ ಅಂದರೆ ಕಣ್ಣು ಮುಚ್ಚಿ ಕಣ್ಣು ತೆಗಿಬಿಟ್ಟು ನಿಮ್ಮ ಕಿಟ್ ಬಂದೈತೆ ನಿಮ್ಮ ಮನೆಗೆ. ಅಂದ್ರೆ ಹೇಳೋದೇನಂದ್ರೆ ರೀ, ದೇ ಹ್ಯಾವ್ ಮೇಡ್ ಅ ಇನೋವೇಟಿವ್ ಐಡಿಯಾಸ್. ಯಾರಿಗೆ ಎಲ್ಲರಿಗೂ ಕೂತಲ್ಲೇ ಬೇಕಾಗಿ ಸರ್. ಕ್ವಿಕ್ ಕಾಮರ್ಸ್ ಇಸ್ ಕ್ವಿಕ್ ಕಾಮರ್ಸ್ ಆ್ಯಂಡ್ ಎಲ್ಲರಿಗೂ ತ್ರಾಸ ತೊಗೊಳ್ಬೇಕಾಗೈತಿ. ಬಟ್ ದೀಸ್ ವಿಲ್ ಗ್ರೋ. ನಾವು ಝೊಮ್ಯಾಟೊ ಹ್ಯಾಸ್ ಇನ್ಕ್ರೀಸ್ಡ್ ಈಸ್ ₹2, ಓನ್ಲಿ ₹2 ಚಾರ್ಜಸ್ ರೀಸೆಂಟ್ಲಿ. ಸರ್ ದಿನ ಒಂದು ಇಲ್ಲಿಲ್ಲ ಅಂದ್ರೆ ಹಂಗಂದ್ರೆ 80 ಕೋಟಿ ರೂಪಾಯಿ ಕಲೆಕ್ಷನ್ ಆಕತ್ತು. ₹2 ಶುಭ ಮಾಡ್ರಿ ಡೈಲಿ. ಇನ್ಕ್ರೀಸ್ ಆತವನ್ ರೆವೆನ್ಯೂ. ಸೊ ದ ಕಂಪ್ನಿ ಇಸ್ ಗೋಯಿಂಗ್ ಟು ಎಕ್ಸ್ಪಾಂಡ್. ಬ್ಲಿಂಕಿಟ್ ಇಸ್ ಕೊಲಾಬ್ರೇಟೆಡ್ ವಿತ್ ದೆಮ್. ಅಂದರೆ ಇನ್ವೆಸ್ಟ್ರ್ ಯಾವ ಥರ ವಿಚಾರ ಮಾಡ್ಬೇಕು ರೀ, ಈ ಥರ ವಿಚಾರ ಮಾಡ್ಕೊತ ಹೋಗ್ಬೋದು ನಾವು. ಎಲ್ಲರೂ ಒಂದು ಸ್ಮಾಲ್ ಹೇಳ್ತೇನೆ ರೀ ಸರ್, ನಡು ನೀವು ಕೇಳಿರ್ಬೋದು, ಪತಂಜಲಿ ಬಂದಿತ್ತು ರೀ. ಇನ್ನೂ ಸಣ್ಣವ್ರು ಇದ್ರಿರ್ಬೋದು. ಪತಂಜಲಿ ಎಷ್ಟು ಹೈಪ್ ಆಗಿತ್ತಲ್ಲ, ನೀವು ನೋಡಿರ್ಬೋದು. ನಿಮ್ಮ ಮನ್ಯಾಗ ನಿಮ್ಮ ತಂದೆ ತಾಯಿ ಎಲ್ಲ ಹಿರಿಯರು. ಇಟ್ ವಾಸ್ ದ ಓನ್ಲಿ ಆರ್ಗ್ಯಾನಿಕ್ ಥಿಂಗ್ ಪೀಪಲ್ ಬಿಲೀವ್ ಮಾಡುತ್ತಾರೆ ಬಿಕಾಸ್ ಆಫ್ ರಾಮದೇವ್ ಬಾಬಾಸ್ ಫೇಸ್ ವ್ಯಾಲ್ಯೂ. ಅವಾಗ ಬ್ರಿಟಾನಿಯಾ ಸಚ್ ಅ ಬಿಗ್ MNC ಕಂಪ್ನಿ, ಅದು ಕೊಲ್ಯಾಪ್ಸ್ ಆತ್ರಿ. ದಟ್ ಟೈಮ್ ಇನ್ವೆಸ್ಟರ್ಸ್ ಆಲ್ ಆಸ್ಟ್ कि पतंजलि तो बहुत चढ़ रहा है, ये चढ़ रहा है. That कि it was not registered also in NSE or BSE. So ಏನದು ಗೊತ್ತೇನ್ರಿ, Britannia. So we told the investors at that time, bid on Britannia, it is not going to go anywhere. This is just a business game, competitive game sir in the market. ಅಲ್ಲಿ ಏನದ ರೀ, ಲಾಸ್ಟ್ ಏನಾದ್ರಿ ಸರ್, ಬ್ರಿಟಾನಿಯಾ ಹೊಳೆ ಬಂತ್ರಿ. ಬ್ರಿಟಾನಿಯಾ ಅದ್ರ ಶೇರ್ ವ್ಯಾಲ್ಯೂ ಮತ್ತು 4,000 ಹೋತ್ರಿ. ಓವರಾಲ್ ಟು ಟೆಲ್ ಯು, ಇಫ್ ಬ್ರಿಟಾನಿಯಾ ಆಮೇಲೆ ಪತಂಜಲಿ ಮತ್ತೆ ಬಂದಾದ್ರಿ. ಬ್ರಿಟಾನಿಯಾ ರೆಗ್ಯುಲರ್ ನಡೆದತ್ತೆ ಸರ್. ಸಿಂಪಲ್ ಆ್ಯಂಡ್ ಸ್ವೀಟ್. ಅಂದರೆ ದಿನನಿತ್ಯ ನಮ್ಗೆ ಏನು ಹತ್ತದ ರೀ, ಆ ಸ್ಟಾಕ್ಸ್ನು ಸಿಲೆಕ್ಟ್ ಮಾಡ್ಬೋದು. ಫಂಡಮೆಂಟಲ್ ಅವಶ್ಯಕತೆ ಇಲ್ಲ. ದುಡ್ಡು ಐತಿ ಹಾಕ್ರಿ, ಆರಾಮ್ ನೀವು ಕುಂತು ಆ ಸ್ಟಾಕ್ ಈಗ ಓಡೋದೈತು. ಜಿಯೋ ಫೈನಾನ್ಷಿಯಲ್ ಸರ್ವಿಸ್ನು ಯು ಆರ್ ಗೆಟಿಂಗ್ ಇನ್ ಅ ಡಿಸ್ಕೌಂಟ್ ವೇ. ಸೊ ಯು ಕ್ಯಾನ್ ಬೈ ದ್ಯಾಟ್ ಆಲ್ಸೋ. ದಿನನಿತ್ಯ ಏನು ಹತ್ತಲ್ಲ ಆ ಥರನೂ ಇವರು ಇನ್ವೆಸ್ಟರ್ ವಿಚಾರ ಮಾಡ್ಬೋದು ಸರ್. ನೆಕ್ಸ್ಟ್ ಇನ್ನು ಬರೋಣ ರೀ ಫಾರೆಕ್ಸ್. ಫಾರೆಕ್ಸ್ ಯಂಗ್ ಯೂತ್ ಭಾಳ ಜನ ಅದಾರ ರೀ. 25, 26, 28 ವಯಸ್ಸಿನ ಹುಡುಗಿಯರು ಟ್ರೈನ್ ಮಾಡ್ತಾರೆ ಸರ್. ಕಾಲೇಜ್ ಹುಡುಗಿಯರು. ಒಬ್ಬ ಹುಡುಗಿ ತೋರಿಸೋದು ಸರ್, ಮೀ ಎवढा किलो बघा $28 ತಂದಳು. ವೆರಿ ಗುಡ್ ಪಾತ್ರಿ ಗಪ್ ಕೂತಿದ್ದು. ಅವರು ಇದು ಒಂದು ತೇಜಿ ಹೌಸ್ ಇತ್ತರೆ, ಹೌಸ್ಲೇ ಹೇಳಕ್ಕೆ ಓಕೆ ಅಂತಂದು ಗಪ್ ಕೂತೀನಿ ರೀ. ಅಂದರೆ ಒಂದು ಕ್ಯೂರಿಯಾಸಿಟಿ, ಐ ಮೇಡ್ ಮೈ ಓನ್ $28 ಈ ನಡಿ. ಸಿ ಈಗ ಫಾರೆಕ್ಸ್ನಲ್ಲಿ ಏನದ ರೀ, ಫಾರೆಕ್ಸ್ ಇಟ್ ವಿಲ್ ಬಿ ಓಪನ್ ಫಾರ್ 21.5 or 21 to 22 hours every day, Monday to Friday. 21 to 22 hours ಡೈಲಿ ಅದು ಓಪನ್ ಇರ್ತದೆ ರೀ ಫಾರೆಕ್ಸ್ ಮಾರ್ಕೆಟ್ ವರ್ಲ್ಡ್ ವೈಡ್. ಸೊ ಅಲ್ಲೇನು ಮಾಡ್ಬೋದು ರೀ, ದೇ ಕ್ಯಾನ್ ಯೂಸ್ RSI, ಸೇಮ್ ಆಸ್ ಐ ಟೋಲ್ಡ್ ಯು, 50 in any time frame. Above 50 they can buy, and they can use pivot. DMARC is must and should. And if they are going to scalp 5 minutes ಮತ್ತು 15 minutes ಯಾವುದೂ ಇದ್ರು, ಯಾವುದು ಬಿಟ್ಕಾಯಿನ್ ಆಗಲಿ ಯಾ ಮೆಟಲ್ಸ್ ಆಗಲಿ ಯಾವುದೂ ಆಗಲ್ಲ ರೀ, in any time frame they can use that 3 consecutive candle strategy. That will be the best. And ಅಲ್ಲೇನು ಪ್ರೀ ಮಾರ್ಕೆಟ್ ಅದು ಏನಿರೋದಿಲ್ಲ,
ಬಟ್ ಫಾರೆಕ್ಸ್ ನೀಡ್ ಟು ಗೋ ಸ್ಲೋ ಬಿಕಾಸ್ ಹೌ ಇಟ್ ಈಸ್ ಅದು ದೊಡ್ಡ ಸಮುದ್ರ ಐತಿ, ಅಲ್ಲಿ ಸಣ್ಣ ಅರ್ಧ ಎಚ್ ಪಿ ಕಿಂತ ಸಣ್ಣ ಮೋಟ್ರ್ ಹಚ್ಚಿ ನೀರು ಜಗೋದಷ್ಟೇ ಸರ್. ಸಲೈನ್ಲಿ ನೀರು ಜಗ್ದಂಗೆ ಅದು, ಯಾವಲ್ಲಿ ಸಲೈನ್ಲಿ ನೀರು ಜಗ್ತಾನಲ್ಲ ಅವ ಬದುಕು ಕುಳಿತಾನಲ್ಲಿ ಫಾರೆಕ್ಸ್ ಮಾರ್ಕೆಟ್ನಾಗ. ಒಮ್ಮೆ ನೀವು 10 HP ಮೋಟ್ರ್ ಹಚ್ಚಕ್ಕೆ ಹೋದ್ರಿ ನಿಮ್ಮನ್ನು ಜಕ್ಕೊಂಡು ಹೋಗ್ತದೆ, ನಿಮ್ಮ ಇನ್ವೆಸ್ಟ್ಮೆಂಟು ಜಕ್ಕೊಂಡು ಹೋಗ್ತದೆ. ಸೊ ಅಲ್ಲಿ ಅಕಾರ್ಡಿಂಗ್ ಟು ಮೀ ಲೀಗಲ್ ಅಂತೂ ಇಲ್ಲ, PMAX Global Limited is good to trade with, which will get a payouts, trusted ಅದರ ಅದು, ದಟ್ ಈಸ್ ಗುಡ್. ಸರ್ ಈಗ ನಾವು ಟ್ರೇಡಿಂಗ್ ಬಗ್ಗೆ ಮಾತಾಡಿದ್ವಿ, ನಿಮ್ಮ ಜರ್ನಿ ಬಗ್ಗೆ ಮಾತಾಡಿದ್ವಿ, ದೆನ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿದ್ವಿ. ನಾವು ವಿಲ್ ಕಮ್ ಟು ಮ್ಯೂಚುವಲ್ ಫಂಡ್ಸ್ ಆರ್ SIP. ವಾಟ್ ವಿ ಶುಡ್ ಚೂಸ್ ಆರ್ ಹೌ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಲೈಕ್ ವಾಟ್ ಈಸ್ ಮ್ಯೂಚುವಲ್ ಫಂಡ್ಸ್? Mutual funds are two types, sir. ಓಕೆ. One is SIP mutual fund, systematic investment planning mutual fund, and one time mutual fund investment. ನೀವು ಯಾವ್ದು ಮ್ಯೂಚುವಲ್ ಫಂಡ್ ಮಾಡಿದ್ರೇನಿಲ್ಲ ಸರ್? ಸರ್ ನಾ 10,000 ಮ್ಯೂಚುವಲ್ ಫಂಡ್ ಮಾಡತ್ತೀನಿ, SIP ಮಾಡತ್ತೀನಿ. ನಂಗೆ ಒಂದು ಎಕ್ಸ್ ಅಮೌಂಟ್ ಅವ್ರು ಇದು ಮಾಡ್ಯಾರ, ಶೇರ್ ಮಾಡ್ಯಾರ, ಐ ವಿಲ್ ಗೆಟ್ ಅಟ್ ದಿಸ್ ಟೈಮ್. ಎಷ್ಟೊಂದು 4 ಕೋಟಿ ರೂಪಾಯಿ ಅಂದಿರ್ಬೋದು. 20 ವರ್ಷ 25 ವರ್ಷ 20 years. ಸರ್ ನಾವೊಂದು ಸೆಮಿನಾರ್ನಾಗೂ ಹೇಳಿದ್ದೆ ಒಮ್ಮೆನಾಗ, ಮ್ಯೂಚುವಲ್ ಫಂಡ್ SIP ಐ ನಾಟ್ ಟಾಕ್ ಇಟ್ ಓಪನ್ಲಿ, ಬಟ್ ಇಟ್ ಈಸ್ ಗೋಯಿಂಗ್ ಟು ಹರ್ಟ್ ಪಬ್ಲಿಕ್. ಹೆಂಗೆ ಪಬ್ಲಿಕ್ ಹರ್ಟ್ ಮಾಡ್ತೈತೆ ಅಂದ್ರೆ ಸರ್, ನೀವು ಒಂದು ಎಕ್ಸಾಂಪಲ್, ನೀವು ಇವತ್ತು ತುಂಬಾತೀರಿ, 2025ನಾಗ ತುಂಬಾತೀರಿ, 45ನಾಗ ನಿಮ್ಮ ರಿಟರ್ನ್ ಬರೋದು, ನೀವು 10,000 ತುಂಬಾತೀರಪ್ಪ ಅಂತಂದ್ರೆ ನೀವು ಒಂದು 12 ಲಕ್ಷ ರೂಪಾಯಿ ತುಂಬಾತೀರಿ ಸರ್. 10 yearsನಾಗ ಯು ಆರ್ ಗೋಯಿಂಗ್ ಟು ಪೇ 6 lakhs rupees. 12 lakhs rupees. No, 24 I think so. 20 years la 24. 24 lakhs. On 24 lakhs, they are going to pay you 1,500 to 2,000% returns. It is impossible. First thing. Okay. ಹೆಂಗೆ ಇಂಪಾಸಿಬಲ್ ಅಂದರೆ ಸರ್, ಈಗ SIP, ವಾಟ್ ಈಸ್ SIP? ಯು ಆರ್ ಪೇಯಿಂಗ್ ಇಟ್ ಮಂತ್ಲಿ. You are paying it monthly, you are getting a NAV points, and what they do, SIP, it goes in a fund house. A fund house ne ಹೋಗ್ತದೆ ರೀ. ಆ ಫಂಡ್ ಹೌಸ್ ಫಂಡ್ ಮ್ಯಾನೇಜರ್, ದೇರ್ ಆರ್ ಆಪ್ರೇಟರ್ ಆಫ್ ಫಂಡ್ ಮ್ಯಾನೇಜರ್ಸ್, ಅಲ್ಲಿ ಏನು ಮಾಡ್ತಾರೆ, ಆ ಸ್ಟಾಕ್ಸ್ ತೊಗೊಂಡು ಇಟ್ಕೋತಾರೆ ಸರ್. ಈ ಎಲ್ಲ ಸ್ಟಾಕ್ಸ್ ಸರ್ PE ರೇಷಿಯೋ ಅಂತ ಇರ್ತದೆ ರೀ, ಪ್ರೈಸ್ ಆನ್ ಅರ್ನಿಂಗ್. ಆ ರೇಷಿಯೋ ಹೈಯರ್ ರೇಂಜ್ನಾಗ ಅದ ರೀ. ಸಿ ಒಂದು ಸ್ಟೋರಿ ಹೇಳ್ತೀನಿ ಶಾರ್ಟ್ನಾಗ. ವೆನ್ ದಿಸ್ ಅಂದರೆ ಏನಂತಾರೆ, ಅದು ಪೈದಾಶ್ ಅಂತಾರಲ್ಲ, ಹುಟ್ಟಿತು ಯಾವಾಗದು ಮ್ಯೂಚುವಲ್ ಫಂಡು SIP ಹುಟ್ಟಿತು ಹೆಂಗು ಅದು ಜನಕ್ಕೆ ಗೊತ್ತಿರಲಿ. ಮ್ಯೂಚುವಲ್ ಫಂಡ್ SIP ಹುಟ್ಟಿತು ಹೆಂಗಪ್ಪ ಅಂತಂದ್ರೆ ಸರ್, ಓವರಾಲ್ ಮ್ಯೂಚುವಲ್ ಫಂಡು SIP ಆಮೇಲೆ ಬಂತು. ಮ್ಯೂಚುವಲ್ ಫಂಡ್ ಹುಟ್ಟಿತು ಯಾವಾಗಂದ್ರೆ ಲೇಮನ್, ನಿಮ್ಗೆ ಇನ್ನೂ ಗೊತ್ತಿರೋಕ್ಕಿಲ್ಲ, ಲೇಮನ್ ಬ್ರದರ್ ಕ್ರ್ಯಾಶ್ ಬಂದೈತೆ ರೀ 2008ನಾಗ. ಓಕೆ, ಆನ್ ದ್ಯಾಟ್ ಟೈಮ್ ನಮ್ಮದು ಮನಮೋಹನ್ ಸಿಂಗ್, ಈಸ್ ಅ ಗ್ರೇಟ್ ಚಾಂಪ್ ಫೈನಾನ್ಷಿಯಲ್ ಫೀಲ್ಡ್ನಾಗ. ಅವರು yeah, is really a salute to him. What he did, कि ಫಾರಿನ್ ಇನ್ವೆಸ್ಟರ್ಸ್ ಹೆಂಗಿತ್ತು ರೀ ಮೊದಲು, ಆಜ್ ಮಾರ್ಕೆಟ್ ಕ್ರ್ಯಾಶ್ ಹೋಗ್ಯ, ಕಲ್ ಕ್ರ್ಯಾಶ್ ಹೋಗ್ಯ, ಹಂಗಾತು ಹಿಂಗಾತು, ಕ್ರ್ಯಾಶೇ ಬರ್ತೈತೆ ರೀ, ಗ್ರೋತ್ ಅದು ಬರೋಲಾಗ್ತಿತ್ತು. ಅದಕ್ಕೆ ಜನ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಅನಿಸ್ತೀರಿ ರೀ ಮೊದಲು. ಈಗ ಕ್ರ್ಯಾಶ್ ಬದ್ದಲು ಹೆಚ್ಚು ಕೇಳ್ಯಾರವ್ರ, ಗ್ರೋತ್ ಬದ್ದಲು ಹೆಚ್ಚು ಕೇಳಿಲ್ಲ. ಸೊ ಅಲ್ಲೇನಾದ್ರಿ, ಸೊ ವಾಟ್ ಹಿ ಡಿಡ್, ಹಿ ಪ್ಲ್ಯಾನ್ಡ್ ಇನ್ ಅ ಸಚ್ ಅ ವೇ ಕಿ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ನಮ್ಮವ್ರು ಇರಬೇಕು, ಇನ್ಶೂರೆನ್ಸು ಈ ದುಡ್ಡು ಮಾರ್ಕೆಟಿಗೆ ಬರಬೇಕು. ದೆನ್ ಹಿ ಬ್ರಾಟ್ ಅ ಮ್ಯೂಚುವಲ್ ಫಂಡ್ ಪ್ಲ್ಯಾನ್, UTI ಮ್ಯೂಚುವಲ್ ಫಂಡ್. ಆ ಟೈಮ್ನಾಗ ಒಂದು 15-17 ವರ್ಷ ಹಿಂದ್ಗಡೆ ಸರ್ ಈ ಮ್ಯೂಚುವಲ್ ಫಂಡ್ ಇತ್ತು ರೀ, ಸ್ಲೋ ಅವೇರ್ನೆಸ್ನೂ ಇಲ್ಲಾಗಿತ್ತು. ಸೊ ಏನಾದ್ರಿ, ಸಿ ಅಲ್ಲಂತೂ ಹುಟ್ಟಿತಿರೋದು ಮ್ಯೂಚುವಲ್ ಫಂಡಿಗೆ. ಈಗ ಎಷ್ಟು ಗ್ರೋ ಆಗೈತಿರಲ್ಲ ಅದು ಈಗ SIP ಬಂದ್ರಿ, ಅಲ್ಲೇನು ಮಾಡ್ರಿ, ಮತ್ತೆ ಸ್ಕ್ವೀಸ್ ಮಾಡ್ರಿ ಅದನ್ನು. ಇದು ಹೆಂಗೆ ಅದು ಗೊತ್ತೈತನ್ರಿ ಸರ್, 50 ಓವರ್ ಮ್ಯಾಚ 20 ಓವರ್ ತಂದಂಗೆ ಅದು T20 ಗತಿ ಅದ್ರದ್ದು. ಸೊ SIP ಈಸ್ ಲೈಕ್ ಎ T20 ಗೇಮ್. ಮ್ಯೂಚುವಲ್ ಫಂಡ್ ಈಸ್ ಅ ಟೆಸ್ಟ್ ಮ್ಯಾಚ್, ಆರಾಮ್ ಲಾಂಗ್ ಟರ್ಮ್ ವಿಚಾರ ಮಾಡ್ಬೋದು. SIP ಈಸ್ ಲೈಕ್ ಎ T20 ಗೇಮ್. PE ರೇಷಿಯೋ ಎಲ್ಲ ಹೆಚ್ಚಾಗಿದೆ ರೀ. ಇಫ್ ಸಮಥಿಂಗ್ ಅನ್ಸರ್ಟನಿಟಿ, ಎನಿಥಿಂಗ್ ಬ್ಯಾಡ್ ಕ್ರ್ಯಾಶಸ್ ಆಲ್ಸೋ, SIPಗೆ ಭಾಳ ಹರ್ಟ್ ಆಗ್ತದೆ ಸರ್. ಸೊ ಅದಕ್ಕೆ ನಂದೇನು ಸಜೆಷನ್ ಇನ್ವೆಸ್ಟರ್ಸ್ಗೆ, SIP ಮಾಡಿರಿ, ನೋ ಪ್ರಾಬ್ಲಮ್. ಐ ಡೋಂಟ್ ಸೇ ಮಾಡಬೇಡ್ರಿ. ಈಗ ಮಾಡತ್ತವ್ರು ಎಲ್ಲರದ್ದು ಮೈಂಡ್ ಸೆಟ್ ಐತೆ,
ಐ ಡೋಂಟ್ ಹರ್ಟ್ ಎನಿಬಡಿ ಬಿಸ್ನೆಸ್. ಮತ್ತು ಅದನ್ನು ಆ್ಯಸ್ ಪರ್ ನನ್ನ ವ್ಯೂ ಹೇಳತ್ತೀನಿ. ನೀವು 10,000 ತುಂಬ್ತಿರಲ್ಲ ಸರ್, 10,000 ನೀವು ತುಂಬಿದ ತಕ್ಷಣ 1 ಇಯರ್ ಆಗ ನಿಮ್ದು 1,20,000 ಆಗ್ತದೆ. 1,20,000 ನಿಮ್ಮದು SIP ಕಲೆಕ್ಟ್ ಆಗ್ತದೆ, ಅದರಲ್ಲಿ ಫಂಡ್ ಕಲೆಕ್ಟ್ ಆಗ್ತದೆ. ಅದನ್ನು ಸ್ವಿಚ್ ಆನ್ ಮಾಡಿ ಒನ್ ಟೈಮ್ 1,20,000 ಇನ್ವೆಸ್ಟ್ ಮಾಡ್ತಾರೆ ಎವ್ರಿ ಇಯರ್. ದ್ಯಾಟ್ ವಿಲ್ ಗ್ರೋ ಬೆಟರ್ ಆ್ಯಂಡ್ ಯು ವಿಲ್ ಬಿ ಇನ್ ಅ ಸೇಫರ್ ಸೈಡ್. ಓಕೆ, ಅದಾಯ್ತು ರೀ. ಅಂದರೆ SIP ಇಸ್ ಗುಡ್, ಬಟ್ ಯು ನೀಡ್ ಟು ಗೋ ಆನ್ ಸ್ವಿಚಿಂಗ್ ಆನ್. ಮತ್ತು ಏನಂದರೆ ಎಲ್ಲಿ ಸ್ವಿಚ್ ಮಾಡೋದು, ಒಂದು ಮ್ಯೂಚುವಲ್ ಫಂಡ್, ಒನ್ ಟೈಮ್ ಮ್ಯೂಚುವಲ್ ಫಂಡ್, ದ್ಯಾಟ್ ವಿಲ್ ಬಿ ಆನ್ ಸೆಕ್ಟರ್ ರೊಟೇಷನ್. ಇನ್ನು ಮ್ಯೂಚುವಲ್ ಫಂಡಿಗೆ ಬರ್ತೇನೆ. ಮ್ಯೂಚುವಲ್ ಫಂಡಿಗೆ ಏನಿರ್ತೈತೆ ರೀ, ಅಲ್ಲೂ ಜನ ಏನು ತಪ್ಪು ಮಾಡ್ಯಾರ ಅದು ಹೇಳ್ತೇನೆ ರೀ. ನಾ ಭಾಳ ಜನಕ್ಕೆ ಭೇಟಿ ಆಗೇನು ರೀ, ಭಾಳ ಜನ ನಂಗೆ ತೋರ್ಸ್ಯಾರ ಅವ್ರ ಪೋರ್ಟ್ಫೋಲಿಯೋ ಎಲ್ಲ ಆಗೈತೆ ರೀ. ಯಾಕಂದ್ರೆ ನಾವು ಈಗ ಹ್ಯಾಂಡಲ್ ಮಾಡೋದು ನಮ್ಮದು ಒಂದು KK Finsure ಅಂತ ಫಂಡ್ ಇದನ್ನದ ರೀ, ಫರ್ಮ್ ವಿಚ್ ಇಸ್ ರಿಜಿಸ್ಟರ್ಡ್, PMS ರಿಜಿಸ್ಟರ್ಡ್ ಫರ್ಮ್. ಸೊ ಅಲ್ಲೇನು ನಾವು ವಿ ಆರ್ ಹ್ಯಾಂಡ್ಲಿಂಗ್ the same mutual fund only. That we'll talk about later. Now see, mutual fund, how to invest. You need to be a sector rotator. ಯಾವ ಸೆಕ್ಟರ್ ಹೋಗೋದೈತಿ ಅದು ನಿಮ್ಗೆ ಸ್ಟಡಿ ಇರಬೇಕು ರೀ. ಅದರ್ವೈಸ್ ಯು ನೀಡ್ ಟು ಟೇಕ್ ಅ ಫೈನಾನ್ಷಿಯಲ್ ಅಡ್ವೈಸರ್ ವಿಚ್ ಸೆಕ್ಟರ್ ಈಸ್ ಗೋಯಿಂಗ್ ಟು ಟರ್ನ್ ಫಾರ್ 15 months. ಅಂದ್ರೆ ರೀ ನಿಮ್ಗೆ ಆ ಸೆಕ್ಟರ್ನಾಗ ನೀವು ಕರೆಕ್ಟ್ ಬ್ಲಾಕ್ ಮಾಡಿರಿ ಅಂದ್ರೆ ವಿದಿನ್ 15 months ನಿಮ್ಗೆ 30%, 26-24% ರಿಟರ್ನ್ ಸಿಗ್ತದೆ. ಮತ್ತು ಅದನ್ನು ಚರ್ನ್ ಮಾಡೋದು, ಓಕೆ, ಬೇರೆ ಫಂಡ್ ಹೌಸ್ನ ಹಾಕೋದು. ಭಾಳ ಜನ ಏನು ಮಾಡ್ತಾರೆ ರೀ, ಈ 1 ಕೋಟಿ ಹಾಕಿ ಕೂತೀವಿ 20 ವರ್ಷ ಮಟ್ಟ ನೋಡೋದು ಬೇಡತ್ತಾರೆ ಬಿಟ್ರಿ. ಸರ್ 20 ವರ್ಷನೇ ನೀವು ಸಾಯಿರೋದ್ರು, ನಾ ಇರೋದನ್ನು, ಯಾರು ಇರೋದ್ರು, ಯಾರು ನೋಡ್ಯಾರ, ಏನೇನಾಗೋದೈತಿ? ಹಾಂ, ನಾನೇ ಎಲ್ಲರಿಗೂ ಹೇಳ್ತೀನಿ, ಇನ್ನು 20 ವರ್ಷ ಅಷ್ಟೇ ಬದುಕೊಂಡೇನಿ ಆತಂದು. ಇನ್ನು 20 ವರ್ಷ ಸರ್, ಸಿ ಇಫ್ ಯು ಆರ್ ವಾಟ್ ಈಸ್ ಮ್ಯೂಚುವಲ್ ಫಂಡ್, ಯು ಆರ್ ಕ್ರಿಯೇಟಿಂಗ್ ಯುವರ್ ವೆಲ್ತ್, ಯು ಆರ್ ಜನ್ರೇಟಿಂಗ್ ದ ವೆಲ್ತ್. ಅಲ್ಲಿ ಯಾರೇನು ಮಾಡೋಕ್ಕೆ ಬರೋದಿಲ್ಲ ಸರ್, ನೀವೇ ಮಾಡಬೇಕು ರೀ. ಆ ಕ್ಲೈಂಟೇ ಮಾಡಬೇಕು, ಆ ಇನ್ವೆಸ್ಟರೇ ಮಾಡಬೇಕು. ಅದನ್ನು ಸ್ವಿಚ್ ಆನ್ ಮಾಡಬೇಕು, ಚೇರ್ ಮಾಡಬೇಕು. ಅಕಾರ್ಡಿಂಗ್ ಟು ಮೀ, ವೆನ್ ಎವರ್ ಯುವರ್ ಪೋರ್ಟ್ಫೋಲಿಯೋ, ವಾಟ್ ಐ ಟೋಲ್ಡ್ ಯು ಆಲ್, ಒಂದು ಹಿಂಟ್ ಕೊಟ್ಟಿನ ಎಲ್ಲರಿಗೂ, ಪಬ್ಲಿಕ್ಕಿಗೆ, ನಿಮಗೆ 20-22% ಈಸ್ ಅ ಗ್ರೇಟ್ ರಿಟರ್ನ್. ಇಫ್ ಯುವರ್ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ, ಇಫ್ ಇಟ್ ಹ್ಯಾಸ್ ಗ್ರೋನ್ ಟು 20% ಆಲ್ಸೋ, ಅದನ್ನು ತೆಗೀರಿ, ಚೇರ್ ಮಾಡಿ ಸ್ವಿಚ್ ಆನ್ ಮಾಡಿರಿ. ಅದನ್ನು ನೀವು ಫಾಸ್ಟ್ ಗ್ರೋತ್ ಆಗ್ತದೆ ರೀ. ಈಗ 20% ಆಗೈತಿ, 15% ಆಗೈತಿ. ನಾನು ಒಂದೊಂದು ನಿಮ್ಗೆ ವಿಷಯ ಹೇಳ್ತೇನೆ ರೀ, ನೀವು ನಂಬಕ್ಕಿಲ್ಲ. ಒಬ್ಬೊಬ್ರದ್ದು 6 ಕೋಟಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಅದು ನೋಡೇನಿ ರೀ. ಫಾರ್ ಅಡ್ವೈಸ್ ದೇ ಕಾಲ್ಡ್ ಮೀ, ಆ್ಯಂಡ್ ಅಂದರೆ ಅದ್ರ ವ್ಯಾಲ್ಯೂಗೆ 6 ಕೋಟಿ ಆಗೈತಿ. ದೇ ಹ್ಯಾಡ್ ಇನ್ವೆಸ್ಟೆಡ್ ನಿಯರ್ಲಿ I think so 2.5 or 3.5 CR. 3.5 CR they had invested. Now their fund value is at 6 crores. Wow. ಆ 6 crore ದಾಟವತ್ತು ರೀ ಸರ್. ಅವ್ರು ಇನ್ವೆಸ್ಟ್ ಮಾಡ್ಯಾರು 2019ನಾಗ, ಬಿಫೋರ್ ಕೋವಿಡ್ NV ಪಾಯಿಂಟ್ಸ್ ಕಮ್ಮಿ ಇದ್ದು. ಈಗ ಅದು 6 ಕೋಟಿ ದಾಟವತ್ತದು, 2 ವರ್ಷ ಆಯ್ತು ದಾಟವತ್ತದು. ಅವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಇಟ್ಸ್ ದೇರ್ ಚಾಯ್ಸ್. ಗಪ್ ಕೂತೆ ಸರ್, ಏನು ಮಾಡೋರು? ದೆನ್ ಐ ಟೋಲ್ಡ್ ದೆಮ್, ಐ ಗೈಡೆಡ್ ದೆಮ್, ಅಟ್ಲೀಸ್ಟ್ ಯು ಗೋ ಆನ್ ಟೇಕಿಂಗ್ SWP, ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲಾನಿಂಗ್. ನೀವು ಒಮ್ಮೆ ನಿಮ್ಮದು ಗ್ರೋತ್ ಆಗ್ತಿಲ್ಲ, ಅದು ಯಾವಾಗೂ ಅಬೌವ್ 50%, ಇಫ್ ಯು ಆರ್ ಹೋಲ್ಡಿಂಗ್ ಅ ಗ್ರೋತ್ 50-60% ಗ್ರೋತ್ ಇತ್ತಂದ್ರೆ ನೀವು SWP ತೊಗೋಬೋದು. ಅದರ್ವೈಸ್ ಇಟ್ ವಿಲ್ ಹರ್ಟ್ ದ್ಯಾಟ್ ಆಲ್ಸೋ. ಆ ಜನಕ್ಕೆ ಗೊತ್ತಿಲ್ಲ. ಅಂದರೆ ಏನು ಹೇಳೋದ್ರಿ, ಮ್ಯೂಚುವಲ್ ಫಂಡ್ ಈಸ್ ಗುಡ್, but you need to churn that yearly on a sector rotation. Okay. According to me, sir, 20-22% if it is grown, 10 ಲಕ್ಷ ಆಗೈತಿ, 10 ಲಕ್ಷ ಇನ್ವೆಸ್ಟ್ ಮಾಡಿದ್ದು ನಿಮ್ಗೆ 12 ಲಕ್ಷ 20,000 ಆಗಿತ್ತು. ಓವರ್ ಆಲ್ ನಿಮ್ಮದು ವೆಲ್ತು ಹೊರಗೆ ಬನ್ನಿರಿ, ಮತ್ತೆ ರೀಜನ್ರೇಟ್ ಮಾಡಿರಿ. ಕನ್ಸಲ್ಟ್ ಯುವರ್ ಫೈನಾನ್ಷಿಯಲ್ ಅಡ್ವೈಸರ್ ಆ್ಯಂಡ್ ಯು ಕ್ಯಾನ್ ಮೇಕ್. ನಾವು ಈಗ ಇಷ್ಟರಲ್ಲಿ ನಾವು ಮ್ಯೂಚುವಲ್ ಫಂಡ್ದು ಮತ್ತು SIP ಹೇಳ್ಬೋದು ಸರ್. ಮತ್ತು ಎವ್ರಿ ಇಯರ್ ನಾವು ಇನ್ನೊಂದು ಸಣ್ಣ ಟಿಪ್ ಕೊಡ್ತೀನಿ ರೀ. ನೆಕ್ಸ್ಟ್ ಇಯರ್ ಲಾಸ್ಟ್ ಟೈಮ್ ಕೊಟ್ಟಿನಿ ಸ್ಟಾಕ್ಸ್ನಾಗ, ನಾವು ದೇ ಕ್ಯಾನ್ ಇನ್ವೆಸ್ಟ್ ಇನ್ PSU ಫಂಡ್. PSU ಫಂಡ್ ಅಂತೈತೆ ರೀ, ಪಬ್ಲಿಕ್ ಸೆಕ್ಟರ್ ಕಂಪ್ನೀಸ್ ಏನದವಲ್ಲ, ಅಂದರೆ ಗೌರ್ಮೆಂಟ್ ಸೆಕ್ಟರ್ ರೀ, ಪಬ್ಲಿಕ್ ಸೆಕ್ಟರ್ ಅಂದರೆ ಬ್ಯಾಂಕಿಂಗು, ಡಿಫೆನ್ಸು, ಇವೆಲ್ಲ PSU ಗೌರ್ಮೆಂಟ್ ಅಂಡರ್ಟೇಕಿಂಗ್ ಯಾವುದವಲ್ಲ, ದೇ ಆರ್ ಆಲ್ PSU ಸೆಕ್ಟರ್. PSU ಫಂಡ್ಸ್ ಎಲ್ಲಿದಾವಲ್ಲ, PSU ಫಂಡ್ ದೇ ಕ್ಯಾನ್ ಇನ್ವೆಸ್ಟ್ ಫಾರ್ 1 year.
they'll get a good return. Next year sector ಏನೈತಲ್ಲ PSU sector. Okay. If they invest, they'll get at least 20 to 24-26% return in a year. You need to haunt in such a way where you are getting 20% return in a year. ಆ ಫಂಡ್ ನೀವು ಇನ್ವೆಸ್ಟ್ ಮಾಡ್ಬೋದು. ಆಯ್ತು ರೀ, ಇದು SIP ಇದಾಯಿತು. SIP ಇಸ್ ಎಕ್ಸ್ಟ್ರೀಮ್ಲಿ ಸಾರಿ, ಮತ್ತು ಅದನ್ನು ಹರ್ಟ್ ಮಾಡ್ಕೋಬೇಡ್ರಿ ಸರ್. ಇಲ್ಲ, ಅದು ಹೆಂಗದ ರೀ, ಭಾಳ ಜನ ಭಾಳ ತುಂಬ್ಯಾರು, ಭಾಳ ಒಂದು ಮೆನಿ ಆರ್ ದೇರ್ ಫಾರ್ ದೇರ್ ರಿಟೈರ್ಮೆಂಟ್ ಪ್ಲ್ಯಾನಿಂಗ್, ದೇರ್ ಫ್ಯೂಚರ್ ಪ್ಲ್ಯಾನಿಂಗ್, ದೇರ್ ಚಿಲ್ಡ್ರನ್ಸ್ ಪ್ಲ್ಯಾನಿಂಗ್, ದೇ ಆರ್ ಪೇಯಿಂಗ್ ಇಟ್. ಬಟ್ ದ ಸ್ಮಾರ್ಟ್ ಥಿಂಗ್ ಯು ನೀಡ್ ಟು ಡೂ ಈಸ್ ಆಫ್ಟರ್ 1 year, collect that fund, keep in a one-time mutual fund. Collect that fund, block in a mutual fund. You will be in a safer note. Wow. Because when the SIP you are buying on a higher P note, uncertainty if something becomes, ನೀವು 60-70% ಬರ್ತದೆ ರೀ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ. ಬಟ್ ಒನ್ ಆಫ್ ದ ಅದರ್ ಡೇ ಐ ಆಮ್ ಟೆಲಿಂಗ್ ಯು, ಹೂವರ್ ಆರ್ ಸೀಯಿಂಗ್, ಅವ್ರು ನಾಳೆ ಒಂದು 3-4 ವರ್ಷ ನಾನು ನೆನಪು ಮಾಡಿ ಹೇಳ್ತಾರೆ, ಇವು ಮೊದಲು ಹೇಳಿದಂದ, it will hurt, sir, common man. Because common men have done lot of SIPs. Now presently in the market, every month the flow is coming from SIP 28 to 30,000 crores. ಮಾರ್ಕೆಟ್ ಅಲ್ಲೇ ಅದಕ್ಕೆ ನಿಂತದ ರೀ, SIPನೇ ಕಾಪಾಡತೈತಿ. ಮತ್ತು ಒಮ್ಮೆ ಸಣ್ಣ ತಂದು ಏನಾರೇ ಏನು ಬೀಳೋದಿಲ್ಲ, ಬಟ್ ದೇರ್ ವಿಲ್ ಬಿ ಅ ಗುಡ್ ಕರೆಕ್ಷನ್, ಹೆಲ್ದಿ ಕರೆಕ್ಷನ್. ಅಟ್ ದ್ಯಾಟ್ ಟೈಮ್ ಇವ್ರದ್ದು ಫಂಡ್ ಹರ್ಟ್ ಆಗೋದಲ್ಲ ರೀ, ರಿಟೇಲರ್ಸ್ ವಿಲ್ ಡೈ again. Got it. Yes, sir. So how your investment looks like, sir? Sir, investment, see, now we are having a KK Finsure. Okay. In KK Finsure we are running a PMS. Okay. On mutual fund. Mutual fund PMS ಆದರೂ ಹೆಂಗೆ ಮಾಡ್ತಾ ಇದೀವಿ ಅಂದ್ರೆ ರೀ, ನಿಮ್ಗೊಂದು ಹೇಳ್ತೀನಿ ಸರ್, ಬೆಳಗಾವಿ ಏನೈತಿರಲ್ಲ, ಆ ಕಡೆ ಹೋದ್ರೆ ಗೋವಾ, ಈ ಕಡೆ ಹೋದ್ರೆ ಹುಬ್ಳಿ ಧಾರವಾಡ, ಹಾವೇರಿ ಬತ್ತು, ಈ ಕಡೆ ಹೋದ್ರೆ ಕೊಲ್ಲಾಪುರ ಸಾಂಗ್ಲಿ ಬರ್ತೈತಿ, ಈ ಕಡೆ ಹೋದ್ರೆ ಬಾಗಲಕೋಟೆ ಬರ್ತೈತಿ. ನಾವು ಬೆಳಗಾವಿದವ್ರು ನಾವು ನಟ್ ನಡೋದು ಸರ್. ಅಲ್ಲಿ ಮಾಡೋ ಅದು ಹೆಂಗೈತ್ರಿ, ಫೈನಾನ್ಷಿಯಲ್ ಅಡ್ವೈಸ್ ಇದ್ದ ಅಲ್ಲಿ ಅದಾರ ರೀ ಎಲ್ಲರೂ, ಆಲ್ ಆರ್ ಡೈವರ್ಟೆಡ್ ಟು ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡ್ ಅವ್ರವ್ರು ಏನು ಮಾಡ್ಕೊಂಡಿದ್ದಾರೆ, ದೇ ಆರ್ ವೆರಿ ಗುಡ್ ಆ್ಯಂಡ್ ದೇ ಆರ್ ವೆಲ್ ನೋನ್, ದೇ ಹವ್ ಮೇಡ್ ದೇರ್ ಓನ್ ರೆಪ್ಯುಟೇಷನ್, ಗುಡ್ ರೆಪ್ಯುಟೇಷನ್ಸ್. Every mutual financial advisors. I can see good EUM also. ಬೆಲ್ಗಾಮ್ ಸಿಟಿನಾಗ ನನ್ನ ಲೆಕ್ಕ ಪ್ರಕಾರ ಒಂದು 15,000 ಕೋಟಿ EUM ಅದ ಸರ್. ಇದು ರಾಯಬಾಗ, ಚಿಕ್ಕೋಡಿ, ಅತನಿ, ಗೋಕಾಕ್ ಇದು ಬಿಡ್ರಿ, ಇದನ್ನು ಬೈಲೊಂಗಲ್ ಸಿಟಿನಾಗ 15,000 ಕೋಟಿ EUM ಅದ ರೀ. ಓವರ್ ಆಲ್ 9 ಇವು ಸಿಟೀಸ್ ಏನಿಲ್ಲ, ಸಾಂಗ್ಲಿ, ಕೊಲ್ಲಾಪುರ್, ಗೋವಾ, ಹುಬ್ಳಿ ಧಾರವಾಡ, ಈ ಸೈಡ್ ಬಾಗಲಕೋಟೆ, ವಿ ಆರ್ ಇನ್ ದ ಸೆಂಟರ್. ಆ್ಯಂಡ್ ಇನ್ ಸಚ್ ರೇಡಿಯಸ್, in one single radius in the center, if you look, 1 lakh EM mutual fund adari investment ಮಾಡಿದವರು ಜನ. 1 lakh mutual fund investment ಮಾಡಿದ್ರು. ನಮ್ದು ಏನೈತೆ ರೀ, we are handling KK Finsure mutual fund PMS. ನಮ್ಮ ಸ್ಟಾರ್ಟ್ ಅದರಿ ಈಗ. In that mutual fund PMS we work with the brokers. Okay. ಆ್ಯಂಡ್ ಆನ್ ಈ ಮ್ಯೂಚುವಲ್ ಫಂಡ್ನಾಗ ನಿಮ್ಗೆ ಒಂದು ಉದಾಹರಣೆ ಕೇಳ್ತೀನಿ ಸರ್, ಒಂದು 10 ಲಕ್ಷ ರೂಪಾಯಿ ಮ್ಯೂಚುವಲ್ ಫಂಡ್ ಐತಿ ನಿಮ್ದು, ನಿಮ್ಗೊಂದು 8 to 10% ಸಿಗತೈತಿ. Yes. Okay. On that what we do, on that same mutual fund, it will not hurt you also, your financial advisor also, anything. If you make an additional income of 20% or 25%, it is good, no? Yearly. Yes. ಅಲ್ಲೊಂದು 10% ಸಿಗತೈತಿ, ಇಲ್ಲೊಂದು 25-30% ಆದ್ರೂ 40% ಆಕತ್ತೆ ಸರ್. Yes. ದ್ಯಾಟ್ ವರ್ಕ್ ವಿ ಆರ್ ಡೂಯಿಂಗ್ ನಾವು. Oh, wow. ನಾವು ಆ್ಯಕ್ಚುಲಿ ನಮ್ದು ಏನದ ರೀ, ನಾವು 2030 ಎಲ್ಲಿರೋದು ಅದು ವಿಚಾರ ಮಾಡತ್ತೀವಿ. ಯಾಕಂದರೆ 1 ಲಕ್ಷ EM ಅದ ರೀ. ಮತ್ತು ಇದು ಹೆಂಗದ ರೀ, ಇಫ್ ಯು ಮೇಕ್ ಇಟ್ ಇನ್ ಅ ಕರೆಕ್ಟ್ ವೇ, ಗೋ ಆನ್ ಕುಕಿಂಗ್ ಇನ್ ಅ ಕರೆಕ್ಟ್ ವೇ, ನಿಮ್ಗೆ ಫಲ ಸಿಗದ. ಒಂದೇದು. ಮತ್ತು ಇದೇನದ ರೀ, ಫೈನಾನ್ಷಿಯಲ್ ಫೀಲ್ಡ್ ಹೆಂಗದ ರೀ, ಒಂದು ಸರ್ವಿಸ್, ಫೈನಾನ್ಷಿಯಲ್ ಸರ್ವಿಸ್, ಹುಚ್ಚರು ಮದುವೆಯಾಗಿ ಉಂಡಾವು ಜನ ಅಂತಾರಲ್ಲ, ಹಂಗೆ ರೀ. ಇದು ಹುಚ್ಚರು ಮದುವೆಯಾಗಿ ನಾವು ಯಾವ ಶಾನೆತನಲ್ಲೇ ಚಲೋ ಉಣ್ತಾನೋ, ಉಣಿಸ್ತಾನೋ ಮಂದಿಗೆ, ತಾವು ಉಣ್ತಾನೋ, ಹೀಲ್ ಸರ್ವೈವ್. ಓಕೆ. ವಾವ್. ಮತ್ತು ನೆಕ್ಸ್ಟ್ ರೀ, KK Finsureನಾಗ ನಾವು ವಿ ವಿಲ್ ಓನ್ಲಿ ವಾಟ್ ವಿ ಡೂ ಆನ್ ದ್ಯಾಟ್ ಪರ್ಫಾರ್ಮೆನ್ಸ್, ನಮ್ಮ ಹಿಸ್ಟೋರಿಕ್ ಪರ್ಫಾರ್ಮೆನ್ಸ್
from on 3 quarters, it is nearly 34 to 36% ಆ ರೇಂಜ್ನಾಗ ಅದ ರೀ. ಅಂದ್ರೆ ಅಸೆಪ್ಟೇಷನ್ ಹೆಚ್ಚಾಗಿದೆ ರೀ. ಸಾರಿ, ಮಾರ್ಕೆಟು ಅನ್ಅಸೆಪ್ಟೆಡ್ ರಿಟರ್ನ್ ಕೊಟ್ಟಿತ್ತು. ಬಟ್ ಅಕಾರ್ಡಿಂಗ್ ಟು ಅಸ್, ಇನ್ ಮ್ಯೂಚುವಲ್ ಫಂಡ್ ಪಿ ಎಮ್ ಎಸ್ ಯು ಕ್ಯಾನ್ ಗ್ರೋ, ಯು ಕ್ಯಾನ್ ಮೇಕ್ ಅ ಸೋರ್ಸ್ ಆಫ್ ಇನ್ಕಮ್ ಲೈಕ್ ಮ್ಯಾಕ್ಸ್ 25 to 30 ಸೈಮಲ್ಟೇನಿಯಸ್ಲಿ ವಿದೌಟ್ ಎನಿ ಟೆನ್ಷನ್. ನೋ ವರ್ಕ್ ಲೋಡ್, ನಮಗೂ ವರ್ಕ್ ಲೋಡ್ ಇಲ್ಲ, ರಿಸ್ಕ್ನೂ ಇಲ್ಲ, ಅವ್ರ ಕ್ಲೈಂಟ್ನೂ ಇಲ್ಲ, ಏನೂ ಇರೋದಿಲ್ಲ. ಆನ್ ದ್ಯಾಟ್ ವಿ ಆರ್ ಮೇಕಿಂಗ್ ದ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್. ಯಾಕಂದರೆ ಬಿದ್ದದ ರೀ, ದ್ಯಾಟ್ ವಿ ಆರ್ ಯುಟಿಲೈಸಿಂಗ್, ವಿ ಆರ್ ಗಿವಿಂಗ್ ದ ಸರ್ವಿಸ್. ಮತ್ತು ಇದನ್ನು ಯಾರೂ ಮಾಡತ್ತಿಲ್ಲ. ಗುರ್ಗಾಂವ್, ಡೆಲ್ಲಿ, ಇಟ್ ಹಸ್ ಸ್ಟಾರ್ಟೆಡ್ ಆ್ಯಂಡ್ ವಿದಿನ್ 3-4 years ಓನ್ ಫಂಡ್ ಹೌಸಸ್, ಇವು ಹೆಂಗೆ HDFC, ಕೋಟಕ್ ಫಂಡ್ ಹೌಸಸ್ ಅದಾವಲ್ಲ, SBI, ದೇ ವಿಲ್ ಸ್ಟಾರ್ಟ್ ದೇರ್ ಓನ್. ವಾಟ್ ವಿ ಆರ್ ವರ್ಕಿಂಗ್ ನೋ, ದೇ ವಿಲ್ ಸ್ಟಾರ್ಟ್ ಸೇಮ್ ವೇ. ಈಗ ನಿಮ್ಮ ಹತ್ರ ನಿಮ್ಮ ಸರ್ವಿಸ್ ತೊಗೋಬೇಕಂದ್ರೆ ಅವ್ರ ಟಿಕೆಟ್ ಸೈಜ್ ಮಿನಿಮಮ್ ಏನಿರಬೇಕು? ಯಾವುದು ಮ್ಯೂಚುವಲ್ ಫಂಡ್ ಪಿ ಎಮ್ ಸರ್? KK Fin ಸರ್. ಇಲ್ಲ, ನಮ್ಮ ಅಲ್ಲಿ ಟಿಕೆಟ್ ಸೈಜ್ ಹೆಂಗಿರ್ತದೆ ಸರ್? 10 lakhs ಮಿನಿಮಮ್ ಮ್ಯೂಚುವಲ್ ಫಂಡು. ಓಕೆ. ದ್ಯಾಟ್ ವಿ ಅಟ್ಯಾಚ್ ವಿತ್ ದ ಬ್ರೋಕರ್ಸ್ ಆ್ಯಂಡ್ ವಿ ರನ್ ಅ PMS on that. Okay. And now presently we are working with 2 brokers. So that I can't disclose. Sorry. ಅಂದರೆ ಏನಾಗ್ತದೆ ರೀ, ಡಿಸ್ಕ್ಲೇಮರ್ ಇರ್ತಾವೆ. ಸೊ ವಿ ಆರ್ ವರ್ಕಿಂಗ್ ವಿತ್ ದೋಸ್ 2 brokers ಆ್ಯಂಡ್ ನಾವು ಅವರ್ AUM ಈಸ್ ನಿಯರ್ಲಿ 8+ CR ಸರ್. ನಾವು ಈಗ 8+ CR ಅದ ರೀ AUM. ಆಮೇಲೆ ಆ್ಯಕ್ಚುಲಿ ಪರ್ ಇಯರ್ ಅವರ್ ರೆವಿನ್ಯೂ AUM ಆ್ಯಂಡ್ ಬಿಸ್ನೆಸ್ AUM ವಿಲ್ ಬಿ, ಐ ಥಿಂಕ್ ಸೊ ಇಟ್ ವಿಲ್ ಹೈಕ್ 40%. 40%. ಅಂದ್ರೆ ಹೆಂಗೆ ಇಯರ್ ಆನ್ ಇಯರ್ ಆರಾಮ್ಸೆ. ಯಾಕಂದರೆ ಸರ್, ನಮಗೂ ಒಂದು ಹೇಳ್ತೇನೆ ನಿಮಗೆ, ವಿ ಆರ್ ರನ್ನಿಂಗ್ ವಿತ್ ಆಲ್ ದ ಪಾರ್ಟ್ನರ್ಸ್. ವಿ ಹ್ಯಾವ್ ನಾಟ್ ಟೇಕನ್ ಎನಿ ಸ್ಟಾಫ್. ಒನ್ ಪಾರ್ಟ್ನರ್ ಈಸ್ ಅಶ್ವಿನಿ ಮೇಡಮ್, ಶಿ ವಿಲ್ ಲುಕ್ ಅಟ್ ದ ಬ್ಯಾಕ್ ಎಂಡ್. ಒನ್ ಈಸ್ ಮನೀಷಾ ಮೇಡಮ್, ಅವ್ರು ನಾರ್ತ್ ಇಂಡಿಯನ್ದವ್ರು ಅದಾರ ರೀ. ಶಿ ಈಸ್ ಫ್ರಮ್ ಭೋಪಾಲ್. ಶಿ ವಿಲ್ ಆ್ಯಂಡ್ ಫ್ರಮ್ ದೇರ್ ಆಲ್ಸೋ ವಿ ಆರ್ ಹ್ಯಾವಿಂಗ್ ಕ್ಲೈಂಟ್ಸ್ ಛತ್ತೀಸ್ಗಢ, ಭೋಪಾಲ್, ಮಧ್ಯಪ್ರದೇಶ್ ಮತ್ತು ಅಲ್ಲಿದು ಅದ ರೀ ಗ್ವಾಲಿಯರು. ಆಮೇಲೆ ಇಲ್ಲೇನದ ರೀ ಬೆಲ್ಗಮ್, ಒನ್ ಇಸ್ ಮೊಬಿನ್ ಸರ್, ಹಿ ಈಸ್ ಎಲ್ಡರ್ ಟು ಅಸ್, ಅವ್ರೇನು ಗೈಡ್ ಮಾಡ್ತಾರೋ. ಆ್ಯಂಡ್ ಒನ್ ಈಸ್ ಮೀ, ಒನ್ ಈಸ್ ಅಮಿತ್ ಸರ್, ಹೂ ಲುಕ್ಸ್ ಆ್ಯಂಡ್ ಸ್ಕೂಟನೈಸ್ ದ ಪೋರ್ಟ್ಫೋಲಿಯೋ. ಅವರು ಓನ್ಲಿ ಸ್ಕೂಟನೈಸ್ ಮಾಡ್ತಾರೆ. ಇದು ಯಾಕೆ, ಅವ್ರು ಕ್ವಶನ್ ಮಾಡೋದು ಅಷ್ಟೇ, ಇದು ಯಾಕೆ ಕೆಳಗೆ, ಇದು ಯಾಕೆ ಮೇಲೆ. ಆ್ಯಂಡ್ ದೇರ್ ಆರ್ 2 people who are looking the back end. And there are the 3 people we are looking at the front end. Got it. But ಅಲ್ಲಿ ಏನದ ರೀ, we have made our own automation, own algo for execution. ನಾವು ಸ್ವತಃ ಕನೆಕ್ಟರ್ ಮಾಡ್ಕೊಂಡೇವಿ. ಅಂದರೆ ನಮಗೊಂದು ಲಕ್ಷ ಕ್ಲೈಂಟ್ ಆದ್ರೂ ರೀ, ಅದು ಒಂದು ಬಟನ್ ಮೇಲೆ ಅದೆಲ್ಲ ಆಗಿರ್ಬೇಕು. ಅಂದ್ರೆ ಅಷ್ಟು ನಾವು ಸಿಸ್ಟಮೆಟಿಕ್ಲಿ ಮಾಡ್ಕೊಂಡೇವಿ. ಮತ್ತು ನೆಕ್ಸ್ಟು ಟಿಕೆಟ್ ಸೈಜ್ ನೀವು ಏನಂತಾರಲ್ಲ, ನಾವು ವಾಟ್ ಎವರ್ ಆರ್ ದೇರ್, ಮಿನಿಮಮ್ 10 lakhs ಮ್ಯೂಚುವಲ್ ಫಂಡ್ ಇರಬೇಕು. Then it will work out, sir. Because that will not be used as a whole fund. Only 30 to 40% will be used. Okay, got it. So what are your future plans, sir? See, we are going to grow. We are targeting, ನಮ್ದೇನು ಟಾರ್ಗೆಟ್ ಅದ ಸರ್, ನಮ್ಮ ಪಬ್ಲಿಕ್ಗೆ. See, one thing I'll tell you in mutual fund, sir. You also imagine, simple ಅದ ರೀ. FD ಎಷ್ಟಾದ್ರೆ 7%, 6%. ಮ್ಯೂಚುವಲ್ ಫಂಡ್ ವಾಟ್ ದೇ ಆರ್ ಗಿವಿಂಗ್ 8 to 12%. 2 to 3% ಮೋರ್ ಆನ್ FD. ಹಾಂ, FD. ಸಾಹೇಬ್ರಿ, FD ಮತ್ತು ಇನ್ನೂ ಕೆಳಗೆ ಹೋಗ್ತೈತಿ. USA FD ಅಂತೂ ಏನು ವ್ಯಾಲ್ಯೂ ಇಲ್ಲ. ಓಕೆ. ಸೇಮ್ ವೇ ವಿ ಆರ್ ಗೋಯಿಂಗ್ ಟು ಫಾಲೋ ಇನ್ ಫ್ಯೂಚರ್. ಅಂದ್ರೆ ಬ್ಯಾಂಕ್ನೂ ಕಮ್ಮಿ ಉಳಿಯೋ ರೀ, 7 to 8 ಬ್ಯಾಂಕ್ಸ್ ಅಷ್ಟೇ ಉಳಿಯೋ ಇನ್ ಇಂಡಿಯಾನಾಗ. ಮುಂದೆ ಇನ್ ಫ್ಯೂಚರ್ನಾಗ FD rates are also going to get reduced. Once the FD rates get reduced, mutual fund also the earning will reduce. ಅಂದರೆ ಏನು, ಬ್ಯಾಂಕ್ FDಕ್ಕಿಂತ ಅಷ್ಟೇ ಹೆಚ್ಚು ಕೊಡತ್ತಾರೆ. ಸೊ ವಾಟ್ ಪೀಪಲ್ ವಾಂಟ್, ಯು ನೋ, ಇನ್ ಅ ಪ್ಯಾಸಿವ್ ಇನ್ಕಮ್, ಇನ್ ಅ ಸೇಫರ್ ವೇ, ಸೇಫರ್ ನೋಟ್. ಸೊ ಆನ್ ದ್ಯಾಟ್ ನಾನು ನಿಮ್ಗೆ ಏನಲ್ರಿ, ಇದು ಹುಚ್ಚರ ಮದುವೆ ಉಂಡಾವ್ ಜಾನ, ಹುಚ್ಚರ ಮದುವೆ ಉಂಡಾವ್ ಜಾನ. ಅಂದ್ರೆ ನಾ ಏನು ನೋಡ್ರಿ, ಈಗ ರೆಡಿ ಅದ ರೀ AUM. So we are making on that PMS. 2022 is a was, sir. After giving taxation, Tax and our fees, brokerage, everything, 22% if they are getting, no, that is a passive income for them. And many are happy. True. What I am saying now,
ಏನು ಮಾಡತ್ತೇವಲ್ಲ ರೀ ನಾವು 8 CR ಏನದ ಈಗ 8+, ದೇ ಆರ್ ಓವರ್ ಹ್ಯಾಪಿನೂ ಅವ್ರ ಜಾತ್ರೆ ಆಗಿತ್ತು 34-36 ಗುರು ಆಗಿತ್ತು ನಾವು 3 quarters. ಹಾಂ ಫುಲ್ ಗುರು ಆಗಿತ್ತು ಅವ್ರದ್ದು ಏನಾಗಿತ್ತು ಸರ್. ಮತ್ತು ವಿ ಹ್ಯಾವ್ ಟೋಲ್ಡ್ ದ ಕ್ಲೈಂಟ್ಸ್ ಇಫ್ ಈಸ್ ಹ್ಯಾವಿಂಗ್ 50 lakhs ನಾವು ಹೆಂಗೆ ಕನ್ವಿನ್ಸ್ ಮಾಡಿದ್ವಿ ಗೊತ್ತೈತೇನು ರೀ ಸ್ಟಾರ್ಟಿಂಗ್. ನಮಗೆ ಟಫ್ ಟೈಮ್ನು ಭಾಳ ಫೇಸ್ ಮಾಡಿದ್ವಿ. ಮ್ಯೂಚುವಲ್ ಫಂಡ್ ಅಂದ್ರೆ ಏನು ರೀ, ರಿಟೈರ್ಡ್ ಪೀಪಲ್ ಎವ್ರಿ ಒನ್ ಆರ್ ಹ್ಯಾವಿಂಗ್ ಮ್ಯೂಚುವಲ್ ಫಂಡ್. ಎವ್ರಿ ಯಂಗ್ ಯೂತ್ ಆ್ಯಂಡ್ ನ್ಯೂಲಿ ಮ್ಯಾರಿಡ್ ಕಪಲ್, ಈಗ ಯಾರು ನ್ಯೂಲಿ ಫ್ರೆಷರ್ಸ್, ದೇ ಆರ್ ಹ್ಯಾವಿಂಗ್ SIPs. ಡಿಫ್ರೆನ್ಸ್ ಇಷ್ಟ ರೀ SIP ಮತ್ತು ಮ್ಯೂಚುವಲ್ ಫಂಡ್. ಮತ್ತು ಮ್ಯೂಚುವಲ್ ಫಂಡ್ನಾಗ ಏನದ ರೀ, ಅವ್ರದ್ದು 1 ಕೋಟಿ ಇತ್ತಂದ್ರೆ ವಿ ಟೋಲ್ಡ್ ದೆಮ್ ದ ಟಿಕೆಟರ್ ಸೈಜ್ ಓನ್ಲಿ 10 lakhs ಸರ್. ಅಂಕಲ್ ನೀವು ಓನ್ಲಿ 10 lakhs ಸ್ಟಾರ್ಟ್ ಮಾಡಿರಿ. ನಾವು ದೇ ಹ್ಯಾವ್ ಲಾಸ್ಟ್ ಕ್ವಾರ್ಟರ್ನಿ ದೇ ಹ್ಯಾವ್ ಇನ್ಕ್ರೀಸ್ ಟಿಕೆಟ್ ಸೈಜ್ ಆರ್ ದ ಮ್ಯೂಚುವಲ್ ಫಂಡ್ 3 times. ಅಲ್ಲೇ ಗ್ರೋತ್ ಆಯ್ತು ಸರ್. ಅಲ್ಲೇ ನಮ್ಗೆ ಸಿಗ್ತಿರೋದು 8 CR+ ಆಗೋದು ಕಾರಣ. ಆ್ಯಂಡ್ ಅಲ್ಲೇನದ ರೀ, ಇಫ್ ಯು ಆರ್ ಗೋಯಿಂಗ್ ಟು ಗಿವ್ ಅಸ್ ಜೆನ್ಯೂನ್ಲಿ ಆ್ಯಂಡ್ ಇಥಿಕಲಿ ಸರ್ವಿಸ್, ದಿಸ್ ವಿ ಆರ್ ಗೋಯಿಂಗ್ ಟು ಗ್ರೋ. ನಮ್ದು ಏನದ ರೀ 1000 CR ತನ ಅದ ರೀ ವಿದಿನ್ 2030. ವಿ ಆರ್ ಟಾರ್ಗೆಟಿಂಗ್ ಫಾರ್ 1000 CR. ಅಂದ್ರೆ ರೀ ಓವರ್ ಆಲ್ ಬೆಳಗಾವ್ನಾಗ ಆಜು ಬಾಜು ಎಲ್ಲ ಹಿಡಿದು 1 ಲಕ್ಷ ಕೋಟಿ ಅದ ರೀ. ವಿ ಆರ್ ಟಾರ್ಗೆಟಿಂಗ್ ಓನ್ಲಿ 1%. ಮೋರ್ ದೆನ್ ಇನಫ್ ಸರ್. ಅದು ಹೆಚ್ಚು ಮಾಡ್ಕೋತ ಎಲ್ಲಿ ಇಟ್ ಈಸ್ ಗ್ರೀಡಿ ಅಲ್ಲ, ಇಟ್ ಈಸ್ ಹೆಡೇಕ್. ಆ್ಯಂಡ್ ಹೌ ಇಟ್ ಈಸ್ ನಾವು ಇಫ್ ಯು ಆರ್ ರನ್ನಿಂಗ್ ಇಟ್ ಇಥಿಕಲಿ, ಆಫ್ಟರ್ 5 years ದೀಸ್ ಫಂಡ್ ಹೌಸಸ್ ಓನ್ಲಿ ವಿಲ್ ಟೇಕ್ ಓವರ್. ಅವರ ರಾಯಲ್ಟಿ ಕೊಡ್ತಾರೆ, ನೀವು ಗಪ್ ಕೊಂಡ್ರೆ ಬಾಜುಗೆ ಸರ್ಚ್ಬಿಡ್ತಾರೆ ಸರ್ ನಮ್ಗೆ. ಇದು ಮ್ಯೂಚುವಲ್ ಫಂಡ್. So yes, we discussed now, tumba discuss ಮಾಡಿ sir. About trading we discussed, about strategies of trading we discussed, about investment plans we discussed, about mutual funds, SIP, lot of good things, bad things we discussed, PMF services, Forex, everything we discussed sir. As ನಮ್ಮ viewers ಗೊತ್ತು, how your family is very influential in Raibag and all. Okay, so ನಿಮ್ಗೆ ಅನ್ಸಿಲ್ವಾ I should be part of that family's thing and continue that legacy, get into as ಮುಂಚೆಯಿಂದ ನೀವು political family, very influential family at that region, right? So what made you shift? ಹೇಳಿದ್ರಿ ಮುಂಚೆನೆ ಕಿ ಮಾಮಾರ್ ಕರ್ಕೊಂಡು ಹೋದ್ರು, he gave access to this part of your life, your journey, whatever you are, right? So ಒಂದ್ಸಲ ಥಾಟ್ ಬಂದಿಲ್ಲ ಕಿ ಐ ಶುಡ್ ಗೋ ಬ್ಯಾಕ್ ಆ್ಯಂಡ್ ಗೆಟ್ ಇನ್ ಟು ಪಾಲಿಟಿಕ್ಸ್ ಆ್ಯಂಡ್ ಮೇಕ್ ಸಮಥಿಂಗ್ ದಿಸ್ ಥಿಂಗ್? ಓಕೆ, ಗುಡ್ ಕ್ವಶನ್ ಸರ್. ಸಿ our family, you might be knowing the name. Yes. My grandfather, he was a legend. Yes. With a good legacy. Yes. In political field. SR Bane Sarkar anta ನೀವು ಕೇರ್ಬೋದು ಸರ್. Yes. Actually he is my biggest inspiration in my life. Wow. True to tell, I am his grandson. And I am really great. I feel blessed. So ಅಂದ್ರೆ ಏನದ ರೀ ಸರ್, ನಂಗೆ ಈಗ ಪಾಲಿಟಿಕ್ಸ್ ಅಂದ್ರೆ ಚೇಂಜ್ ನಿಮ್ಗೆ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡೋಕೆ ಆಗೋದಿಲ್ಲ. ಬಟ್ ಐ ಲವ್ ಫೈನಾನ್ಷಿಯಲ್ ಸರ್ವಿಸಸ್, ಫೈನಾನ್ಷಿಯಲ್. I have a passion in this. Wow. Although it's very grateful that your parents and passionately I have learned and I have worked and I have taken a vast experience. And the thing is, I observe. ನಂದೊಂದು ಮತ್ತೊಂದು ಅದ ಸರ್, ನೀವು ಕೇರ್ಬೋದು, ನಿಮಗೂ ಎಲ್ಲ ಹೇಳ್ತೀನಿ. ಸ್ಟೇ ಹಂಗ್ರಿ, ಸ್ಟೇ ಫೂಲಿಶ್ ಇನ್ ಲೈಫ್. ವೈ? ಬಿಕಾಸ್ ಯು ನೋ, I always believed from my college days, new things we need to learn. Yes. We need to be hungry to learn. Okay. To extract the knowledge. ನೀವು ಕೇರ್ಬೋದು, ಸ್ಟೀವ್ ಜಾಬ್ಸ್ ಸ್ಟೇ ಹಂಗ್ರಿ, ಸ್ಟೇ ಫುಲಿಶ್. ಮತ್ತು ಈಗಿನ ದುನಿಯಾನ ನೀವು ಹಿಂಗಿರ್ಬೇಕಲ್ಲ, ನಾನೇ ಶಾನೆ ಅನ್ನೋ ಉಪಯೋಗಿಲ್ಲ. ಹ್ಞೂ ಅನ್ನೋದು ನನಗೆ ಬಂದ್ರೂ ಮಸ್ಟ್ ಬಿ ಲೈಕ್ ಅ ಫುಲಿಶ್. Really, I have told many people, many young youths, and this is my favorite quote, sir, which I believe. Mantra. Stay hungry. I'll be. See, one more thing I'll tell you. Don't think that I won't learn. I am still a learner. I'll be always learning, and I have a hobby of reading books always. So, ಇತರೋಗಿ ಏನದ ರೀ, ಬಟ್ ವೆನ್ ಎವರ್ ನೀವು ಮುಂದಿನ ಅಂತನ್ರಿ ಅದು ಇದು ಶಾಣೆತನ ಹೇಳ್ತಾರೆ, ಹ್ಞೂಪ್ಪ ನೀವ ಶಾಣೆ ಅಂತೇಳಿ ಗಪ್ ಕೂತ್ಬಿಡ್ತೀನಿ. ಐ ವಿಲ್ ಬಿ ಲೈಕ್ ಎ ಫುಲಿಶ್.
ಓಕೆ ವಾವ್ ಮತ್ತು ನೀವು ಅದೊಂದು ಏನು ಕೇರ್ಲೆಸ್ ಸರ್, ಐ ಫೀಲ್ ಐ ಗೋ ಟು ಮೈ ನೇಟಿವ್ ಎಸ್ yearly, and I have there are my uncles and my parents are there. They stay in Belgaum only. I will be for native whenever there is a convenient time. ಬಂತಂದ್ರು ಹೋಗಿರ್ತೀರಿ. ಹೋಗಿರ್ತೀವಿ ರೀ, ಅದು ಜಾತ್ರೆ ದೇವರು ದರ್ಶನ ಅದಕ್ಕೆ ಹೋಗಿರ್ತೀವಿ. ಎಸ್ But how it is, I have faced a toughest time also on 2022 to ಒಂದು 2 ವರ್ಷ. ದಟ್ ಫೇಸ್ ದ ಫೇಸ್ ಅದು ನನಗೆಲ್ಲ ಜೀವನ ಅರ್ಥ ಆಯ್ತು ಸರ್. ಏನು ಶಾಶ್ವತ ಇಲ್ಲ ಅಂತ ಗೊತ್ತಾಯ್ತು. ಶಾಶ್ವತ ಇಲ್ಲ. ಟ್ರೂ ಸರ್. ಸೊ ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ಯುವರ್ ಟೈಮ್ ಸರ್ ಟು ಡಿಸ್ಕಸ್ ದಿಸ್ ಥಿಂಗ್ಸ್ ವಿತ್ ಯು ಇನ್ ಕನ್ನಡ. ಯು ಗೇವ್ ಎ ಚಾನ್ಸ್ ಟು ಡಿಸ್ಕಸ್, ಒಂದು ಚಾನ್ಸ್ ಕೊಟ್ಟರೆ ನಮ್ಮ ಜೊತೆ ಪಾಡ್ಕಾಸ್ಟ್ ಮಾಡೋಕ್ಕೆ ಕನ್ನಡದಾಗ. ವಿ ಆರ್ ವೆರಿ ಗ್ರೇಟ್ಫುಲ್, ವೆರಿ ಥ್ಯಾಂಕ್ಫುಲ್, ಆ್ಯಂಡ್ ಐ ಓಪನ್ ದಿಸ್ ಥಿಂಗ್ ಟು ಆರ್ ವ್ಯೂವರ್ಸ್. So whatever they have questions, they can drop in the comment section. Okay. Nimge keludre, you can connect with sir. Sir is in Belgaum only. Okay. Anytime you guys can connect. Very humble, very grounded, very respectful, and yes, a lot of learnings. Thank you so much, sir, for your time. Thank you so much. Thank you very much. So sir runs an organization called KK Finsure at Belgaum Hanuman Nagar. Anytime you guys can drop in to connect with sir. He can be your best mentor, or one of the best mentor to advise you in financial things. So go connect with him. To all the youth audience, thank you so much.